ನನ್ನ ಜೀವನದಲ್ಲಿ ಇಷ್ಟ ಇಲ್ದಿರೋ ಕೆಲಸನ ಕಷ್ಟಪಟ್ಟು ಮಾಡೋದಕ್ಕಿಂತ ಇಷ್ಟ ಆದ ಕೆಲಸನ ಥ್ರಿಲ್ಲಿಂಗ್ ಆಗಿ ಮಾಡೋಕ್ಕೋಸ್ಕರ ಈ ಪೊಲೀಸ್ ಕೆಲಸಕ್ಕೆ ಸೇರ್ಕೊಂಡೆ. ನಾನು ಅನ್ಕೊಂಡಿದ್ದಕ್ಕಿಂತ ತುಂಬಾ ಥ್ರಿಲ್ಲಿಂಗ್ ಆಗಿದ್ದು ಈ 10 ಗಂಟೆಗಳು ಮಾತ್ರ. ನಾನು ಒಂದೊಂದು ವಿಷಯದಲ್ಲೂ ಸೋಲ್ತಾನೆ ಇದ್ದೀನಲ್ಲ ಸರ್. ನಾನೊಂದು ವಿಷಯ ಹೇಳ. 2015ರಲ್ಲಿ ಮಧುರೈ ಸ್ಟೇಷನಲ್ಲಿ ನಾನು ಕಾನ್ಸ್ಟೇಬಲ್ ಆಗಿದ್ದಾಗ ಒಬ್ರು ವಯಸ್ಸಾದವರು ತನ್ನ ಮಗಳು ಮೊಮ್ಮಗಳು ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ರು. ಅವ್ರು ಕೊಟ್ಟ ಕಂಪ್ಲೇಂಟ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ವಯಸ್ಸಾದವರು ದಿನಾ ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಿಂತ್ಕೊಳ್ಳೋರು. ಆಗ್ಲೇ ಆ ಸ್ಟೇಷನ್ಗೆ ಒಬ್ರು ಹೊಸ ಸಬ್ ಇನ್ಸ್ಪೆಕ್ಟರ್ ಬಂದರು. ಅವರು ಆ ವಯಸ್ಸಾದವ್ರನ್ನೂ ನೋಡಿದ್ರು, ಅವ್ರು ಕೊಟ್ಟಿರೋ ಕಂಪ್ಲೇಂಟ್ನು ಕೈಗೆ ಎತ್ಕೊಂಡ್ರು. ಆದರೆ ಅದು ಇಷ್ಟ ಆಗದಿರೋರು ಆ ಸಬ್ ಇನ್ಸ್ಪೆಕ್ಟರ್ಗೆ ತುಂಬಾನೇ ತೊಂದರೆಗಳನ್ನ ಕೊಟ್ಟರು. ಅದನ್ನೆಲ್ಲ ಮೀರಿ ಆ ವಯಸ್ಸಾದವ್ರ ಮಗಳು ಮೊಮ್ಮಗಳನ್ನ ಕಂಡು ಹಿಡಿದ್ರು ಸಬ್ ಇನ್ಸ್ಪೆಕ್ಟ್ರು. ಆದರೆ ಜೀವಂತವಾಗಲ್ಲ, ಹೆಣವಾಗಿ. ಆ 2 ಹೆಣ್ಮಕ್ಳ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಆ 2 ಹೆಣ್ಮಕ್ಳನ್ನು ಅವ್ರು ಸತ್ ಮೇಲೆ ಕೂಡ ತುಂಬಾ ದಿನ ಟಾರ್ಚರ್ ಮಾಡ್ತಿದ್ನಂತೆ ಆ ಸೈಕೋ. ಆ ಹೆಣ್ಮಕ್ಳ ಕೇಸಲ್ಲಿ ಸಿಕ್ಕಿದ ಒಂದೇ ಒಂದು ಸಾಕ್ಷಿ ಅಂದ್ರೆ ಅವ್ರ ದೇಹದ ಮೇಲಿದ್ದ ಒಬ್ಬ ವ್ಯಕ್ತಿಯ ಹಲ್ಲಿನ ಗುರುತು ಮಾತ್ರ. ಆ ಹಲ್ಲಿನ ಗುರುತನ್ನ ಈ ಕೇಸಿಗೆ ಸಂಬಂಧಪಟ್ಟವ್ರ ಹಲ್ಲಿನ ಗುರುತಿನ ಜೊತೆ ಮ್ಯಾಚ್ ಮಾಡಿ ನೋಡಿದ್ರು. ಆದ್ರೆ ಯಾರ ಗುರುತು ಮ್ಯಾಚ್ ಆಗಿಲ್ಲ. ಆದ್ರೂ ಕೂಡ ಸಬ್ ಇನ್ಸ್ಪೆಕ್ಟರ್ ಆ ಕೇಸ್ನ ಬಿಡ್ಲಿಲ್ಲ. ಒಂದಿನ ಸ್ಟೇಷನಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ರು, ಯಾಕೆ ಈ ಕೇಸ್ನ ಈ ಸ್ಟೇಷನಲ್ಲಿ ಯಾರು ತಗೊಂಡಿಲ್ಲ, ನಡ್ಸೋಕ್ ಹೋದ್ರು ಯಾಕೆ ನಡ್ಸೋಕ್ ಬಿಡ್ಲಿಲ್ಲ. ಆ ಸ್ಟೇಷನಲ್ಲಿದ್ದ ಎಲ್ಲರ ಮೇಲೆ ಅನುಮಾನ ಪಟ್ಟು ಒಂದಿನ ಅವ್ರನ್ನೆಲ್ಲ ಊಟಕ್ಕೆ ಕರೆದ್ರು. ಆಮೇಲೆ ಅವರೆಲ್ಲ ಊಟ ಮುಗಿಸ್ತಿರ್ಬೇಕಾದ್ರೆ ಎಲ್ರು ಎಲೆಗಳ ಮೇಲೆ ಒಂದೊಂದು ಆ್ಯಪಲ್ನ ಇಡೋಕೆ ಹೇಳಿದ್ರು. ನಾವು ಅದನ್ನ ಇಟ್ವಿ. ಎಲ್ರು ಹೊಟ್ಟೆ ತುಂಬ ಊಟ ಮಾಡಿದ್ರಿಂದ ಆ ಆ್ಯಪಲ್ನ ಪೂರ್ತಿಯಾಗಿ ತಿಂದಿಲ್ಲ. ಎಲ್ರು ಕಚ್ಚಿರೋ ಆ್ಯಪಲ್ನ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಫಾರೆನ್ಸಿಕ್ ಟೀಮಿಗೆ ಕಳಿಸಿದ್ರು. ಅದರಲ್ಲಿ ಒಂದು ಹಣ್ಣಿನ ಮೇಲಿದ್ದ ಹಲ್ಲಿನ ಗುರುತು ಆ ಹುಡುಗಿಯರ ದೇಹದ ಮೇಲಿದ್ದ ಹಲ್ಲಿನ ಗುರುತಿನ ಜೊತೆ ಮ್ಯಾಚ್ ಆಯ್ತು. ಅದು ಆ ಸ್ಟೇಷನ್ ಇನ್ಸ್ಪೆಕ್ಟರ್ದು ಅಂತ ಗೊತ್ತಾಯ್ತು. ಆದ್ರೆ ಆ ಇನ್ಸ್ಪೆಕ್ಟರ್ ಹಿಂದಿದ್ದ ಪೊಲಿಟಿಕಲ್ ಪವರ್, ಸ್ಟ್ರಾಂಗ್ ರೆಕಮೆಂಡೇಶನ್ ಇದೆಲ್ಲ ಇದ್ದಿದ್ರಿಂದ ಕಾನೂನಾತ್ಮಕವಾಗಿ ಏನು ಮಾಡಕ್ಕಾಗಲ್ಲ. ಆದ್ರೆ ನಾನು ನನ್ನ ಕೆಲಸ ಮಾಡೇ ಮಾಡ್ತೀನಿ ಅಂತ ಹೇಳಿ ಕೈಯಲ್ಲಿ ಗನ್ ಹಿಡ್ಕೊಂಡು ಆ ಸ್ಟೇಷನ್ ಇನ್ಸ್ಪೆಕ್ಟರ್ನ ಎನ್ಕೌಂಟರ್ ಮಾಡಿದ್ರು. ನೋವಲ್ಲಿರೋರ್ಗೆ ನ್ಯಾಯ ಸಿಗ್ಬೇಕು ಅಂದ್ರೆ ನನಗೆ ಏನ್ ತೋಚುತ್ತೋ ಅದನ್ನೇ ಮಾಡ್ತೀನಿ ಅಂತ ನಿರ್ಧರಿಸಿದ್ರು. ಅವ್ರ ಹೆಸರೇ ಕ್ಯಾಸ್ಟ್ರೋ. ಅವತ್ತಷ್ಟೊಂದು ಅಡಚಣೆ ಇದ್ರು ಆ ಕೇಸ್ನ ಕಂಡು ಹಿಡಿದ್ರು. ನೀವು ಈ ಕೇಸಲ್ಲಿ ಕೂಡ ಅಪರಾಧಿಗಳನ್ನ ಕಂಡು ಹಿಡಿತೀರ ಅನ್ನೋ ನಂಬಿಕೆ ನನಗಿದೆ ಸರ್. ಎದ್ದೇಳಿ ಸರ್, ಹೋಗೋಣ. ಬೇಗ ಬೇಗ ಇಳಿ ಬನ್ನಿ ಮಾವ. ಬೆಳಿಗ್ಗೆ ಕಾಲೇಜ್ ಹೋದ ಮಗಳು ಇನ್ನೂ ವಾಪಸ್ ಬಂದಿಲ್ಲ ಸರ್. ಫೋಟೋ ID ಕಾರ್ಡ್ ಏನಾದ್ರೂ ಇದೆಯಮ್ಮ? ಇದೆ ಸರ್. ಕೊಡಮ್ಮ. ನಿಮ್ ಹುಡುಗಿ ಫೋನ್ ನಂಬರ್ ಹೇಳಿ. 99367845. ನೋಡ್ಕೊಂಡು ಹೋಗು. ಅಯ್ಯೋ ಏನ್ರು ಆಯ್ತು? ನಾನು ಇಟ್ಕೊಳ್ರು ಅಣ್ಣ, ನಾನ್ ನೋಡ್ಕೋತೀನಿ. ಯಾವನ ಅವನು? ಅಧಿಕಾರ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ತೀಯಾ? ಯಾವನ ಹೊಡೆಯೋದಕ್ಕೆ ಅಧಿಕಾರ ಕೊಟ್ಟಿದ್ದು? ಅಯ್ಯೋ 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 ಹೊಡಿಬಿಡಿ ಅಣ್ಣ. ಅಯ್ಯೋ 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 ಸ್ವಾಮಿ ಹೊಡಿಬಿಡಿ. ಅಯ್ಯೋ ಅಯ್ಯೋ ಬಿಟ್ಬಿಡಿ. ಅಯ್ಯೋ ಬಿಟ್ಬಿಡಿ ನನ್ನ ಅಮ್ಮ. ಸ್ವಾಮಿ
ಬೆಳಿಗ್ಗೆ 8:00 ಕಾಲೇಜ್ಗೆ ಹೋಗ್ತಾಳೆ ಸರ್. ಕಾಲೇಜ್ ಮುಗಿಸ್ಕೊಂಡು ಸಾಯಂಕಾಲ 6:00 ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾಳೆ. ಪ್ರತಿದಿನ 8 ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾಳೆ ಸರ್. ಕೋಚಿಂಗ್ ಕ್ಲಾಸಲ್ಲಿ ಕೋಚಿಂಗ್ ಕ್ಲಾಸಲ್ಲೂ ವಿಚಾರಿಸಿದ್ವಿ ಸರ್. ಇವತ್ತು ಕ್ಲಾಸಿಗೆ ಬಂದಿಲ್ಲ ಅಂತ ಹೇಳಿದ್ರು. ಬರ್ತೀನಿ. ಆ ಕೋಚಿಂಗ್ ಸೆಂಟರ್ ಎಲ್ಲಿದೆ ಅಂತ ಹೇಳಿದ್ರಿ? ಸೆಂಟ್ರಲ್ ನಗರ್ ಸರ್. ಮಣಿಯಣ್ಣ ಬನ್ನಿ, ಗಾಡಿ ಹತ್ತಿ. ಆಯ್ತು ಸರ್. ಹಾ ಕೊಡಮ್ಮ. ಬ್ಯಾಗ್ ಯಾಕಣ? ನಾಳೆ ನೀವು ಶಬರಿಮಲೆಗೆ ಹೋಗ್ತಾ ಇದ್ರಲ್ಲ, ಲೇಟ್ ಆದ್ರೆ ಹಾಗೆ ಹೋಗ್ಬೋದು. ಇರುಮುಡಿ ಸಾಮಾನು ಸರ್. ಥ್ಯಾಂಕ್ಸ್ ಅಣ್ಣ. ಸರ್, ವಿಕಿ ಲೈನಲ್ಲಿದ್ದಾನೆ. ಹಾ ಕೊಡಿ. ಹಾ ಹೇಳು ವಿಕಿ. ಸರ್, ನೀವು ಕೊಟ್ಟಿದ್ದ ಹುಡುಗಿ ಫೋನ್ ನಂಬರ್ ಚೆಕ್ ಮಾಡಿ. ಆ ನಂಬರ್ ಕೊನೆದಾಗಿ ಚಿನ್ನಪಟ್ಟಿ ಟವರ್ ಅಲ್ಲಿ ಸ್ವಿಚ್ ಆಫ್ ಆಗಿದೆ. ಓಕೆ ಅಣ್ಣ, ಸೆಂಟ್ರಲ್ ನಗರ್ ಚಿನ್ನಪಟ್ಟಿ ಟವರ್ ಲೊಕೇಶನ್ ಅಲ್ಲಿ ತಾನೇ ಬರೋದು? ಹೌದು ಸರ್. ಹಾಗಾದ್ರೆ ಆ ಹುಡುಗಿ ಆ ಏರಿಯಾಲೇ ಮಿಸ್ ಆಗಿರ್ಬೇಕು. ಏಯ್, ಏನ್ ಮತ್ತಲ್ಲಿದ್ಯಾ? ಇಲ್ಲ ಸರ್. NOC ಕೋಚಿಂಗ್ ಸೆಂಟರ್ ಎಲ್ಲೇ ಇದೆ? ಇಲ್ಲೇ ಪಕ್ಕದಲ್ಲಿ ಸರ್. ಇಲ್ಲೇ ಪಕ್ಕದಲ್ಲಿ ಅಂದ್ರೆ ಈ ರೋಡಲ್ಲಿ. ಈ ಹುಡುಗಿ ನೋಡಿದ್ಯಾ? ನೋಡಿದ್ದೀನಿ ಸರ್. ದಿನ ಈ ಕಡೆನೆ ಹೋಗೋದು. ಇವತ್ತು ಕೂಡ ಹೋಗಿದ್ಲು. ಇವತ್ತು ಹೋದ್ಲಾ? ಹೋಗಿದ್ಲು ಸರ್. ಅಣ್ಣ, ಆ ಹುಡುಗಿ ಇಲ್ಲಿಗೆ ಬಂದಿದ್ದಾಳೆ, ಬಸ್ಸಿಂದ ಇಳಿದಿದ್ದಾಳೆ. ಈ ಅಂಗಡಿಯವರು ಕೂಡ ನೋಡಿದ್ದಾರೆ. ಆದ್ರೆ ಕೋಚಿಂಗ್ ಸೆಂಟರ್ಗೆ ಹೋಗಿಲ್ಲ ಅಂತಂದ್ರೆ ಅದರ ಮಧ್ಯದಲ್ಲೇ ಏನೋ ನಡೆದಿರಬೇಕು. ಬೀಗ ಹೊಡೀರಿ. ಕಿಡ್ನಾಪ್ ಮಾಡಿದವ್ರು ತುಂಬಾ ದೂರ ಹೋಗೋಕೆ ಸಾಧ್ಯ ಇಲ್ಲ. ಹುಡುಗಿ ಕಿಡ್ನಾಪ್ ಅಂತ ತಕ್ಷಣ ಇನ್ಫಾರ್ಮೇಶನ್ ಪಾಸ್ ಮಾಡಕ್ ಹೇಳಿ. ಅದ್ ಹೆಂಗೆ ಕಿಡ್ನಾಪ್ ಅಂತ ಹೇಳ್ತಾ ಇದ್ದೀರಾ? ಒಂದ್ ವೇಳೆ ಲವ್ ಮಾಡಿ ಓಡೋಗಿದ್ರೆ? ಅಣ್ಣ, ನಾವ್ ಈ ಏರಿಯಾ ಒಳಗೆ ಬರ್ಬೇಕಾದ್ರೆ ಒಂದು ಸ್ಟ್ರೀಟ್ ಲೈಟ್ ಮಾತ್ರ ಒಡೆದೋಗಿತ್ತು. ಅದೇ ತರ ಪಕ್ಕದಲ್ಲಿರೋ ಮನೆಯಲ್ಲಿ ಯಾವ ಲೈಟು ಆನ್ ಆಗಿರ್ಲಿಲ್ಲ. ಅಲ್ಲಿಗೆ ಹೋಗಿ ನೋಡಿದಾಗ AC ಔಟ್ಡೋರ್ ಯೂನಿಟ್ ಅಲ್ಲಿ ನೀರ್ ಸೋರ್ತಾನೆ ಇತ್ತು. ಅದೇ ಕಾರಣಕ್ಕೆ ಬೀಗ ಹೊಡಿಯೋಕ್ ಹೇಳಿದ್ದು. ಒಳಗೆ ಹೋಗಿ ಚೆಕ್ ಮಾಡಿದ್ಮೇಲೆ ರೂಮ್ ಅಲ್ಲಿ ಕೂಲಿಂಗ್ ಹಾಗೆ ಇತ್ತು. ಸೊ ಕನ್ಫರ್ಮ್ ಆಗಿ ಈಗಷ್ಟೇ ಹೋಗಿರ್ಬೇಕು. ಸರಿ, ಆ ಹುಡುಗಿ ಇಲ್ಲಿ ಬಂದಿರ್ಬೋದು, ಓಕೆ. ಆದ್ರೆ ಕನ್ಫರ್ಮ್ ಆಗಿ ಕಿಡ್ನಾಪ್ ಅಂತ ಹೇಗೆ ಹೇಳ್ತೀರಾ? ಅಣ್ಣ, ಆ ಸ್ಟ್ರೀಟ್ ಲೈಟ್ ಕೆಳಗಡೆ ಚೆಕ್ ಮಾಡ್ತಿರೋವಾಗ ಒಂದ್ ಕಂಬಳಿ ಹುಳ ಓಡಾಡ್ತಿತ್ತು. ಅದೇ ತರದ ಕಂಬಳಿ ಹುಳ ಆ ಮನೆ ಎದುರುಗಡೆನೂ ಕಾಣಿಸ್ತು. ಸೊ ಅವರು ಕಂಬಳಿ ಹುಳನ ಹುಡುಗಿ ಮೇಲೆ ಎಸ್ದಿದ್ರಿಂದ ಅವಳು ಪಬ್ಲಿಕ್ ಅಲ್ಲಿ ಡ್ರೆಸ್ ಬದಲಾಯಿಸೋದಕ್ಕೆ ಚಾನ್ಸೇ ಇಲ್ಲ. ಅಯ್ಯೋ, ಏನಮ್ಮ, ಏನಾಯ್ತು? ಏನು ಆಗಿಲ್ಲ. ಕಂಬಳಿ ಹುಳ ಹಾಕಿ ಹೋಗಿದ್ದೀರಲ್ಲ, ಉದ್ದಾರ ಆಗ್ತೀರಾ ನೀವು? ನೀನ್ ಬಾ ಅಮ್ಮ, ಬಾ. ಒಂಟಿ ಹೆಣ್ಣು ರಾತ್ರಿ ಹೊತ್ತು ಆಚೆ ಹೋಗೋದೇ ಕಷ್ಟ.
ಎಂತ ಕೆಲಸ ಮಾಡಿದ್ದಾರೆ, ಎಷ್ಟೊಂದು ಹುಳುಗಳನ್ನ ಮೈ ಮೇಲೆ ಹಾಕಿ ಹೋಗಿದ್ದಾರೆ. ನೀನ್ ಮೊದ್ಲು ಮನೆ ಒಳಗ್ ಬಾಮ, ಮೊದ್ಲು ಬಟ್ಟೆ ಬದಲಾಯಿಸ್ಕೊ. ಸೊ ಅವಳನ್ನ ಮನೆ ಒಳಗ್ ಬರೋ ಹಾಗೆ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ. ಇಟ್ಸ್ ಅ ಪ್ರೀ ಪ್ಲಾನ್ಡ್ ಕಿಡ್ನಾಪ್. ಓಕೆ ಸರ್, ಇದನ್ನ ನಾವು SI ಸಾಹೇಬ್ರಿಗೆ ವಿಚಾರಿಸೋಕೆ ಹೇಳೋಣ. ನಾವು ಇಲೆಕ್ಷನ್ ಡ್ಯೂಟಿಗೆ ಹೋಗ್ಬೇಕಲ್ಲ. ಅಣ್ಣ, ಇದು ನಮ್ ಡ್ಯೂಟಿನೇ. ಇಷ್ಟು ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಇದ್ರ ಹಿಂದೆ ಒಂದು ದೊಡ್ಡ ನೆಟ್ವರ್ಕ್ ಇದೆ ಅನ್ಸುತ್ತೆ. ಅಣ್ಣ, ಅವ್ರ ಆ ಹುಡುಗಿನ ಯಾವ್ದಕ್ ಬೇಕಾದ್ರೂ ಕಿಡ್ನಾಪ್ ಮಾಡಿರ್ಬೋದು. ಆ ಹುಡುಗಿಗೆ ಏನು ತೊಂದರೆ ಆಗದೆ ಇರೋ ಹಾಗೆ ಕಾಪಾಡೋದು ನಮ್ ಡ್ಯೂಟಿ. ವಾಕಿ ಕೊಡಿ ಇಲ್ಲಿ. ತಗೊಳ್ಳಿ ಸರ್. ಆತೂರ್ ಇನ್ಸ್ಪೆಕ್ಟರ್ ಕ್ಯಾಸ್ಟ್ರೋ ಮಾತಾಡ್ತಾ ಇದ್ದೀನಿ. ಒಂದು ಕಿಡ್ನಾಪಿಂಗ್ ಕೇಸ್ ರೆಕಾರ್ಡ್ ಆಗಿದೆ. ಆ ಹುಡುಗಿ ಫೋಟೋನ ನಮ್ ಸರೌಂಡಿಂಗ್ ಅಲ್ಲಿರೋ ಎಲ್ಲಾ ಸ್ಟೇಷನ್ಗೂ ಕಳಿಸ್ಕೊಡಿ. ಸೊ ಎಲ್ಲಾ ಚೆಕ್ ಪೋಸ್ಟ್ ಅಲ್ಲೂ ಎಲ್ಲಾ ಗಾಡಿನೂ ಥರೋವಾಗಿ ಚೆಕ್ ಮಾಡಿ. ನಾನು ಬರ್ತಾ ಇದ್ದೀನಿ. ಓವರ್. ರಾಧಾ, ಈ ದುಡ್ಡು ತಗೋ. ನನಗೆ ಕಾಲ್ ಮಾಡಬೇಡ. ನೆಕ್ಸ್ಟ್ ಟೈಮ್ ಕೆಲಸ ಬಂದಾಗ ಹೇಳ್ತೀನಿ. ಸರಿ ಸರಿ ಹೇಳು. ಸರ್, ನಿಮ್ಮ ಮಗಳನ್ನ ಸ್ವಲ್ಪ ಬರಕ್ ಹೇಳಿ. ಏನ್ ವಿಷಯ ಸರ್? ನಿಮ್ಮ ಮಗಳನ್ನ ಕರೀರಿ ಸರ್, ವಿಚಾರಿಸ್ಬೇಕು. ಅಮ್ಮ ಕೀರ್ತಿ, ಈ ಹುಡುಗಿ ಸೌಮ್ಯ ನಿನ್ ಫ್ರೆಂಡ್ ಅಲ್ವೇನಮ್ಮ? ಹೌದು ಸರ್. ನೈಟಿಂದ ಈ ಹುಡುಗಿ ಮಿಸ್ಸಿಂಗ್. ಪೇರೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿನಗೇನಾರು ಗೊತ್ತಿದೆಯಾ? ಗೊತ್ತಿಲ್ಲ ಸರ್. ಈ ಹುಡುಗಿ ಲವ್ ಏನಾದ್ರು ಮಾಡ್ತಿದ್ಲೇನಮ್ಮ? ಅದೆಲ್ಲ ಇಲ್ಲ ಸರ್. ಭಯ ಪಡದೆ ಹೇಳಮ್ಮ. ನಾವೇನ್ ಇದೆಲ್ಲ ಬೆಳಿಗ್ಗೆ ವಿಚಾರಿಸಿ ಸರ್. ನೈಟ್ ಅಲ್ಲಿ ಬಂದು ವಿಚಾರಿಸ್ತಾ ಇದ್ದೀರಾ? ನೀವು ಒಳಗೋಗಮ್ಮ. ಹೋಗಮ್ಮ. ತಗೊಳ್ಳಿ, ಹೋಗಿ. ಒಳಗೆ ಏನಿಲ್ಲ ಸರ್. ಡಿಕ್ಕಿ ಕ್ಲೋಸ್ ಮಾಡಪ್ಪ. ಯೋ, ಅಲ್ಲೊಂದು ಗಾಡಿ ಬರ್ತಾ ಇದೆ ನೋಡು. ಗಾಡಿ ನಿಲ್ಸು. ಗಾಡಿ ತಿರ್ಗಿಸ್ಬಿಡ್ಲಾ? ಹೋಗು. ಬಾ ಬಾ, ಸ್ವಲ್ಪ ಮುಂದೆ ಬಾ. ಏಯ್ ಬಾಪಾ, ನಡಿ. ನಿಲ್ಸು. ಎಲ್ಲೋಗಿ ಬರ್ತಿದ್ದೀರಾ? ಫಂಕ್ಷನ್ ಸರ್. ಲೈಸೆನ್ಸ್ ಕೊಡು. ಡಿಕ್ಕಿ ಓಪನ್ ಮಾಡು. ಏನ್ ಮಾಡೋಣ? ಮುಚ್ಕೊಂಡು ಕೂತ್ಕೋ. ಎತ್ತೋ ಕಾಲು. ಗೋಪಿ, ಹುಡುಗಿ. ಸರ್ ಬಂದೆ ಸರ್. ಬೇಗ ಬಾಡಿನ ಆಂಬ್ಯುಲೆನ್ಸ್ ಹಾಕ್ರಪ್ಪ. ಸರ್ ಬಂದ್ರು. ಸರ್, ನಮ್ಮ ಕಾನ್ಸ್ಟೇಬಲ್ 3 ಜನ ಸತ್ತೋದ್ರು ಸರ್. ಬಾಡಿನ ಬೇಗ GH ತಗೊಂಡೋಗ್ರಿ. ಬ್ಲೂ ಕಲರ್ ಗಾಡಿ ಯಾವ್ದಾದ್ರು ರಾಸಿಪುರಂ ಚೆಕ್ ಪೋಸ್ಟ್ ಕ್ರಾಸ್ ಆಯ್ತಾ ಅಂತ ಚೆಕ್ ಮಾಡಿ ಹೇಳಿ. ಓವರ್. ಸರ್, ಇಲ್ಲಿಂದ ರಾಸಿಪುರಂ ಚೆಕ್ ಪೋಸ್ಟ್ ಹೋಗ್ದೇನೆ ಬೇರೆ ದಾರಿನೇ ಇಲ್ವಲ್ಲ ಸರ್? ಅಣ್ಣ, ರಾಸಿಪುರಂ ಚೆಕ್ ಪೋಸ್ಟ್ ಮುಂಚೆ ಒಂದು ರೋಡ್ ಕ್ರಾಸ್ ಆಗುತ್ತೆ. ಅದು ಅಸಲಂಬಾಡಿ ವಿಲೇಜ್ ಒಳಗೆ ಹೋಗಿ ವಿಲ್ಲುಪುರ ಹೈವೇ ಟಚ್ ಆಗುತ್ತೆ. ಆ ರೂಟಲ್ಲೇ ಆ ಗಾಡಿ ಹೋಗಿರ್ಬೇಕು. ಆ ರೋಡಲ್ಲಿ ಕರ್ವ್ಸ್ ಜಾಸ್ತಿ ಇರೋದ್ರಿಂದ ಆ ಗಾಡಿ ಸ್ಪೀಡಾಗಿ ಹೋಗಿರೋದಕ್ಕೆ ಚಾನ್ಸೇ ಇಲ್ಲ. ಆದ್ರೆ ಚಿನ್ನಮಲೈ ರೂಟಲ್ಲಿ ಹೋದ್ರೆ ವಿಲ್ಲುಪುರ ಹೈವೇಗೆ ಬೇಗ ರೀಚ್ ಆಗ್ಬೋದು. ಆಗ ನಾವು ಆ ಗಾಡಿನ ಕನ್ಫರ್ಮ್ ಆಗಿ ಹಿಡಿಬೋದು.
ಹೋಗೋ, ಬೇಗ ಹೋಗೋ. ಹೆಂಗೋ ಗೊತ್ತಾಯ್ತು ಪೊಲೀಸ್ಗೆ? ಲೇ, ಇದು ಗುಣ ಅವ್ರ ಏರಿಯಾ ಅಲ್ವೇನಾ? ಯಾರೋ ನೀವು? ನಮಗ್ ಕಾಲ್ ಮಾಡಿ ಹುಡುಗಿರ್ ಫೋಟೋನೆಲ್ಲ ಕಳಿಸ್ತಾರೆ ಸರ್. ಆ ಹುಡುಗಿರ್ನೆಲ್ಲ ಕಿಡ್ನಾಪ್ ಮಾಡಿದ್ರೆ ನಮಗ್ ದುಡ್ಡು ಕೊಡ್ತಾರೆ ಸರ್. ಎಲ್ಲೋ ಆ ಹುಡುಗಿ? ಸರ್ ಆನ್ ದಿ ವೇಲಿ ಒಂದು ಗಾಡಿ ಬಂದಿತ್ತು ಸರ್. ಆ ಗಾಡಿಲಿ ಹಾಕೊಂಡು ಹೋದ್ರು ಸರ್. ನಮ್ಗೇನು ಗೊತ್ತಿಲ್ಲ ಸರ್. ಆಮೇಲೆ ನೀವು ಫಾಲೋ ಮಾಡಿ ನಮ್ನ ಹಿಡ್ಬಿಟ್ರಿ ಸರ್. ಫೋನ್ ಮಾಡು ಮಾಡು ಅಂತ ಹೇಳ್ತಿಲ್ವಾ? ಆ ನಂಬರ್ ಕಾಲ್ ಮಾಡು. ಏನೋ ಇದು ಹೊಸ ಅಭ್ಯಾಸ. ಫೋನ್ ಮಾಡ್ತಿದ್ಯಾ? ಹುಡುಗಿ ಬಂದಿದ್ದಾಳೋ ಇಲ್ವ ಅಂತ ಕೇಳಕ್ ಫೋನ್ ಮಾಡಿದೆ. ಫೋನ್ ಸ್ಪೀಕರ್ ಅಲ್ಲಿದೆ ತಾನೆ? ಏನೋ ಪೊಲೀಸ್ ಕಂಡು ಹಿಡಿದ್ಬಿಟ್ಯಾ? ನೀನ್ ಎಷ್ಟೇ ದೊಡ್ಡ ಪುಡಂಗಾದ್ರೂ ಸರಿ, ನನ್ನನ್ ಏನು ಮಾಡಕ್ಕಾಗಲ್ಲ. ಬೇಟೆ ಆಡಕ್ ತಾನೆ ಬಂದಿದ್ಯಾ? ಆಡು ಬೇಟೆ. ಏನೋ ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ತೀರಾ, ಪೊಲೀಸವ್ರನ್ನ ಶೂಟ್ ಮಾಡ್ತೀರಾ. ನೀವು ಚೆನ್ನಾಗಿರ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ಸರ್ ನನಗೇನು ಗೊತ್ತಿಲ್ಲ ಸರ್. ಸರ್ 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 ಈಗ ಒಂದು ನಂಬರ್ ಕಳ್ಸಿದ್ದೀನಿ, ಅದ್ರ ಡೀಟೇಲ್ಸ್ ನನಗೆ ಈಗಲೇ ಬೇಕು. ಓಕೆ ಸರ್. ಹೇಳಿ ವಿಕಿ. ಸರ್ ಈ ನಂಬರ್ ಇರೋದು ಬ್ಯಾಂಗ್ಳೂರ್ ಅಡ್ರೆಸ್ ಅಲ್ಲಿ, ಆದ್ರೆ ಕೊನೆಯದಾಗಿ ಕಲ್ಲಕುರ್ಚಿ ಟವರ್ ಅಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಈ ನಂಬರ್ಗೆ ಬೇರೆ ಯಾವ ನಂಬರ್ ಇಂದನೂ ಇನ್ಕಮಿಂಗ್ ಕಾಲ್ಸು ಬಂದಿಲ್ಲ, ಇದರಿಂದ ಔಟ್ ಗೋಯಿಂಗ್ ಕಾಲ್ಸು ಹೋಗಿಲ್ಲ.
ಎಸ್ ಕಂಟ್ರೋಲ್ ರೂಮ್ ಹೇಳಿ. ಸರ್ ಆಯಪ್ಪನ್ ಬಸ್ಸಲ್ಲಿ ಒಂದು ಹುಡುಗಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ಬಸ್ ಎಲ್ಲಿದೆ ಸರ್ ಇದು ಕೊಯಮತ್ತೂರು ಹೋಗ್ತಿರೋ ಬಸ್ ಸರ್. ಎಕ್ಸಾಕ್ಟ್ ಆಗಿ ಬಸ್ ಎಲ್ಲಿದೆ? ಸರ್ ಕಲ್ಲಕುರ್ಚಿ ಟೋಲ್ಗಿಂತ 5 ಕಿಲೋಮೀಟರ್ ಹಿಂದೆ ಇದೀವಿ ಸರ್. ಬಸ್ ನಂಬರ್ ಗೊತ್ತಾ? ಸರ್ TN10 BC ಸರ್ 5697 ನಿಮ್ಮ ಸರ್. ಹೆಸರೇನು ಸರ್? ಹಲೋ ಲೈನಲ್ಲಿ ಇದ್ದೀರಾ? ಕಂಟ್ರೋಲ್ ಟು ಪ್ಯಾಟ್ರೋಲ್, ಕಂಟ್ರೋಲ್ ಟು ಪ್ಯಾಟ್ರೋಲ್, ಕಂಟ್ರೋಲ್ ಟು ಪ್ಯಾಟ್ರೋಲ್, ಕಂಟ್ರೋಲ್ ಟು ಪ್ಯಾಟ್ರೋಲ್. ಸರ್ ಚೆನ್ನೈ ಟು ಕೊಯಂಬತ್ತೂರ್ ಐನ್ಗೋ ಟ್ರಾವೆಲ್ಸ್ ಬಸ್ ನಂಬರ್ TN10 BC 5697. ಅದರಲ್ಲಿ ಒಂದು ಹುಡುಗಿನ ಟಾರ್ಚರ್ ಮಾಡ್ತಾ ಇದ್ದಾರೆ ಅಂತ ಕಂಪ್ಲೇಂಟ್ ಬಂದಿದೆ ಸರ್. ಆ ಟೈಮಲ್ಲಿ ಆ ಬಸ್ಸು ಕಲ್ಲಕುರ್ಚಿ ಟೋಲಿಂದ 5 ಕಿಲೋಮೀಟರ್ ಮುಂದೆ ಹೋಗ್ತಿತ್ತು ಸರ್. ಈಗ ಬಸ್ ಎಲ್ಲಿದೆ ಅಂತ ನೋಡಿದಾಗ ಅದು ಕಲ್ಲಕುರ್ಚಿ ಟೋಲಿಂದ ಮುಂದೆ ಹೋಗ್ತಾ ಇದೆ ಸರ್. ತಕ್ಷಣ ಆ ಬಸ್ಸನ್ನ ಲಾಕ್ ಮಾಡಿ. ಓವರ್. ಯೋ ಆ ಹುಡುಗಿ ಫೋಟೋ ತೋರ್ಸ್ ಕೇಳಯ್ಯ. ಓಕೆ ಸರ್. ಈ ಹುಡುಗಿನೆಲ್ಲಾದ್ರೂ ನೋಡಿದ್ಯಾ? ಸರ್ ನಾನೆಲ್ಲೂ ನೋಡಿಲ್ಲ ಸರ್. ಊರ್ಗೋಸ್ಬಾ. ಏ ಕುಮಾರ ಸರು. ಸರ್ ಸರ್ ಆ ಹುಡುಗಿ ಫ್ರೆಂಡ್ಸ್ ಮನೆನೆಲ್ಲ ಚೆಕ್ ಮಾಡಾಯ್ತು. ಆ ಹುಡುಗಿ ಅಲ್ಲೆಲ್ಲ ಹೋಗಿಲ್ಲ ಸರ್. ಬಸ್ಸಲ್ಲಿ ಒಂದು ಹುಡುಗಿನ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಒಂದು ಇನ್ಫಾರ್ಮೇಶನ್ ಬಂದಿದೆ. ಆ ಹುಡುಗಿ ನಾವು ಹುಡುಕ್ತಿರೋ ಹುಡುಗಿ ಆಗಿರ್ಬೋದು ಅನ್ನೋ ಡೌಟ್ ಇದೆ. ಎಲ್ಲರೂ ಆತೂರು ಟೋಲ್ ಗೇಟ್ಗೆ ತಕ್ಷಣ ಹೊರಡಿ. ಓಕೆ ಬೇಗ ಹೊರಡಿ. ಸರ್ ಬಸ್ಸು ಮೇಂಬಾಲದಲ್ಲಿ ಬರ್ತಾ ಇದೆ. ಓವರ್. ಆತೂರು ಇನ್ಸ್ಪೆಕ್ಟರ್ ಕ್ಯಾಸ್ಟ್ರೋ ಮಾತಾಡ್ತಾ ಇದ್ದೀನಿ. ಕಲ್ಲಕುರ್ಚಿ ಟೋಲ್ ಪಕ್ಕದಲ್ಲೇ ನಾನಿದ್ದೀನಿ. ಆ ಬಸ್ನ ಲಾಕ್ ಮಾಡಿ ತಕ್ಷಣ ನಿಮಗೆ ಕಾಲ್ ಮಾಡ್ತೀನಿ. ಓವರ್. ಸರ್ 5697 ಬಸ್ ಬರ್ತಾ ಇದೆ ಸರ್. ಸೈಡಿಗೆ ಹಾಕೋ. ಸಾರ್ ಗಾಡಿನ ಫಾಲೋ ಮಾಡ್ಕೊಂಡು ಹೋಗಿ ಬಸ್ನ ಲಾರಿ ಶೆಡ್ ತರೋಕೆ ಹೇಳಿ. ಕೆಳಗಿಳಿದ್ ಬಾರ. ಸರ್ ಏನಾಯ್ತು ಸರ್? ಏ ಬಾಗಲ್ ತೆಗಿ. ಸರ್ ಏನ್ ಸರ್ ನಿಮ್ಮ ಸಮಸ್ಯೆ? ಡ್ರೈವರ್ ಬಸ್ಸಲ್ಲಿ ಏನೇ ಸಮಸ್ಯೆ? ಯೋ ಏನೇ ಪ್ರಾಬ್ಲಮ್? ಗಾಡಿ ಯಾಕೆ ಅಲ್ಲಿ ನಿಲ್ಸಿದ್ಯಾ? ಇಲ್ಲ ಹೈವೇಲಿ ಪೊಲೀಸ್ ಚೆಕಿಂಗ್. ಸರಿ ಏನೇ ಇದ್ರು ಒಂದ್ಸರಿ ಆಫೀಸ್ಗೆ ಇನ್ಫಾರ್ಮ್ ಮಾಡಿ. ಸಮಸ್ಯೆನೇ ಇಲ್ಲ ಅಂತ್ಯ. ಮತ್ತೆ ಕಂಟ್ರೋಲ್ ರೂಮ್ ಇಂದ ಯಾಕೆ ಫೋನ್ ಬಂದ? ಸರ್ ಗೊತ್ತಿಲ್ಲ ಸರ್. ಸರ್ ಗೊತ್ತಾನೆ ನಿಮ್ಗೆ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಏನಾದರೂ ಪ್ರಾಬ್ಲಮ್ ಆದ್ರೆ ನಿಮ್ದೇ ಜವಾಬ್ದಾರಿ. ಸರಿ ಅಣ್ಣ. ಬನ್ನಿ ಮೇಡಮ್. ಬನ್ನಿ ಅಮ್ಮ. ಎಲ್ಲ ಬನ್ನಿ ಬೇಗ ಬೇಗ ಬನ್ನಿ ಕೆಳಗೆ. ಬನ್ನಿ ಸರ್ ಬೇಗ ಬನ್ನಿ. ಬೇಗ ಅಲ್ಲೇ ನೋಡ್ತಾ ಇದ್ದೀರಾ? ಬನ್ನಿ. ಹಾ ನಡೀರಿ. ಮತ್ತೆ ಬನ್ನಿ ಈ ಕಡೆ ಬನ್ನಿ. ಬೇಗ ಬನ್ನಿ ಅಲ್ಲಿಲ್ವಾ? ಅಲ್ಲೇ ನೋಡ್ತಾ ಇದ್ದೀರಾ? ಬನ್ನಿ. ಹಾ ಬೇಗ ಬನ್ನಿ. ರಾಮ ಬೇಗ ಬನ್ನಿ. ಬೇಗ ಬಪ್ಪ. ಏನ್ ನೋಡ್ತಿದ್ಯಾ? ಏನ್ ನೋಡ್ತಾ ಇದ್ದೀರಾ? ಅಲ್ಲೇ ಬಸ್ ಬನ್ನಿ. ಹಾ ಹೋಗಿ ಎಲ್ಲ ಬೇಗ ಹೋಗಿ. ಅವ್ರ ಫ್ಯಾಮಿಲಿ ಅವ್ರು ಬರೋರ್ಗು ನಾವೇ ನೋಡ್ಕೋಬೇಕು. ಇವನ್ನ ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸಿ. ವಯಸ್ಸು ಹುಡುಗ ಅನ್ಸುತ್ತೆ. ಇಲ್ಲಿ ಬಂದ ಅನ್ಯಾಯವಾಗಿ ಸತ್ತೋದ ಅಷ್ಟೇ. ಅವನ ಹಣೆ ಬರ. ಹೋಗು. ಕರಣ್, ನಾವು ಹುಡ್ಕೊಂಡು ಬಂದ್ ಹುಡುಗಿ ಈ ಬಸ್ಸಲ್ಲಿ ಇಲ್ವೇ ಇಲ್ಲ. ಬಸ್ಸಲ್ಲಿ ಒಂದು ಹುಡುಗಿನ ಟಾರ್ಚರ್ ಮಾಡ್ತಿದ್ದಾರೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿತ್ತು. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಆ ರೀತಿ ಏನು ನಡೆದಿಲ್ಲ. ಆದ್ರೆ ಬಸ್ಸಲ್ಲಿ ಒಂದು ಕೊಲೆ ಆಗಿದೆ. ಆ ಹುಡುಗಿಗೆ ಏನಾದ್ರು ಆಗೋದಕ್ಕೆ ಮುಂಚೆ ಹುಡುಕಿ ಕಂಡು ಹಿಡಿಬೇಕು. ಕರಣ್, ನೀವು ಕಲ್ಲಕುರ್ಚಿಲಿ ಒಂದು ಜಾಗನೂ ಬಿಡ್ದೇನೆ ಚೆಕ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತಾನೆ ಇರಿ. ಮುಖ್ಯವಾಗಿ ಈ ಹುಡುಗಿ ಫ್ರೆಂಡ್ಸ್ ಮನೆ, ರಿಲೇಟಿವ್ಸ್ ಮನೆ ತರುವಾಗಿ ಚೆಕ್ ಮಾಡ್ತಾ ಇರಿ. ಓಕೆ ಸರ್. ಹಲೋ ಸರ್. ಹಲೋ ಡಾಕ್ಟರ್. ಹೇಳಿ. ಸಾರಿ ಡಾಕ್ಟರ್, ಈ ಟೈಮಲ್ಲಿ ಡಿಸ್ಟರ್ಬ್ ಪ್ರಾಬ್ಲಮ್ ಸರ್. ಸರಿ, ಹುಡುಗನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತೆ ಫಾರೆನ್ಸಿಕ್ ರಿಪೋರ್ಟ್ ನನಗೆ ತಕ್ಷಣನೇ ಬೇಕು ಸರ್. ತಕ್ಷಣ ಹೇಗೆ ಕೊಡೋದು ಸರ್? ಇದ್ರಲ್ಲಿ ತುಂಬಾ ಪ್ರೊಸೀಜರ್ಸ್ ಇದೆ. ಗೊತ್ತು ಸರ್, ಆದ್ರೆ ಇವತ್ತು ನೈಟೇ ಒಂದು ಹುಡುಗಿನ ಕಿಡ್ನಾಪ್ ಮಾಡಿದ್ದಾರೆ.
ತಡೆಯೋಕೆ ಅಂತ ಹೋದ ಪೊಲೀಸ್ನ ಶೂಟ್ ಮಾಡಿ ಸಾಯಿಸಿದ್ದಾರೆ. ಈಗ ಬಸ್ಸಲ್ಲಿ ಒಬ್ಬನ ಕೊಲೆ ಮಾಡಿದ್ದಾರೆ. ನನಗೆ ಯಾಕೋ ಈ 3 ಘಟನೆಗಳಿಗೆ ಏನೋ ಲಿಂಕ್ ಇದೆ ಅಂತ ಅನಿಸ್ತಾ ಇದೆ. ಆದ್ರೆ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡಿದವ್ರಿಗೆ ಇಲ್ಲೇನ್ ನಡೀತಾ ಇದೆ, ಏನ್ ಸಮಸ್ಯೆ ಅಂತಾನೆ ಗೊತ್ತಿಲ್ಲ. ಒಂದಂದು ಕನ್ಫರ್ಮ್ ಸರ್, ಈ ಬಸ್ಸಲ್ಲಿರೋರೇ ಯಾರೋ ಒಬ್ರು ಈ ಕೊಲೆನ ಮಾಡಿದ್ದಾರೆ. ಬೆಳಗ್ಗೆ ಅಷ್ಟರಲ್ಲಿ ಹಿಡಿಬೇಕು ಅಂದ್ರೆ ನೀವು ನಿಮ್ಮ ರೂಲ್ಸ್ನ ಮೀರಲೇಬೇಕು ಸರ್. ಓಕೆ ಸರ್, ನೀವು ಇಷ್ಟೊಂದು ರಿಸ್ಕ್ ತಗೋತಾ ಇದ್ದೀರಾ, ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ದಟ್ಸ್ ಓಕೆ, ವಿ ವಿಲ್ ಡೂ ಅವರ್ ಬೆಸ್ಟ್. ಇನ್ಸ್ಪೆಕ್ಟರ್ ಕ್ಯಾಸ್ಟ್ರೋ ಮಾತಾಡ್ತಾ ಇದ್ದೀನಿ. ಆತುರ್ ಟೋಲ್ಗೇಟ್ ಪಕ್ಕದಲ್ಲಿ ಐಫೋನ್ ಟ್ರಾವೆಲ್ಸ್ ಬಸ್ನ ಹಿಡಿದಾಯ್ತು. ಓವರ್. ಏಯ್ ಅಣ್ಣ, ಎಲ್ಲರೂ ಫೋನ್ ಈಸ್ಕೊಳ್ಳಿ. ಓಕೆ ಸರ್. ಏಯ್ ಕೊಡ ಫೋನ್. ಸರ್ ಈಗ ತಾನೇ ಫೋಟೋ ಹಿಡಿದು ಫೇಸ್ಬುಕ್ ಅಲ್ಲಿ ಹಾಕ್ತೀವಿ ಸರ್. ಸ್ಟೇಷನ್ ಅಲ್ಲಿ ಒಂದು ಫೋಟೋ ಸರ್. ಸರ್ ಪ್ಲೀಸ್ ಸರ್. ಸರ್ ಅಣ್ಣ, ಬಸ್ಸಲ್ಲಿ ಒಂದು ಹುಡುಗಿನ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಕಂಟ್ರೋಲ್ ರೂಮಿಗೆ ಯಾರು ಫೋನ್ ಮಾಡಿದ್ದು ಅಂತ ವಿಚಾರಿಸಿ. ಓಕೆ ಸರ್. ಹಾಗೆ ಎಲ್ಲರೂ ಫಿಂಗರ್ ಪ್ರಿಂಟ್ಸ್ ತಗೊಂಡು ಎಲ್ಲ ಸ್ಟೇಷನ್ಗೂ ಕಳಿಸಿ ಚೆಕ್ ಮಾಡಿಸಿ. ಹಾಗೆ ಫಾರೆನ್ಸಿಕ್ ಲ್ಯಾಬ್ಗೂ ಕಳಿಸಿ. ಓಕೆ. ಯಾರ್ಯಾ? ಗುರು ಸರ್. ಹೆಸರೇನಮ್ಮ? ಕೇಳ್ತಾ ಇದ್ದೀನಿ ತಾನೆ. ನಿನ್ ಜೊತೆಗೆ ಬಂದಿದ್ದು ಹುಡುಗನ ಹೆಸರೇನಮ್ಮ? ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನಪ್ಪ? ರಾಜು ಸರ್. ನನ್ನ ಹೆಸರು ವಿನೋದ್ ಸರ್. ಏನಮ್ಮ ಈಗ ಸುಮ್ಮನೆ ಇದ್ರೆ ಹೇಗಮ್ಮ? ಏನಾದ್ರೂ ಉತ್ತರ ಕೊಡಮ್ಮ. ಕರೆದ್ರೆ ಬರಲ್ವಾ? ಸರ್ ಇಲ್ಲ ಸರ್, ಬಾತ್ರೂಮ್ಗೆ ಹೋಗಿದ್ದೆ ಸರ್. ಎಲ್ಲಿ ಹೋಗ್ತಿದ್ದೆ? ಕೊಯಂಬತ್ತೂರಲ್ಲಿ ನಮ್ಮ ಮಾವನ ಮನೆಗೆ ಹೋಗ್ತಿದ್ದೆ ಸರ್. ಏಯ್ ಹೇಳ, ಎಷ್ಟಲ್ಲ ಅಂತ ಕೇಳೋದು? ನನ್ಗೆ ಅಪ್ಪ ಇಲ್ಲ, ಅಮ್ಮ ಮಾತ್ರ ಸರ್. ಅಮ್ಮಗೆ ಮೆಡಿಕಲ್ ಖರ್ಚಿಗೆ ದುಡ್ಡು ಬೇಕಿತ್ತು. ಚೆನ್ನೈಗೆ ಬಂದು ಎಷ್ಟು ಕಷ್ಟಪಡ್ತೀವೋ ಅಷ್ಟು ದುಡ್ಡು ಅಂತ ಹೇಳಿದ್ರು. ಈಗ ನನ್ನ ಹತ್ರ ದುಡ್ಡಿದೆ, ಆದರೆ ಅಮ್ಮ ತೀರ್ಕೊಂಡ್ಬಿಟ್ರು ಸರ್. 1 ವರ್ಷ ಆದ್ಮೇಲೆ ಕೊನೆಯದಾಗಿ ಈಗಲೇ ಅಮ್ಮನ ಮುಖ ನೋಡೋಕೆ ಹೋಗ್ತಾ ಇದ್ದೀನಿ ಸರ್. ನನ್ನ ಬಿಟ್ಬಿಡಿ ಸರ್. ನಾನು ಇಲ್ಲದೆ ಅವಳ ಅನಾಥೆಯಾಗಿ ಹೋಗ್ಬಾರ್ದು ಸರ್. ನನ್ನ ಬಿಟ್ಬಿಡಿ ಸರ್, ನಾನು ಹೋಗ್ಬಿಡ್ತೀನಿ. ನನ್ನ ಬಿಟ್ಬಿಡಿ ಸರ್. ಸರಿಯಪ್ಪ, ಅಳ್ಬೇಡ. ನಾನು ಇನ್ಸ್ಪೆಕ್ಟರ್ ಹತ್ರ ಹೇಳ್ತೀನಿ, ನಿನ್ನನ್ನು ಬೇಗ ಕಳಿಸೋದಕ್ಕೆ ಏರ್ಪಾಡು ಮಾಡ್ತೀನಿ. ಅಳ್ಬೇಡಪ್ಪ. ಸರ್, ಸತ್ತೋಗಿರೋ ಹುಡುಗನೇ ಸರ್ ಕಂಟ್ರೋಲ್ ರೂಮಿಗೆ ಫೋನ್ ಮಾಡಿದ್ದು. ಯಾಕೋ ಹೀಗ್ ಮಾಡ್ದೆ? ಏನು ಮಾಡ್ದೆ ಅವನ್ನ? ಹೇಳೋ, ಯಾಕೋ ಅವ್ರನ್ನ ಕೊಲೆ ಮಾಡ್ದೆ? ಹೇಳೋ, ಯಾಕೋ ಅವ್ರನ್ನ ಕೊಲೆ ಮಾಡ್ದೆ? ಸರ್, ಅಯ್ಯಂಬನ್ ಟ್ರಾವೆಲ್ಸು ಕೊಯಂಬೆಡುವಿಂದ 8 ಗಂಟೆಗೆ ಹೊರಡೋದಕ್ಕೆ ತಯಾರಾಗಿತ್ತು. ಬಸ್ಸಾಗತ್ತೋ ಪ್ಯಾಸೆಂಜರ್ಸ್ಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ವಿ ಸರ್. ಬ್ರೋ, ಕೊಯಂಬತ್ತೂರ್ಗೆ ಹೋಗೋ ಬಸ್ ಇಲ್ಲ ತಾನೆ ಬರೋದು? ಹೌದು ಬ್ರೋ. ಎಷ್ಟೊತ್ತಿಗೆ ಬರುತ್ತೆ? 8 ಗಂಟೆಗೆ. ಅಂಕಲ್, ಒಂದು ಸೆಲ್ಫಿ ತಗೊಳ್ಳೋಣ. ಬಾಪ ಬಾಪ, ತಗೋ. ಥ್ಯಾಂಕ್ ಯು. ಶಲ್ ವಿ ಟೇಕ್ ಎ ಸೆಲ್ಫಿ? ಹಲೋ, ಒಂದು ಸೆಲ್ಫಿ ತಗೊಳ್ಳೋಣ. ಅಣ್ಣ, ನೀವೇನಾ ಡ್ರೈವರು? ಒಂದು ಸೆಲ್ಫಿ ತಗೊಳ್ಳೋಣ ಬನ್ನಿ.
ನಾಳೆಗೆ ಮ್ಯಾರೇಜು. ನಾನೇ ಲೇಟು ಅನ್ಕೊಂಡ್ರೆ ಈ ನನ್ನ ಮಗ ಇನ್ನೂ ಲೇಟ್ ಮಾಡ್ತಾವನಲ್ಲ. ಬಸ್ಸು ಹೊರಡೋದು ರಾತ್ರಿ 8 ಗಂಟೆಗ ಇಲ್ಲ ಬೆಳಗ್ಗೆ 8 ಗಂಟೆಗ? ಬ್ರದರ್ ಫೋಟೋ ತಗೊಂಡಿದ್ ಸಾಕು, ಹೋಗಿ ಕೂತ್ಕೋಗು. ಅವನ್ ತೆಗಿಯೋದಿರ್ಲಿ, ನೀನ್ ಯಾವಾಗ ತೆಗಿತೀಯಾ? 8 ಗಂಟೆಗೆ ಬಸ್ ಹೊರಡುತ್ತೆ ಅಂತ ಹಾಕಿದ್ಯಾ? 8 ಗಂಟೆ ಅಂತ ಹಾಕ್ತಿವಿ, ಇಬ್ರು ಬರ್ಬೇಕು, ಆಮೇಲೆ ತಾನೇ ಹೋಗ್ಬೇಕು ನಾವು. ಯಾರೋ ಬರ್ತಾರೆ ಅಂತ ನಾವು ಕಾಯಕ್ಕಾಗತ್ತಾ? ಬಸ್ ಎತ್ತಯ್ಯ. ಯಾವ ಊರಿಗೆ ಹೋಗ್ತಾ ಇರೋದು? ಕೊಯಮತ್ತೂರ್. ಸರಿ, ಹತ್ತಿ 15ನೇ ನಂಬರ್ ಸೀಟಲ್ಲಿ ಕೂತ್ಕೊಳ್ಳಿ ಹೋಗಿ. ನಿಮ್ದೇನು ಹೆಸರು? ದಿವ್ಯಾ, ಆ ಬ್ಯಾಗ್ ಕೊಡು, ನೀನು ಹೋಗಿ ಕೂತ್ಕೋ. ದಿವ್ಯಾ, ನಾನಿದ್ದೀನಲ್ವಾ, ನೀನು ರಿಲ್ಯಾಕ್ಸ್ ಆಗಿರು. ಜಗನ್, ನಾನು ಬಸ್ ಹತ್ತಿದ್ದೀನಿ, ನೀನು ಹೇಳ್ದಂಗೆ ನಾನು ಮಾಡ್ತೀನಿ. ನಿನ್ ಫ್ರೆಂಡ್ಸ್ ಎಲ್ಲ ನೋಡ್ಕೊಳ್ತಾರೆ ಅಲ್ವಾ? ಏಯ್, ಅಲ್ಲೆಲ್ಲ ರೆಡಿ ಆಗಿರುತ್ತೆ, ನೀನು ಭಯ ಪಡ್ಕೋಬೇಡ. ಯಾರಯ್ಯ ಇವರು ಏರೋಪ್ಲೇನಲ್ಲಿ ಬಟ್ಟೆ ಒಗದ್ಬಿಟ್ಟು ಒಣಗಾಕೋರಲ್ಲ? ಯಾರೋ ಲೂಸ್ ನನ್ನ ಮಕ್ಕಳೇ ಇರ್ಬೇಕು. ಯೋ, ನೋಡ್ಕೊಂಡು. ನಾನ್ ನೋಡ್ಕೊಂಡೆ, ನೀನ್ ನೋಡ್ಕೊಂಡಿದ್ಯಾ? ಅಣ್ಣ ಸಾರಿ ಅಣ್ಣ. ಅಪ್ಪ ಕೂತ್ಕೊಳ್ಳಿಪ್ಪ. ಯಾವಾಗ್ಲೂ ಏನಾದ್ರೂ ಮಾತಾಡ್ಕೊಂಡೇ ಇರ್ತೀರಾ? ನಾನು ಗೊತ್ತ ಕಣ, ನೀನ್ ಕೂತ್ಕೊಳ್ಳ. ಮಾರೇ ಹೋಗಣ್ವಾ, ಹೋಗೋದಾರೆಲ್ಲ ಟಿಕೆಟ್ ಹಿಡಿಯೋಣ ಬಾ. ಹೌದ್ ಕಣ, ಕಿರ್ಚಿ ಕಿರ್ಚಿ ಗಂಟ್ಲೆಲ್ಲ ಹೋಯ್ತು. ಡೋರ್ ಕ್ಲೋಸ್ ಮಾಡೋ, ಹೊರಡೋಣ. ನಿಜ ಹೇಳಲೇ. ಜನನಿ ನಾರಾಯಣನ್, ಈ ಹೆಸರನ್ನು ಮಾತ್ರ ಯಾಕೆ ಮಾರ್ಕ್ ಮಾಡಿದ್ಯಾ? ಕೊಯಂಬೇಡುವಿಂದ ಹೊರಟು ಅಶೋಕ್ ನಗರಕ್ಕೆ ಬಂದು ಆ ಜನನಿ ನಂಬರ್ಗೆ ಕಾಲ್ ಮಾಡಿದೆ. ಫೋನ್ ಸ್ವಿಚ್ ಆಫ್ ಆಗಿತ್ತು. ಅದೇ ಟೈಮ್ಗೆ ಒಂದಿಬ್ರು ಬಂದು ಹತ್ಕೊಂಡ್ರು. ಬ್ರದರ್, ಸ್ವಿಚ್ ಆಫ್ ಅಂತ ಬರ್ತಿದೆ, ಏನ್ ಮಾಡೋದು? ಲೇಟ್ ಆಯ್ತು, ಹೊರಡೋಣ, ಆಫೀಸ್ ಅವ್ರಿಗೆ ಹೇಳೋಣ. ಸರಿ ಬ್ರದರ್. ಆ ಲೇಡಿ ಬರಲಿಲ್ಲ ಸರ್, ಅದಕ್ಕೆ ನಾನು ಹಂಗೆ ಮಾರ್ಕ್ ಮಾಡಿದ್ದೀನಿ. ಆ ಬ್ಯಾಂಡೇಡ್ನ ಈಗ ತಾನೇ ಹಾಕೊಂಡಿರೋ ಹಾಗಿದೆಯಾ? ಸರ್, ನನ್ನ ಬಸ್ಸಲ್ಲಿ ಎಲ್ಲ ಪ್ಯಾಸೆಂಜರ್ಗೂ ಟಿಕೆಟ್ ಕೊಡಕ್ಕೆ ಹೋದಾಗ ಏನಮ್ಮ ಕವರ್ ಮಡಗಿದ್ಯಾ? ವಾಂತಿ ಮಾಡಿದ್ರೆ ನೀನೇ ಕ್ಲೀನ್ ಮಾಡ್ಕೋಬೇಕು, ನೆನ್ಪಿಟ್ಕೋ. ಏನಮ್ಮ ಈಗ ತಾನೇ ಹೇಳ್ದೆ, ಬುದ್ಧಿ ಇಲ್ವಾ ನಿಂಗೆ? ಎಲ್ಲೆಲ್ಲ ಹೋಗಿ ಏನೇನೋ ತಿಂದು ಇಲ್ಲಿಗೆ ಬಂದು ವಾಂತಿ ಮಾಡಿ ನಮಗ್ ಕಾಟ ಕೊಡೋದು. ಕ್ಲೀನ್ ಮಾಡಮ್ಮ ಅದನ್ನ. ಏನೋ ಹೇಳ್ತಾ ಇದ್ಯಾ? ಹೊಸ ಹುಡುಗ ಸರ್, ಗೊತ್ತಿಲ್ಲದೆ ಮಾಡ್ಬಿಟ್ಟ. ಅದಾದ್ಮೇಲೆ ಜೀವನ ಯಾವಾಗ ನೋಡಿದ್ರಿ? ಜೀವ ಪ್ಲೀಸ್ ತಗೊಳಮ್ಮ. ಹಾಟ್ ವಾಟರ್ ಇಲ್ವಾ? ಇಲ್ಲಿ ಹಾಟ್ ವಾಟರ್ ಎಲ್ಲ ಇಲ್ಲಮ್ಮ, ಇರೋದಿದೆ. ಕುಡಿಯೋಂಗಿದ್ರೆ ಕುಡಿ, ಇಲ್ಲ ಇಲ್ದು ಹೋಗ್ತಾರೋ. ಹಾರ್ಟ್ ಇಲ್ಲಿದೆ, ಆದ್ರೆ ವಾಟ್ರೇ ಇಲ್ವೇ? ಬೆಳಿಗ್ಗೆ ಮದ್ವೆ ಇಟ್ಕೊಂಡು ನಾಚಿಕೆ ಆಗಲ್ವಾ? ತಿರ್ಗೋ ಆ ಕಡೆ. ತಗೊಳಮ್ಮ. ಅಂಕಲ್, ಒಂದ್ ಸಾಕು ಅಂಕಲ್. ಒಂದೇ ಸಾಕ? ಅರ್ಧ ಆಯ್ತು ಬಿಡು. ಇಬ್ರಿಗೆ ಒಂದ್ ಬೆಡ್ ಸೀಟ ಹೆಂಗ್ರು? ಏನ್ರಿ ಲೈಟ್ ಆಫ್ ಮಾಡೋದಾ? ಅಣ್ಣ, ಲೈಟ್ ಆಫ್ ಮಾಡ್ಬಿಡಿ. ಲೈಟ್ ಆಫ್ ಮಾಡಿದ್ರೆ ನಿದ್ದೆ ಬರಲ್ಲ. ಅಯ್ಯೋ, ಬೇಗ ಆಫ್ ಮಾಡಿ ಅಂಕಲ್. 2K ಕಿಡ್ಸ್ ಅಮ್ಮ? ಎಸ್ ಅಂಕಲ್. ಅಂಕಲ್ಲ, ಕಬ್ಬುಣ ಕುಟ್ಟಕ್ ರೆಡಿ ಆಗಿದೆ. ಕಬ್ಬುಣದ ಅಂಗಡಿಲಿ ನೋಡಕ್ಕೇನ್ ಕೆಲಸ? ದಬಾ ಕಣ್ಮಲಿ ಕಳಲಿ. ಟಿಕೆಟ್ ಬುಕ್ ಮಾಡಿದವರ ಡೀಟೇಲ್ಸ್ ಹೇಳು. ಸರ್, ಟಿಕೆಟ್ ಬುಕ್ ಮಾಡಿದ್ದು 16 ಜನ ಸರ್. ಅದರಲ್ಲೊಂದು ಲೇಡಿ ಬರಲಿಲ್ಲ ಸರ್. ನಾನು ಟಿಕೆಟ್ ಕೊಟ್ಟಿದ್ದು 10 ಜನಕ್ಕೆ, ಒಟ್ಟು 25 ಜನ. ಇನ್ನು ಮಿಕ್ದವ್ರ ಹೆಸರ ಕವರಲ್ಲಿದೆ ನೋಡಿ ಸರ್. ಕೊಯಂಬೇಡಿಂದ ಬಸ್ ಎಷ್ಟೊತ್ತಿಗೆ ಹೊರಡ್ತು? ರೆಗ್ಯುಲರ್ ಆಗಿ 8 ಗಂಟೆಗೆ ತೆಗಿತೀವಿ ಸರ್.
ಆದ್ರೆ ಇವತ್ತೆತ್ತಿದ್ದು 8:15 ಸರ್. ಅಲ್ಲ ರೀ, ಒಬ್ಳು ಪ್ರೆಗ್ನೆಂಟ್ ಲೇಡಿ ವಾಂತಿ ಮಾಡ್ತಿರ್ಬೇಕಾದ್ರೆ ಯಾಕೆ ಬಸ್ ನಿಲ್ಲಿಸ್ಲಿಲ್ಲ? ಸರ್, ನಾವು ಬಸ್ನ ಅನ್ಕೊಂಡಿದ್ ಕಡೆ ನಿಲ್ಸಕ್ಕಾಗಲ್ಲ ಸರ್. ಬಸ್ಸಲ್ಲಿ GPS ಟ್ರ್ಯಾಕಿಂಗ್ ಇದೆ ಸರ್. ಒಂದ್ ವೇಳೆ ಬಸ್ಸಲ್ಲಿ ಬರೋರ್ಗೆ ಏನಾದ್ರೂ ಅವಸರ ಇದ್ರೆ ಆಫೀಸಲ್ಲಿ ಕೇಳಿ ಅವರು ಸೇಫಾ ಜಾಗ ಅಂತ ಹೇಳಿದ್ರೆ ಸರ್ ನಿಲ್ಸೋದಕ್ಕಾಗೋದು. ಯಾಕಂದ್ರೆ ಬಸ್ಸಲ್ಲಿ ಬರೋರ್ ಸೇಫ್ಟಿನೇ ಸರ್ ನಮಗೆ ಮುಖ್ಯ. ಸರಿ, ಬಸ್ಸಲ್ಲಿ ಜೀವ ಜೊತೆ ಯಾರಾದ್ರೂ ಏನಾದ್ರೂ ಗಲಾಟೆ ಮಾಡಿದ್ರ? ಕೇಳ್ತಾ ಇದ್ದೀನಲ್ವಾ? ಹೌದು ಸರ್, ಒಂದು ಹುಡುಗಿ ಜೊತೆ. ಇಲ್ಲಿ ಡೈಸಿ ರೋಸ್ ಅಂದ್ರೆ ಯಾರಮ್ಮ? ಬಾರಮ್ಮ ಒಳಗೆ. ಸರ್, ನಾವು ಬಸ್ನ ಅನ್ಕೊಂಡಿದ್ ಕಡೆ ನಿಲ್ಸಕ್ಕಾಗಲ್ಲ ಸರ್. ಬಸ್ಸಲ್ಲಿ GPS ಟ್ರ್ಯಾಕಿಂಗ್ ಇದೆ ಸರ್. ಒಂದ್ ವೇಳೆ ಬಸ್ಸಲ್ಲಿ ಬರೋರ್ಗೆ ಏನಾದ್ರೂ ಅವಸರ ಇದ್ರೆ ಆಫೀಸಲ್ಲಿ ಕೇಳಿ ಅವರು ಸೇಫಾ ಜಾಗ ಅಂತ ಹೇಳಿದ್ರೆ ಸರ್ ನಿಲ್ಸೋದಕ್ಕಾಗೋದು. ಯಾಕಂದ್ರೆ ಬಸ್ಸಲ್ಲಿ ಬರೋ ಸೇಫ್ಟಿನೇ ಸರ್ ನಮಗೆ ಮುಖ್ಯ. ಸರಿ, ಬಸ್ಸಲ್ಲಿ ಜೀವ ಜೊತೆ ಯಾರಾದ್ರೂ ಏನಾದ್ರೂ ಗಲಾಟೆ ಮಾಡಿದ್ರೆ? ಹೌದು ಸರ್, ಒಂದು ಹುಡುಗಿ ಜೊತೆ. ನಿಮಗೂ ಜೀವಾಗೂ ಏನ್ ಗಲಾಟೆ? ಜೀವಾಗೂ ನನಗೂ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಆಗಿದ್ದು ಜೀವಾಗೆ ಮತ್ತೆ ಕಂಡಕ್ಟರ್ಗೆ. ನಾವು ಮರಿಮಲೆ ಬಸ್ ಸ್ಟಾಪ್ ಅಲ್ಲಿ ವೇಟ್ ಮಾಡ್ತಾ ಇದ್ವಿ. ಬಸ್ಸೇ 1/2 ಅವರ್ ಲೇಟ್ ಆಗಿ ಬಂತು. ನಾವು ಒಳಗಡೆ ಹತ್ತದ್ಮೇಲೆ ಗಾಡಿ ಹೋಗಿ ರೀಚ್ ಆಗೋಷ್ಟ್ರಲ್ಲಿ ಏನ್ ಮಾಡ್ತೀನಿ ನೋಡು. ಇವ್ರನ್ನ ಹೊಡಿಯಕ್ ನೀವ್ಯಾರು ಸರ್? ಹಲೋ, ಇವರೇ ಕಣಮ್ಮ ತಪ್ಪು ಮಾಡಿದ್ದು. ತಪ್ಪು ಮಾಡಿದ್ರೆ ಹೊಡಿಯೋದಕ್ಕೆ ನಾವ್ಯಾರು? ಹಾಗಾದ್ರೆ ಅವರನ್ನ ಈಗ ತಪ್ಪು ಯಾರ್ದೇ ಆಗಿದ್ರು ಸರಿ. ಡಾಕ್ಟರ್ ಆಗಿ ನಾನು ನನ್ನ ಕೆಲಸ ಮಾಡಿದೆ. ಓಕೆ ಮೇಡಮ್, ನೆನೆ ಈ ಗಲಾಟೆ ನಡೆದಾಗ್ಲೇ ಜೀವ ಜೊತೆ ನೀವು ಕೊನೆ ಸಲ ಮಾತಾಡಿದ್ದು ಅಲ್ವಾ? ಆ ಹುಡ್ಕೊಂದು ಏನು ತಪ್ಪಿಲ್ಲ ಅಂತ ಗೊತ್ತಾದ್ಮೇಲೆ ನಾನು ಮಾತಾಡಿದ ತಪ್ಪು ಅಂತ ಅನ್ನಿಸ್ತು. ಅದಕ್ಕೆ ಜೀವ ಒಬ್ನೇ ಇರ್ಬೇಕಾದ್ರೆ ಹೋಗಿ ಸಾರಿ ಕೇಳ್ದೆ. ಒಬ್ರೇನಾ? ಹೌದು ಸರ್. ಸರಿ, ಓಕೆ, ಹೊರಗಡೆ ವೇಟ್ ಮಾಡಿ. ಹಲೋ. ಹಾ ಸರ್, ಕಳ್ಳಿಪಟ್ಟಿ ಏರಿಯಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಕರಣ್. ಸರ್, ನಾಳೆ ವೋಟಿಂಗ್ ನಡೀತಾ ಇರೋದ್ರಿಂದ ಇಲ್ಲಿ ಬರೀ ಪಕ್ಷದವರೇ ಕಾಣಿಸ್ಕೊತಾ ಇದಾರೆ. ಈ ಏರಿಯಾದಲ್ಲ ಹುಡುಗಿ ಇರೋ ಸಾಧ್ಯತೆ ಇಲ್ಲ ಸರ್. ಹೌದು ಸರ್. ಒಂದು ಜಾಗನೂ ಬಿಡಬೇಡಿ, ಸರಿಯಾಗಿ ಹುಡುಕಿ. ಓಕೆ ಸರ್. ಓಕೆನಾ? ಓಕೆ ಸರ್. ಇಲ್ಲಂಗೋ ಸರ್, ಆ ಹುಡುಗನ ಜೊತೆ ಒಂದು ಹುಡುಗಿ ಬಂದಿಲ್ಲ. ಹೌದು ಸರ್. ಅವಳನ್ನ ಬರಕ್ ಹೇಳಿ. ಆ ಹುಡುಗಿ ಅಳ್ತಾನೆ ಇದ್ದಾಳೆ ಸರ್. ಆ ಹುಡುಗಿನ ಇನ್ವೆಸ್ಟಿಗೇಟ್ ಮಾಡಬೇಕು, ಒಳಗೆ ಕರ್ಕೊಂಡು. ಸರಿ ಸರ್. ಕೂತ್ಕೊಳ್ಳಿ. ನೀವು ಜೀವನು ಒಟ್ಟಿಗೆ ಬಂದಿದ್ರಿ, ಆದ್ರೆ ಬಸ್ಸಲ್ಲಿ ಮಾತ್ರ ಯಾಕೆ ಸಪರೇಟ್ ಆಗಿ ಕೂತಿದ್ರಿ? ಕಂಡಕ್ಟರ್ ಆ ಲೇಡಿನ ಬೈದ್ಬಿಟ್ಟು ಹೋದ್ಮೇಲೆ ಅವರೊಬ್ಬರೇ ಕೂತ್ಕೊಂಡು ಅಳ್ತಾನೆ ಇದ್ರು. ಜೀವ, ಸ್ವಲ್ಪ ಜಾಗ ಕೊಡು. ಇಲ್ಲಿ ನೋಡಿ, ಸ್ವಲ್ಪ ನೀರು ಕುಡೀರಿ. ಯಾಕೆ ಅಳ್ತಿದ್ದೀರಾ? ಫಸ್ಟ್ ರಿಲ್ಯಾಕ್ಸ್ ಆಗಿ. ಇಂಥ ಪರಿಸ್ಥಿತಿಲಿ ಯಾಕೆ ಒಬ್ರೇ ಬರಕ್ ಹೋದ್ರಿ? ಹೆತ್ತೋರ್ ಮಾತನ್ನ ಕೇಳ್ದೇನೆ ಲವ್ ಮಾಡ್ದವನ್ ಹಿಂದೆನೆ ಬಂದ್ಬಿಟ್ಟೆ. ಆರಂಭದಲ್ಲಿ ಚೆನ್ನಾಗೆ ನೋಡ್ಕೋತಿದ್ದ. ಹೋಗ್ತಾ ಹೋಗ್ತಾ ತಾನೇ ಗೊತ್ತಾಗತ್ತೆ ಯಾರ ಬುದ್ಧಿ ಹೇಗೆ ಅಂತ. ಈಗ ಅವ್ನ್ ಕೊಡೋ ಟಾರ್ಚರ್ನ ನನ್ ಕೈಲಿ ತಡ್ಕೊಳಕ್ಕಾಗಲ್ಲ. ಅವ್ರ ಮನೇಲೂ ಸಹ ನನಗ್ ತೊಂದರೆ ಕೊಡ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲ ಸಹಿಸ್ಕೋತಾ ಇದ್ದೆ, ಆದ್ರೆ ಈಗ ನನ್ ಮಗು. ನನಗೇನೇ ಆದ್ರೂ ಪರವಾಗಿಲ್ಲ, ನನ್ ಮಗುಗ್ ಮಾತ್ರ ಏನು ಆಗಕ್ ಬಿಡಲ್ಲ. ಅದಕ್ಕೋಸ್ಕರನೇ ಯಾರಿಗೂ ಏನೋ ಹೇಳ್ದೆ ಹೊರಟು ಬಂದ್ಬಿಟ್ಟೆ. ಅಪ್ಪ ಅಮ್ಮನ ಜೊತೆ ಇರೋಣ ಅಂತ ಹೋಗ್ತಿದ್ದೀನಿ. ನಿಮ್ಗಾಗ್ಲಿ ಮಗುಗಾಗ್ಲಿ ಏನೂ ಆಗಲ್ಲ.
ನೀವು ಧೈರ್ಯವಾಗಿರಿ. ನಿಮ್ಮಿಬ್ಬರ ಮಧ್ಯೆ ಇರೋ ರಿಲೇಶನ್ಶಿಪ್ ಏನು? ಸ್ವಲ್ಪ ಡೀಟೇಲ್ ಆಗಿ ಮಾತಾಡ್ಬೋದಾ ದಿವ್ಯಾ? ನಾವಿಬ್ರು ಒಂದೇ ಕಾಲೇಜಲ್ಲೇ ಓದ್ತಾ ಇದ್ವಿ ಸರ್. 4 ಇಯರ್ಸಿಂದ ನಾವಿಬ್ರು ಲವ್ ಮಾಡ್ತಾ ಇದ್ವಿ. ನಮ್ಮ ಅಕ್ಕನ ಮಗಳು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ. ನಾನು ಅಂದ್ಕೊಂಡೇ ಇರಲಿಲ್ಲ ಜೀವ ನಮ್ಮ ಮನೆಗೆ ಬರ್ತಾನೆ ಅಂತ, ನಮ್ಮ ಲವ್ ಬಗ್ಗೆ ಎಲ್ಲರ ಮುಂದೆ ಹೇಳ್ತಾನೆ ಅಂತ. ಅದಿಷ್ಟ ಆಗದೆ ನಮ್ಮ ಮನೆಯವರು ಸಂಬಂಧಿಕರು ಜೀವಾಗ ಹೊಡೆದು ಮನೆಯಿಂದ ಆಚೆ ಹಾಕ್ಬಿಟ್ರು. ಜೀವ ನಾಳೆ ನನಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಏನೇ ಹೇಳ್ತಾ ಇದೀಯಾ? ಇವಾಗ್ಲೇ ಬಂದು ನನ್ನ ಕರ್ಕೊಂಡು ಹೋಗು. ಇಲ್ಲಿ ನಡೀತಿರೋದು ನೋಡಿದ್ರೆ ನಂಗೆ ಭಯ ಆಗ್ತಿದೆ. ಈಗ ತಾನೇ ಒಂದು ಸಮಸ್ಯೆ ಪರಿಹಾರ ಆಗಿದೆ, ಆಗ್ಲೇ ಇನ್ನೊಂದ? ದಿವ್ಯಾ ಅಳ್ಬೇಡ. ಹೇಗೋ ಜೀವನ ಕನ್ವಿನ್ಸ್ ಮಾಡಿ ಯಾರಿಗೂ ಗೊತ್ತಾಗ್ದೆ ಅವತ್ತು ರಾತ್ರಿನೇ ಮನೆಯಿಂದ ಹೊರಟ್ಬಿಟ್ವಿ. ದಿವ್ಯಾ ಬೇಬ ಹತ್ಕೋ. ಜೀವನ್ ಫ್ರೆಂಡ್ಸು ಕೊಯಂಬತ್ತೂರಲ್ಲಿದ್ದಾರೆ ಅಂತ ಹೇಳಿದ್ರು. ನಾವಲ್ಲಿ ಹೋಗಿ ಹೊಸ ಲೈಫ್ ಶುರು ಮಾಡೋಣ ಅಂತ ಅನ್ಕೊಂಡಿದ್ವಿ. ಆದರೆ ಅಷ್ಟರಲ್ಲೇ ಇಷ್ಟೆಲ್ಲ ನಡೆದೋಯ್ತು ಸರ್. ಅವನು ತುಂಬ ಒಳ್ಳೆಯವನು ಸರ್. ನಿಮಗೆ ಬಸ್ಸಲ್ಲಿ ಯಾರ ಮೇಲಾದರೂ ಸಂದೇಹ ಇದೆಯಾ? ಇಲ್ಲ ಸರ್. ನಿಮ್ಮ ಅಪ್ಪನ ಮೇಲೆ? ಪರವಾಗಿಲ್ಲ, ಟೈಮ್ ತಗೊಳ್ಳಿ. ಫೇಸ್ ವಾಶ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಅಣ್ಣ, ಈ ಲಿಸ್ಟಲ್ಲಿ ಇರೋರ್ನ ವಿಚಾರಿಸಿ. ಓಕೆ ಸರ್. ಇವನು ಯಾರು? ವೈನ್ ಶಾಪ್ ಬೀಗ ಅವ್ರು ಕಳ್ತನ ಮಾಡ್ತಾ ಇದ್ದ. ಹಿಡಿಯೋಕೋದ್ ಪೊಲೀಸ್ನವ್ರ ಮೇಲೆ ಕೈ ಮಾಡ್ದ ಸರ್. ಎಣ್ಣೆ ಐಟಲ್ ಮಾಡ್ಬಿಟ್ರೆ ಸರ್. ಪೊಲೀಸ್ ಏಟ್ ಹೇಗಿರುತ್ತೆ ಅಂತ ತೋರಿಸಿ. ಪೊಲೀಸ್ನವ್ರ ಮೇಲೆ ಕೈ ಮಾಡ್ತೀಯಾ? ಅಷ್ಟೊಂದು ಧೈರ್ಯ ನಿಂಗೆ? ಏಯ್, ಕುತ್ಕೊಳ್ಳೋ. ಬರ ಒಳಗೆ. ಓಕೆ ಸರ್, ಹೋಗೋ ಒಳಗೆ. ಪೊಲೀಸ್ ಮೇಲೆನೆ ಕೈ ಮಾಡ್ತೀಯ? ನನ್ನ ಮಕ್ಕಳ ಎಷ್ಟು ಹೊಡೆದ್ರು ಬುದ್ಧಿ ಬರಲ್ಲ ನಿನ್ಗೆ. ಈ ಕೇಸ್ ಮುಗಿಲಿ, ಆಮೇಲೆ ಐತೆ ನಿನ್ಗೆ. ಕೇಶವನ್ ಯಾರಪ್ಪ? ಇಲ್ಲಿ ಕೇಶವನ್ ಯಾರು? ಏಯ್, ಕೇಳ್ತಾ ಇದ್ದೀನಲ್ಲ, ಯಾರು ಕೇಶವನ್ನು? ನೀನೇನ ಕೇಶವನ್ನು? ಹೌದು ಸರ್. ಯಾವ್ರು ಅಂತ ಹೇಳಿದೆ? ಹೇಳ್ತಾ ಇದ್ದೀನಲ್ಲ. ಏಯ್, ನಿನ್ನೇನ ಕಣ? ಸರ್, ಇವನ್ ಮೇಲೆ ನನಗೆ ಅನುಮಾನ ಇದೆ. ಎಲ್ಲಿ ಓಡ್ತಾ ಇದೀಯಾ? ಒಳಗೆ ಒಳಗೆ ವಂಚನೆ, ಮೋಸ, ಪ್ರೀತಿಗೆ ವಿರೋಧ, ಇದರಲ್ಲಿ ತಾವ್ಯಾವ ಟೈಪು? ಸರ್, ನಾನು ಜಗನ್ನು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸು. ಅವರಿಬ್ಬರು ಲವ್ ಮ್ಯಾಟ್ರು ನಮಗೆ ಮುಂಚೆನೇ ಗೊತ್ತಿತ್ತು. ಅವನಿಗೆ ತುಂಬ ಸರಿ ವಾರ್ನ್ ಮಾಡಿದ್ರು, ಮನೆವರೆಗೂ ಬಂದ್ಬಿಟ್ಟ. ಹೋದ ವಾರನೇ ಎತ್ತಬೇಕಿತ್ತು, ಮಿಸ್ ಆಗೋಗಿದ್ಯಾ? ನೀನು ಜೀವಂತವಾಗಿ ಬಿಡೋದಿಲ್ಲ, ಹೋಗ. ಅವತ್ತು ನೈಟು ಜಗನ್ ಫೋನ್ ಮಾಡ್ದ. ದಿವ್ಯಾನ ಜೀವ ಕರ್ಕೊಂಡೋದ ಅಂತ ಹೇಳಿ ಹುಡುಗರನ್ನ ಕರ್ಕೊಂಡು ECRಗೆ ಬರಕ್ಕೆ ಹೇಳ್ದ. ಅಲ್ಲಿ ಹೋಗೋ ದಾರಿಲಿ ದಿವ್ಯಾ ಜೀವ ಬೈಕಲ್ಲಿ ಹೋಗೋದನ್ನು ನೋಡಿದೆ. ಜೊತೆಗೆ ನಾನು ಫಾಲೋ ಮಾಡ್ಕೊಂಡು ಹಿಂದೆನೇ ಬಂದ್ಬಿಟ್ಟೆ. ಲೇ, ದಿವ್ಯಾ ಜೀವ ಇಲ್ಲಿ ಕೊಯಂಬೇಡ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಾ ಇದ್ದಾರೋ? ಅಲ್ಲೇ ಅವ್ರ ಕೈ ಕಾಲು ಮುರಿದಾಕ್ಬೇಕು ತಾನೆ. ಲೇ ಕೇಶವ, ನಾನು ಹೇಳೋದನ್ನ ಕೇಳಿಸ್ಕೊ. ಅವ್ರು ಎಲ್ಲಿ ಹೋಗ್ತಾರೆ ಅಂತ ಫಾಲೋ ಮಾತ್ರ ಮಾಡು, ಮಿಕ್ಕಿದನ್ನ ಅಪ್ಪ ನೋಡ್ಕೋತಾರೆ. ಸರಿ, ಓಕೆ, ನಾನು ಹೋಗ್ತೀನಿ. ಸರ್, ಇವನ್ ಫೋನ್ ಸರ್.
ಬಸ್ಸು ಮರೈಮಲೆ ನಗರಿಂದ ಮುಂದಕ್ಕೆ ಹೋಯ್ತು. ನೀನು ಎಲ್ಲಿದೆಯೋ ಅಂತ ನಾನು ಕೇಳಿದೆ. ಅಪ್ಪನ ಹುಡುಗರೆಲ್ಲ ನೋಡ್ಕೋತಾರೆ, ನೀನೇನು ಮಾಡಬೇಡ ಅಂತ ಹೇಳ್ದ ಸರ್. ಹಾಗಾಗಿ ನಾನೇನು ಮಾಡಲಿಲ್ಲ, ಹಾಗೆ ಸುಮ್ಮನೆ ಮಲ್ಕೊಂಡೆ ಸರ್. ಹಾಗಾದರೆ 3 ಗಂಟೆಗೆ ಒಂದು ಫೋನ್ ಮಾಡಿದ್ಯಾ? ಜೀವ ಸತ್ತೋದ ಅಂತ ಫೋನ್ ಮಾಡಿ ಹೇಳಿದೆ ಸರ್. ಇದನ್ನು ನಂಬಬೇಕು ಅಂತೀಯ? ನೀನು ಅವನ್ನ ಫಾಲೋ ಮಾಡ್ಕೊಂಡು ಹೋಗಿದ್ಯಾ? ಒಂದು ನೀನೇ ಕೊಲೆ ಮಾಡಿರ್ತೀಯ, ಇಲ್ಲ ಕೊಲೆ ಮಾಡ್ದವನ್ನ ನೋಡಿರ್ತೀಯ ಅಲ್ವಾ? ನಾನು ಯಾರು ಮಾಡಿದ್ದು ಅಂತ ನೋಡಿಲ್ಲ ಸರ್. ಕಬಿಲನ್, ಮರೈಮಲೆ ನಗರಲ್ಲಿ ಕೊನೆದಾಗ ಒಬ್ಬ ಬಸ್ ಹತ್ತಿದ್ದಾನೆ, ಅವನನ್ನು ಬರಕ್ಕೆ ಹೇಳಿ. ನೋಡಪ್ಪ ಇಲ್ಲಿ ಬಿಡಿಲಿ, ಬಿಡು ಬಿಡು ಅಂತ ಹೇಳ್ದೆ ಅಲ್ವಾ? ಕೊಡಿ, ಗನ್ ಕೊಡಿಲಿ. ಕೊಡಪ್ಪ ಇಲ್ಲಿ, ಗನ್ ಕೊಡಪ್ಪ ಇಲ್ಲಿ. ಸರ್, ಗನ್ನ ಒರೆಸಿ ಇಡ್ತಾ ಇದ್ದೆ, ಅಷ್ಟೊತ್ತು ಕೈಯಿಂದ ಕಿತ್ಕೊಂಡ್ಬಿಟ್ಟ ಸರ್. ಸರ್, ಹೇಗಾದ್ರೂ ಇಸ್ಕೊತೀನಿ ಸರ್. ಏಯ್, ಆ ಗನ್ ಕೊಡಿಲಿ. ಸರ್, ಇವನು ಹಿಡಿದು ಒಳಗಡೆ ಹಾಕಿ ಕೇಳಿ ಸರ್. ಇವನೇ ಸರ್ ಕೊಲೆಗಾರ. ನಾನು ನೋಡಿದೆ ಸರ್, ಇವನ್ನ ಸುಮ್ಮನೆ ಗನ್ ಕೊಡು ಅಂತ ಹೇಳಿದ್ನಲ್ಲ. ಸರ್, ನಮ್ಮಪ್ಪ ಸರ್ ಸ್ವಲ್ಪ ಬುದ್ಧಿಮಾನೆ ಸರ್, ಆಸ್ಪತ್ರೆಯಿಂದ ಕರ್ಕೊಂಬಂದೆ ಸರ್. ಇಲ್ಲಿ ನೋಡಿ, ನೀವು ಮಾಡಬೇಕು ಅಂತಿರೋದನ್ನ ನಾನು ಮಾಡ್ತೀನಿ. ಗನ್ ಕೊಡಿ ಇಲ್ಲಿ. ಯಾವ ಊರು? ಕೃಷ್ಣ ಸ್ಟ್ರೀಟ್ ಸರ್, ಮರುಮಲೈ ನಗರ್ ಸರ್. ಯಾವ ತಾಯ್ತಾ ಇದು? ನನ್ನ ಮಗಳು ಚೆನ್ನಾಗಿರ್ಲಿ ಅಂತ ಮರುದಮಲೈ ಮುರುಗನ ಹತ್ರ ಬೇಡ್ಕೊಂಡು ಕಟ್ಕೊಂಡಿರೋ ತಾಯ್ತಾ ಸರ್. ಸರಿ, ಕೂತ್ಕೊಳ್ಳಿ. ಹಲೋ ಮೇಡಮ್. ಚಾಕು ಅಲ್ಲಿರೋ ಫಿಂಗರ್ ಪ್ರಿಂಟ್ಸ್ ನ ಚೆಕ್ ಮಾಡಿದ್ಮೇಲೆ ಗುರು ಅನ್ನೋನ್ ಫಿಂಗರ್ ಪ್ರಿಂಟ್ಸ್ ಗೆ ಅದು ಮ್ಯಾಚ್ ಆಗ್ತಿದೆ. ಮಿಕ್ಕಿದ ಡೀಟೇಲ್ಸ್ ಎಲ್ಲ ನಾನು ಚೆಕ್ ಮಾಡಿ ಹೇಳ್ತೀನಿ ಸರ್. ಇಲ್ಲಿ ಗುರು ಅಂದ್ರೆ ಯಾರು? ಬಿಡಿ ಸರ್. ಸಾಕು, ಮೇಲೆ ನಿನ್ ಕೈ ರೇಖೆ ಬಂದಿದೆ. ಯಾಕೋ ಕೊಲೆ ಮಾಡಿದೆ? ಹೇಳ್ಬಿಡ್ತೀನಿ ಸರ್. ಸರ್, ನಾನು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದೆ ಸರ್. ಆಗ ಸತ್ತೋಗಿರೋ ಹುಡುಗನೋ ಆ ಹುಡುಗಿನೋ ಆ ಹೋಟೆಲ್ಗೆ ಬಂದಿದ್ರು ಸರ್. ಏನಾಯ್ತು ದಿವ್ಯಾ? ಕೇಳ್ತಾ ಇದ್ದೀನಿ ತಾನೆ. ದಿವ್ಯಾ, ಏನಾಯ್ತು? ರೆಸ್ಟ್ ರೂಮಲ್ಲಿ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿಟ್ಟಿದ್ದಾರೆ. ಇದೇ ಫೋನಲ್ಲಿ ತಾನೆ? ಇದು ನಮ್ ಗುರು ಫೋನ್ ತರ ಇದೆಯಲ್ಲ. ಗುರು, ಇಲ್ಬಾ. ಫೋನ್ ನಿಂದೆ ತಾನೆ? ವಿಡಿಯೋ ತೆಗಿತೀಯಾ? ಹೇಳ, ಇನ್ನೊಂದ್ಸಲ ತೆಗಿತೀಯಾನ? ಇನ್ಮೇಲೆ ಯಾವ ಹೆಣ್ಮಕ್ಳು ವಿಡಿಯೋ ತೆಗೆದ್ರೆ ಸಾಯಿಸ್ಬಿಡ್ತೀನಿ. ಏನೋ ಮುಖ ನೋಡ್ತಿದ್ಯಾ? ಸಾಯಿಸಾಕ್ಬಿಡ್ತೀನಿ. ಇನ್ನೊಂದ್ಸಲ ಕಣ್ಣಿಗೆ ಕಾಣಿಸಿದ್ರೆ ಹೋಗ. ಸರ್, ನಮ್ಮ ಓನರ್ ನನ್ನ ಕೆಲಸದಿಂದ ತೆಗೆದುಬಿಟ್ಟೆ ಸರ್. ಕೊಯಂಬೀಡ್ ಬಸ್ ಸ್ಟ್ಯಾಂಡ್ ಅಲ್ಲಿ ನಾನು ಎಣ್ಣೆ ಹೊಡೆದು ಮಲಗಿದೆ ಸರ್. ಆ ಹುಡುಗ ಮತ್ತೆ ಹುಡುಗಿ ಹತ್ತಿದ ಬಸ್ಗೆ ನಾನು ಹತ್ಬಿಟ್ಟೆ ಸರ್. ಆದ್ರೆ ಎಣ್ಣೆ ಹೊಡೆದ ನಶೆಯಲ್ಲಿ ನಾನು ಇದೇ ಮಾಡಿಬಿಟ್ಟೆ ಸರ್. ದಿಢೀರಂತ ಎದ್ದು ನೋಡಿದಾಗ ಎಲ್ಲರೂ ನಿದ್ದೆ ಮಾಡ್ತಾ ಇದ್ರು ಸರ್. ಅವನು ಏನಾದರೂ ಒಂದು ಮಾಡಬೇಕು ಅಂತ ಚಾಕು ಎತ್ಕೊಂಡು ಅವನ ಹತ್ರಕ್ಕೆ ಹೋಗಿ ನೋಡಿದ್ರೆ ಅವನಷ್ಟೊತ್ತಿಗೆ ಸತ್ತೋಗಿದ್ದ ಸರ್. ಆಗ ದಿಢೀರಂತ ಬ್ರೇಕ್ ಹೊಡೆದು ಗಾಡಿನ ನಿಲ್ಲಿಸ್ಬಿಟ್ರು ಸರ್. ನನ್ನ ಕೈಲಿದ್ದ ಚಾಕು ಕೆಳಗೆ ಬಿದ್ದೋಯ್ತು ಸರ್. ನಾನು ತಕ್ಷಣ ಚಾಕುನ ಹುಡ್ಕಕ್ಕೆ ನೋಡಿದೆ, ಆದ್ರೆ ಸಿಗ್ಲಿಲ್ಲ ಸರ್. ಮುಂದೆ ನೋಡಿದಾಗ ಯಾರೋ ಗಾಡೀಲಿ ಬಂದಂಗಾಯ್ತು. ಅದಕ್ಕೆ ನಾನು ಭಯಪಟ್ಟು ನನ್ನ ಸೀಟಲ್ಲಿ ಕುತ್ಕೊಂಡ್ಬಿಟ್ಟೆ ಸರ್. ಸರ್, ನಾನೇನು ಮಾಡಲಿಲ್ಲ ಸರ್. ಹೋಗೋ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ. ಹಲೋ ಸರ್, ಒಳಸರವಾಕಂ ಪೊಲೀಸ್ ಸ್ಟೇಷನಿಂದ ಮಾತಾಡ್ತಿದ್ದೀನಿ. ನೀವು ಕಳಿಸಿರೋ ಲಿಸ್ಟಲ್ಲಿ ಇಬ್ಬರು ಫಿಂಗರ್ ಪ್ರಿಂಟ್ಗಳು ಅಕ್ಯೂಸ್ ಲಿಸ್ಟ್ಗೆ ಮ್ಯಾಚ್ ಆಗ್ತಿದೆ.
ಹೌದಾ? ಅದರಲ್ಲಿ ಒಬ್ಬನ ಹೆಸರು ಕಾಶಿ, ಇನ್ನೊಬ್ಬನ ಹೆಸರು ಸೇದು. ಇವರಿಬ್ರು ಒಂದು ಮರ್ಡರ್ ಕೇಸಿಗೆ ಸಂಬಂಧಪಟ್ಟವರು ಸರ್. ಅವ್ರ ಫೋಟೋನ ಫ್ಯಾಕ್ಸ್ ಮಾಡ್ತಿದ್ದೀನಿ ಸರ್, ಚೆಕ್ ಮಾಡ್ಕೊಳ್ಳಿ. ಓಕೆ ಸರ್. ಕಬಿಲನ್ ಸರ್, ಫ್ಯಾಕ್ಸ್ ಅಲ್ಲಿ ಒಂದು ಫೋಟೋ ಬಂದಿದೆ, ಅದನ್ನು ತೆಗೆಯೋದಕ್ಕೆ ಹೇಳಿ. ಓಕೆ ಸರ್. ನಿಜ ಹೇಳೋ. ಸರ್, ಇವನ್ ಮೊಬೈಲ್ ಅಲ್ಲಿ ಸತ್ತೋಗಿರೋ ಫೋಟೋ ಇದೆ ಸರ್. ಸರ್ ಸರ್, ಅದೇನಂದ್ರೆ ಈ ಹುಡುಗನ ಕೊಲೆ ಮಾಡಬೇಕು ಅಂತ ಇಬ್ರು ಬಂದು ನಮಗೆ ದುಡ್ಡು ಕೊಟ್ರು ಸರ್. ಆದ್ರೆ ಒಂದು ವಾರ ಆದ್ಮೇಲೆ ಏನಾದ್ರೂ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಸರ್. ಆದ್ರೆ ನಾವು ಕೊಲೆ ಮಾಡಲಿಲ್ಲ ಸರ್. ನಾ ಮಾಡಲಿಲ್ಲ ಸರ್. ಹೌದು ಸರ್, ನಿಜ ಸರ್. ಮತ್ತೆ ಈ ಬ್ಲಡ್ ಸ್ಟೇನ್ಸ್ ಹೇಗೆ ಬಂತು ಸರ್? ರೋಡಲ್ಲಿ ಒಬ್ಬ ವ್ಯಕ್ತಿ ಒಬ್ಬನೇ ಹೋಗ್ಬೇಕಾದ್ರೆ ಅವ್ನ ಬ್ಯಾಗ್ ಕಿತ್ಕೋಬೇಕಾದ್ರೆ ನಮಗೂ ಅವ್ರಿಗೂ ಆದಂತ ಸ್ಟ್ರಗಲ್ ಅಲ್ಲಿ ನಾನು ಇಟ್ಕೊಂಡಿದ್ದಂತ ಚಾಕು ಇಂದ ಅವ್ರ ಕೈನ ಕುಯ್ದಾಗ ಬಂದಂತ ಬ್ಲಡ್ ಸರ್ ಇದು. ಅಲ್ಲಾದಂತ ಜಗಳದಲ್ಲಿ ಆ ಬ್ಯಾಗನ್ನಲ್ಲೇ ಬಿಟ್ಬಿಟ್ಟು ಅಲ್ಲಿದ್ರೆ ಸಿಕ್ಕಾಕೋತೀವಿ ಅಂತ ಅಲ್ಲಿಂದ ಓಡ್ ಬಂದು ಈ ಬಸ್ ಹತ್ಬಿಟ್ವಿ ಸರ್. ಅವಾಗ್ಲೇ ಸರ್ ಆ ಸತ್ತೋಗಿದ್ದ ಹುಡುಗನ್ ನೋಡಿದ್ದು. ತಕ್ಷಣ ದುಡ್ಡು ಕೊಟ್ಟು ಅವನಿಗೆ ಫೋನ್ ಮಾಡಿದ್ವಿ ಸರ್. ಆದ್ರೆ ಅವನು ಫೋನ್ ತೆಗಿಲಿಲ್ಲ ಸರ್. ಸ್ಟೇಷನ್ಗೆ ಬಂದ್ಮೇಲೆ ಸರ್ ಗೊತ್ತಾಗಿದ್ದು ನಮಗ್ ದುಡ್ಡು ಕೊಟ್ಟವರಲ್ಲಿ ಒಬ್ಬ ಇಲ್ಲೇ ಇದ್ದಾನೆ ಅಂತ. ಹೌದು ಸರ್. ನಮಗೂ ಇದಕ್ಕೂ ಸಂಬಂಧ ಇಲ್ಲ ಸರ್, ಸಂಬಂಧನೇ ಇಲ್ಲ ಸರ್. ದುಡ್ಡು ಕೊಟ್ಟವನ್ನ ನಾನು ತೋರಿಸ್ತೀನಿ ಸರ್. ಸರ್, ನಮ್ಗೆ ದುಡ್ಡು ಕೊಟ್ಟಿದ್ದು ಇವನೇ ಸರ್, ಇವನೇ ಸರ್. ಏಯ್, ಸ್ಟೇಷನ್ ಹತ್ರ ಹೋದ್ಯಾ? ಆಫ್ ಮಾಡೋ. ಎಸ್ಯೋ ತಪ್ಪಿಸ್ಕೊಂಡು ಓಡ್ತೀಯ? ಇಲ್ಲ ಸರ್, ಕೊಲೆ ಮಾಡೋದು ದುಡ್ಡು ಕೊಡ್ತೀಯನೋ? ಇಲ್ಲ ಸರ್. ಸರ್ ಸರ್, ಅವನೇ ಸರ್ ಜಗನ್, ಅವನೇ ಸರ್ ನಂಗೆ ದುಡ್ಡು ಕೊಟ್ಟಿದ್ದು. ನನ್ನನ್ನು ಹೊಡಿತಿದ್ದೀರಾ? ಅವನನ್ನು ಕೇಳಿ ಸರ್. ಏನೋ ಪೊಲೀಸ್, ಏನ್ ಮಾಡ್ತಾ ಇದ್ದೀರಾ? ದುಡ್ಡು ಕೊಡ್ತೀಯ? ಯಾಕೆ ಕೈ ಮಾಡ್ತಾ ಇದ್ದೀರಾ? ಇವನೇ ಮಾಡಿದ್ದು ಅಂತ ನಿಮ್ಗೆ ಗೊತ್ತಾ? ಮಗಳು ಅವನ ಜೊತೆಗೆ ಹೋಗ್ತಿದ್ದಾಳೆ. ಅವ್ನು ಒಳ್ಳೆಯವನ ಕೆಟ್ಟವನ ಗೊತ್ತಾಗ್ಬೇಕು. ನಾನೇ ಫಾಲೋ ಮಾಡಕ್ ಹೇಳಿದ್ದು, ಇಲ್ಲಾಂದ್ರೆ ಕೋಯಂಬೇಡ್ ಬಸ್ ಸ್ಟ್ಯಾಂಡ್ ಅಲ್ಲೇ ಎದ್ದು ಬಿಡ್ತಿದ್ರು. ಬೇಗ ಜನರೇಟರ್ ಆನ್ ಮಾಡಯ್ಯ. ಇದನ್ನ ನಂಬೇಕು? ಹೊಡೆಯೋದನ್ನ ನಿಲ್ಸಿ ಸರ್. ಮೊದಲು ವಿಚಾರಿಸಿ. ಅಪರಾಧಿ ಅಂತ ಗೊತ್ತಾದ್ರೆ ಕೋರ್ಟ್ಗೆ ಒಪ್ಸಿ. ನಾನು ಹ್ಯೂಮನ್ ರೈಟ್ಸ್ ಅಲ್ಲಿ ಮೆಂಬರ್ ಆಗಿದ್ದೀನಿ. ವಿಚಾರಣೆ ಮಾಡಿ ತಕ್ಷಣ ಕಳಿಸ್ತೀರಾ ಅಂತ ಇಷ್ಟೊತ್ತು ಸುಮ್ನೆ ಇದ್ದೆ. ಆದ್ರೆ ಇಲ್ಲಿ ನಡೀತಿರೋ ಘಟನೆ ನೋಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೇ ನಮಗ್ ರಕ್ಷಣೆ ಇಲ್ಲ ಅನ್ಸತ್ತೆ. ತಕ್ಷಣ ಎಲ್ರನ್ನೂ ಕಳ್ಸಿ, ಇಲ್ಲ ಅಂದ್ರೆ ನಿಮ್ ಹೈಯರ್ ಆಫೀಸರ್ ಹತ್ರ ಮಾತಾಡ್ಬೇಕಾಗತ್ತೆ. ಮೇಡಮ್, ನಿಮ್ಮೆಲ್ಲರ ಸಿಚುಯೇಷನ್ ನನಗೆ ಅರ್ಥ ಆಗುತ್ತೆ. ಬಸ್ ಅಲ್ಲಿ ಒಂದು ಕೊಲೆ ಆಗಿದೆ, ಅದ್ರ ಬಗ್ಗೆ ವಿಚಾರಿಸಿದ್ರೆ ಯಾರಿಗೂ ಏನು ಗೊತ್ತಿಲ್ಲ. ಅದ್ ಹೇಗ್ ಸುಮ್ನೆ ಇರೋಕ್ಕಾಗತ್ತೆ? ಈ ವಿಚಾರಣೆನ ನಿಲ್ಲಿಸಬೇಕು ಅಂತಾನೆ ಈ ತರ ಎಲ್ಲ ಮಾಡ್ತಿದ್ದಾರೆ. ದಯವಿಟ್ಟು ತಾಳ್ಮೆಯಿಂದ ಇರಿ, ಅರ್ಥ ಆಯ್ತಾ? ಎಷ್ಟೊತ್ತು ಸರ್ ತಾಳ್ಮೆಯಿಂದ ಇರ್ಬೇಕು? ಇಲ್ಲಿ ವಯಸ್ಸಾದವರು, ಹೆಣ್ಮಕ್ಳು ಎಲ್ರೂ ಇದಾರೆ. ಸರಿ ಇಲ್ಲ ಸರ್, ಇಲ್ಲಿ ನಡೀತಿರೋದು ಯಾವ್ದು ಸರಿ ಇಲ್ಲ. ಏನ್ ತಪ್ಪು? ಒಳಗಡೆ ಲಾಕಪ್ ಅಲ್ಲಿ ಇದಾರೆ ಅಲ್ವಾ? ಒಬ್ಬ ರಾಜಕಾರಣಿ ಮಾತ್ ಕೇಳಿ ಅವನು ಒಂದು ಹುಡುಗಿ ಮೇಲೆ ಆಸಿಡ್ ಹಾಕಿದಾನೆ. ಅವನ್ನ ಹೊಡಿಬಾರ್ದು, ಬೈಬಾರ್ದು, ಬುದ್ಧಿ ಹೇಳ್ಬಾರ್ದು. ಹೇಳಿ ಸರ್, ಸೌಮ್ಯ ಅವ್ರ ಫ್ರೆಂಡ್ಸ್ ಮತ್ತೆ ಅವ್ರ ಸಂಬಂಧಿಕರನ್ನೆಲ್ಲ ವಿಚಾರಿಸಿ ನೋಡಿದ್ವಿ ಸರ್. ನೀವ್ ಹೇಳಿದ ತರ ಆತೂರ್ ಏರಿಯಾದಲ್ಲಿ ಮನೆ, ಬಿಲ್ಡಿಂಗ್ ಎಲ್ಲಾ ಕಡೆ ಹುಡ್ಕುದ್ವಿ ಸರ್. ಆದ್ರೆ ಆ ಹುಡುಗಿ ಎಲ್ಲೂ ಇಲ್ಲ ಸರ್. ಇವತ್ತು ರಾತ್ರಿ ಒಳಗೆ ಸೌಮ್ಯನ ಕಂಡು ಹಿಡಿಬೇಕು. ಆ ಹುಡುಗಿ ಮನೆಗೆ ಥ್ರೆಟನ್ ಕಾಲ್ ಏನಾದ್ರು ಬಂದಿದ್ಯಾ ನೋಡಿ. ಓಕೆ ಸರ್. ಲೇ, ಬೇಗ ಬಾರೋ, ಡಾಕ್ಟರ್ ಬಂದ್ಬಿಡ್ತಾರೆ. ಬಾ ಹೋಗೋಣ ಮಗ. ತುಂಬಾ ಘಾಟಾಗೋಯ್ತಲ್ಲ. ಸರ್, ಬಾಡಿ ಕಾಣಿಸ್ತಿಲ್ಲ ಸರ್. ಏನೋ ಹೇಳ್ತಿದ್ಯಾ? ಬಂದ್ರು ಸರ್, ನನ್ನ ಮಾತು ನಂಬಿ ಸರ್. ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್. ನಾನು ಯಾಕೆ ಸರ್ ಸುಳ್ಳು ಹೇಳ್ತೀನಿ? ಸಮಾಧಾನ ಮಾಡ್ಕೊ, ಏನೂ ಆಗಲ್ಲ. ಬೇರೇನೋ ಮಾಡುವಂತೆ ಸುಂದರಲ್ಲಿ. ಏನು ಹೇಳ್ತಾ ಇದೆಯಾ? ಬಿಡೋ ಫೋನು. ಸರ್, ಪೋಸ್ಟ್ ಮಾರ್ಟಮ್ ಕಳಿಸಿರೋ ಬಾಡಿ ಕಾಣಿಸ್ತಾ ಇಲ್ವಂತೆ ಸರ್. ಅದು ಪೊಲೀಸ್ ಸ್ಟೇಷನ್. ಯಾರು ಸರ್ ಹೇಳಿದ್ದು? ಆ ಥರ ಏನೂ ಆಗಿಲ್ಲ. ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಸರ್,
ನಾವು ಪೋಸ್ಟ್ ಮಾರ್ಟಮ್ ಕಳಿಸಿರೋ ಬಾಡಿ ಕಾಣಿಸ್ತಿಲ್ಲ ಅನ್ನೋ ವಿಷಯ ಮೀಡಿಯಾದವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸರ್. ಪ್ರಶ್ನವರೆಲ್ಲ ಫೋನ್ ಮಾಡ್ತಿದ್ದಾರೆ ಸರ್. ನಮಗೆ ಈಗ ತಾನೇ ವಿಷಯ ಗೊತ್ತಾಗಿದೆ. ಅಷ್ಟು ಬೇಗ ಪ್ರೆಸ್ ವಿಷಯ ಹೋಗಿದೆ ಅಂದ್ರೆ ಈ ವಿಷಯ ಇನ್ನೂ ಲೀಕ್ ಆಗಿಲ್ಲ. ಯಾವನೋ ಲೀಕ್ ಮಾಡಿದ್ದಾನೆ ಸರ್. ನಾವು ಅಕ್ಯೂಸ್ನ ಕಂಡು ಹಿಡಿದಿದೀವಿ ಅಂತ ಯಾವನೋ ಭಯ ಪಡ್ತಾ ಇದ್ದಾನೆ ಸರ್. ಅದಕ್ಕೆ ಬೇಕು ಅಂತಾನೆ ವಿಚಾರಣೆನ ತಡೆಯೋಕ್ ನೋಡ್ತಾ ಇದ್ದಾನೆ. ವಿಚಾರಣೆ ತಡೆಯೋಕ್ ನೋಡ್ತಿಲ್ಲ ಅಣ್ಣ, ದಿಕ್ ತಪ್ಸೋಕ್ ನೋಡ್ತಿದ್ದಾರೆ. ನಮ್ ಸ್ಟೇಷನ್ ಹೊರಗಡೆನೆ ಬೆಂಕಿ ಹಾಕಿದವನಿಗೆ ಒಳಗಡೆ ಹಾಕೋದಕ್ಕೆ ಎಷ್ಟೊತ್ತು ಬೇಕು ಸರ್? ಒಳಗಡೆ ಇರೋ ಅಕ್ಯೂಸ್ಗಳಿಗಿಂತ ಹೊರಗಡೆ ಇರೋ ಅಕ್ಯೂಸ್ಗಳ ಬಗ್ಗೆ ಭಯ ಪಡಬೇಕು. ಯಾಕಂದ್ರೆ ಅವರೇ ಇರೋ ಬರೋ ಸಾಕ್ಷ್ಯಗಳನ್ನೆಲ್ಲ ನಾಶ ಮಾಡೋದು. ಕಾಲೇಜ್ಗೆ ಹೋಗೋ ಹುಡುಗಿನ ಕಿಡ್ನಾಪ್ ಮಾಡಿದ್ದಾರೆ. ಅದನ್ನ ತಡೆಯಕ್ಕೆ ಹೋದ ಪೊಲೀಸ್ಗೆ ಶೂಟ್ ಮಾಡಿದ್ದಾರೆ. ಕಂಟ್ರೋಲ್ ರೂಮ್ ಕಾಲ್ ಮಾಡಿದವನ ಬಸ್ ಒಳಗೆ ಕೊಲೆ ಮಾಡಿದ್ದಾರೆ. ಸೊ ಕೊಲೆ ಮಾಡಿದವನು ಒಳಗೆ ಇದ್ದಾನೆ, ಕೊಲೆ ಮಾಡಕ್ ಹೇಳಿದವನು ಹೊರಗಡೆ ಇದ್ದಾನೆ. ಬೆಳಗ್ಗೆ ಅಷ್ಟರಲ್ಲಿ ಇನ್ನೂ ಒಂದು ತೊಂದರೆ ಕ್ರಿಯೇಟ್ ಮಾಡೋಕೆ ಕಾಯ್ತಾ ಇದ್ದಾನೆ. ಸರ್ ಏನ್ ಸರ್ ಮಾಡ್ತೀರೀಗ? ಅಣ್ಣ, ನಿಮಗೆ ಚೆಸ್ ಆಟದ ಟೆಕ್ನಿಕ್ಸ್ ಏನು ಅಂತ ಗೊತ್ತಾ? ಒಂದೊಂದು ಕಾಯಿನು ನಡೆಸಿ ಗೆಲ್ಲಬೇಕು ಅಂತಾನೆ ನೋಡ್ತಾರೆ. ಆದ್ರೆ ರಾಜನ್ನ ಮಾತ್ರ ಯಾರಿಂದನೂ ಮುಟ್ಟೋಕ್ಕಾಗಲ್ಲ. ಇಲ್ಲಿ ನಾನಿದ್ದೀನಿ. ಅವನು ಎಷ್ಟೇ ತಡಿಬೇಕು ಅಂತ ನೋಡಿದ್ರು, ಹೆದರಿಸ್ಬೇಕು ಅಂತ ನೋಡಿದ್ರು, ನಾನಿರೋವರೆಗೂ ಅವನಿಂದ ಏನು ಮಾಡ್ಕೊಳಕ್ಕಾಗಲ್ಲ. ಯಾಕೆ ಅಂದ್ರೆ ಇನ್ಮೇಲೆ ನನ್ನ ಆಟ ಶುರು ಆಗುತ್ತೆ. ಸರ್ ಸ್ವಾಮಿ ಶರಣಪ್ಪ. ಒಳಗಡೆ ಇದ್ದ ಗಾಡಿ ಆಚೆ ಹೋಯ್ತಾ? ಸರ್ ಇಲ್ಲ ಸರ್. ಟಾರ್ಚ್ ಆನ್ ಮಾಡಿ. ಸರ್ ಟಾರ್ಚ್ನ ತಗೊಂಬಂದಿಲ್ಲ. ಸಾರಿ ಸರ್, ಹೋಗಿ ತಗೊಂಬರ್ತೀನಿ. ಹೋಗೋ ಹೋಗಲಿ ಹೋಗೋ. ಬಾಡಿ ಎತ್ಕೊಂಡು ಹೋದವನು
ಯಾಕೆ ಈ ಕಾಂಪೌಂಡಲ್ಲಿ ಮುಚ್ಚಿಡ್ತಾನೆ ಡಾಕ್ಟರ್? ಲೆಟ್ ಮಿ ಚೆಕ್. ಇಟ್ಸ್ ಎ ಡೀಪ್ ಸ್ಟಾಬ್. ಕ್ಯಾಸ್ಟ್ರೋ, ಈ ಹುಡುಗನು ಉಗ್ರು ನೋಡ್ತಾ ಇದ್ರೆ ಇವನು ಯಾರ ಜೊತೆನೋ ಸ್ಟ್ರಗ್ಲಿಂಗ್ ಮಾಡ್ಕೊಂಡಿರೋ ತರ ಕಾಣ್ತಿಲ್ವೇ? ಒಂದ್ ವೇಳೆ ಇವನು ಅನ್ಕಾನ್ಶಿಯಸ್ ಆಗಿದ್ದಾಗಲೇ ಇವನ್ನ ಕೊಲೆ ಮಾಡಿರ್ಬೇಕು ಅನ್ಸುತ್ತೆ. ನಾನು ಫುಲ್ ಬಾಡಿ ಚೆಕ್ ಮಾಡಿದ್ಮೇಲೆ ಅದು ಡ್ರಗ್ಗ, ಪಾಯ್ಸನ್ನ ಅಥವಾ ಬೇರೆ ಏನಾದರೂ ಮಿಕ್ಸ್ ಮಾಡ್ಕೊಟ್ಟಿದಾರ ಅಂತ ಹೇಳೋದಕ್ಕಾಗತ್ತೆ. ಬಟ್ ನಡೆದಿರೋ ಘಟನೆ ನೋಡ್ತಾ ಇದ್ರೆ ಡ್ರಗ್ಗೋ ಪಾಯ್ಸನ್ನೋ ಮಿಕ್ಸ್ ಮಾಡ್ಕೊಟ್ಟಿರೋ ಸಾಧ್ಯತೆ ಇದೆ. ಅದು ಹೇಗೆ ಸಾಧ್ಯ ಡಾಕ್ಟರ್? ಪೋಸ್ಟ್ ಮಾರ್ಟಮ್ನ 6 hours ಒಳಗಡೆ ಮಾಡಿದ್ರೆ ಡ್ರಗ್ಗೋ ಪಾಯ್ಸನ್ನೋ ಕೊಟ್ಟಿದ್ರೆ ನಾವು ಅದನ್ನ ಕಂಡು ಹಿಡಿಬೋದು. ಇಟ್ಸ್ ವೆರಿ ಸಿಂಪಲ್ ಕ್ಯಾಸ್ಟ್ರೋ. ಅದು ಗೊತ್ತಿದ್ದೇ ಬಾಡಿನ ಮರೆಮಾಚಿದ್ರು. ಆದ್ರೆ ಕೈಯಲ್ಲಿ ಒಂದು ಮಾರ್ಕ್ ಇದೆಯಲ್ಲ, ಅದು ಕಟ್ಟಿರೋ ವಾಚಿಂದನೂ ಆಗಿರ್ಬೋದು. ಇಲ್ಲ, ಫಾರೆನ್ಸಿಕ್ ರಿಪೋರ್ಟ್ ಪ್ರಕಾರ ಅವನ ಕೈಯಲ್ಲಿ ವಾಚೇ ಇರ್ಲಿಲ್ವಲ್ಲ? ಹಾಗ ಅಣ್ಣ, ಸರ್, ಜೀವ ಕೈಯಲ್ಲಿ ವಾಚ್ ಕಟ್ಕೊಂಡಿದ್ನ ಅಂತ ಆ ಹುಡುಗಿನ ಕೇಳ್ಬಿಟ್ಟು ಹೇಳಿ. ಲೈನಲ್ಲಿ ಇರಿ ಸರ್, ಆ ಹುಡುಗಿ ಅಂತ ಕೇಳ್ಬಿಟ್ಟು ಹೇಳ್ತೀನಿ. ಜೀವ ಕೈಗೆ ವಾಚ್ ಕಟ್ಕೊಂಡಿದ್ನಮ್ಮ? ಸರ್, ಜೀವ ಕೈಗೆ ವಾಚ್ ಕಟ್ಕೊಂಡಿದ್ದಂತ ಹುಡುಗಿ ಹೇಳ್ತಿದ್ದಾಳೆ ಸರ್. ಓಕೆ, ಮೊದಲು ಬಸ್ಸಲ್ಲಿರೋ ಲಗೇಜ್ ಎಲ್ಲ ಚೆಕ್ ಮಾಡಿ, ನಾನು ಈಗಲೇ ಬರ್ತೀನಿ. ಸರಿ ಸರ್. ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ. ಹಾ, ಹೇಳಿ ಇಳಂಗು. ಸರ್, ಎಲ್ಲ ಲಗೇಜು ಚೆಕ್ ಮಾಡಿದ್ವಿ, ಯಾವ್ದ್ರಲ್ಲೂ ವಾಚ್ ಇಲ್ಲ ಸರ್. ಅದೆಲ್ಲ ನೋಡ್ಕೊಳ್ಳೋಣ, ಕೆಲಸ ನೋಡ್ರೋ. ಸರ್ ನಮಸ್ಕಾರ ಸರ್. ಏನಯ್ಯ ಮಾಡ್ತಾ ಇದ್ದೀರಾ? ಸರ್, ಅದು ಬೆಳಿಗ್ಗೆ ವೋಟಿಂಗ್ ನಡೆಯುತ್ತಲ್ಲ ಸರ್, ಹೆಂಗಿದ್ರು ನಮ್ಮ ಅಣ್ಣನೇ ಗೆಲ್ಲೋದು. ಈ ಫ್ಲೆಕ್ಸ್ನ ಕಟ್ಬಿಟ್ಟು ತಕ್ಷಣ ಇಲ್ಲಿಂದ ಹೊಟ್ಬಿಡ್ತೀವಿ ಸರ್. ಈ ಹುಡುಗಿನೆಲ್ಲಾದ್ರೂ ನೋಡಿದ್ಯಾ? ಇಲ್ಲ ಸರ್, ಈ ಹುಡುಗಿನ ಎಲ್ಲೂ ನೋಡಿಲ್ಲ ಸರ್. ಎಲ್ಲಿ ನೋಡು, ಈ ಹುಡುಗಿ ಬಗ್ಗೆ ಏನಾದ್ರು ಗೊತ್ತಾದ್ರೆ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಬೇಕು. ಸರಿ ಸರ್. ಅರ್ಥ ಆಯ್ತಾ? ಸರಿ ಸರ್. ಬೇಗ ಹೊಡ್ಬೇಕಯ್ಯ. ಸರಿ ಸರ್. ವಾಪಸ್ ಬರೋತ್ತಿಗೆ ಯಾರು ಇರಬಾರ್ದು. ಸರಿ ಸರ್. ಅರ್ಥ ಆಯ್ತಾ? ಇಷ್ಟೊತ್ತಲ್ಲಿ ಎಲ್ಲ ಹೋಗ್ತಾ ಇದ್ದೀರಾ? ರೈಲ್ವೆ ಸ್ಟೇಷನ್. ಇನ್ಶೂರೆನ್ಸ್ RC ಎಲ್ಲ ಕೊಡು. ಅಲ್ಲಿ ಬರ್ತಿರೋ ಗಾಡಿ ನಿಲ್ಸು. ನಿಲ್ಸು ನಿಲ್ಸು ನಿಲ್ಸು, ಗಾಡಿ ನಿಲ್ಸು, ನಿಲ್ಸಯ್ಯ. ಲೈಸೆನ್ಸ್ ಕೊಡಂದ್ರೆ ಸರ್, ಆತೂರ್ ಸ್ಟೇಷನ್ SI ಕರಣ್ ಮಾತಾಡ್ತಾ ಇದ್ದೀನಿ. ಕೆಂಪ್ ಕಲರ್ ಕಾರ್ ಒಂದು ಗಾಂಧಿಪುರಂ ರೋಡ್ ಅಲ್ಲಿ ನಿಲ್ಲಿಸ್ತಾ ಹೋಗ್ತಾ ಇದ್ದೇನೆ ಸರ್. ಗಾಡಿ ನಂಬರ್ 3935 ಸರ್. ಅವನನ್ನು ಫಾಲೋ ಮಾಡಿ ಹಿಡೀರಿ, ನಾನು ಬರ್ತಾ ಇದ್ದೀನಿ. ಓವರ್. ಗಾಡಿನ ಫಾಲೋ ಮಾಡ್ತಾ ಇರಿ, ನಾನು ಆಪೋಸಿಟ್ ಅಲ್ಲಿ ಬಂದು ಲಾಕ್ ಮಾಡ್ತೇನೆ. ಓಕೆ ಸರ್, ಓಕೆ ಸರ್, ನಾನು ನೋಡ್ಕೋತೀನಿ ಸರ್, ಫಾಲೋ ಮಾಡ್ತೀನಿ ಸರ್. ಬೇಗ ಹೋಗು, ಬಿಡ್ಬೇಡ ಅವನ್ನ. ಲೇ, ಹತ್ರ ಬಂದ ಬಾಟ್ಲು ಬಿಸಾಕೋ. ಛೇ,
ಕನ್ಫರ್ಮ್ ಮಾಡಿ ನೋಡಿದೆ ಸರ್. ನಾ ಹುಡ್ಕೊಂಡ್ ಬಂದಿದ್ದ ಹುಡುಗಿ ಈ ಹುಡುಗಿ ಅಲ್ಲ ಸರ್. ಆ ಹುಡುಗಿ ಚೆಕ್ ಮಾಡಿ ನೋಡಿದಾಗ ಆ ಹುಡುಗಿ ಇನ್ನೂ ಉಸಿರಾಡ್ತಿದ್ಲು ಸರ್. ತಕ್ಷಣ ಹಾಸ್ಪಿಟ್ಲಿಗೆ ಸೇರ್ಸಕ್ ಹೇಳಿದೀನಿ ಸರ್. ಆ ಹುಡುಗಿ ಹೆಸರು ಜನನಿ ನಾರಾಯಣನ್. ಇಂಪೌಂಡ್ ಟ್ರಾವೆಲ್ಸ್ ಬಸ್ ಟಿಕೆಟ್ ಆ ಹುಡುಗಿ ಪಾಕೆಟ್ ಅಲ್ಲಿ ಸಿಕ್ತು ಸರ್. ನಿಮ್ ಬಸ್ಸಲ್ಲಿ ಹತ್ತೆ ಇರೋ ಹುಡುಗಿ ಇಲ್ಲಿಗೆ ಹೇಗೋ ಬರಕಾಗತ್ತೆ? ಕಲ್ಲ ಕುರ್ಚಿಗ ಯಮ ಬಂದಿದ್ರೆ ಬಸ್ಸಲ್ಲಿರೋರ್ಗೆ ಹೇಗ್ ಸರ್ ಗೊತ್ತಾಗ್ದಿರ್ತಾ ಇತ್ತು? ಸರ್ ಬಸ್ನ ನಾವ್ ಎಲ್ಲಿ ನಿಲ್ಸ್ಬೇಕು ಎಲ್ಲಿ ಹೋಗ್ಬೇಕು ಅಂತ ಆಫೀಸಿಂದ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಸರ್. ಒಂದ್ ವೇಳೆ ಹೋಗೋ ದಾರಿಲಿ ನಮ್ಗೂನು ಬಸ್ಸಲ್ಲಿ ಇರ್ತಾರಲ್ಲ ಅವ್ರಿಗೆ ಏನಾದ್ರೂ ಆದ್ರೇನೆ ನಿಲ್ಸಕ್ಕಾಗೋದು. ಅದು ನಾವೇ ನಿಲ್ಸಕ್ಕಾಗಲ್ಲ ಸರ್, ಆಫೀಸಲ್ಲಿ ಕೇಳೇ ನಿಲ್ಸಕ್ಕಾಗೋದು. ಬಸ್ಸಲ್ಲಿರೋರ್ಗೆ ಏನಾದ್ರೂ ಆದ್ರೆ ನಾವೇ ಸರ್ ಜವಾಬ್ದಾರಿ. ಆಫೀಸ್ ನಂಬರು 04423546981 ಇದೆ ಸರ್ ಆಫೀಸ್ ನಂಬರು. ಆ ನಂಬರ್ ಫೋನ್ ಮಾಡಿ ಕೇಳಿ ಬಸ್ ಎಲ್ಲಿ ನಿಂತ್ಕೋತು ಎಷ್ಟೊತ್ತು ಡೋರ್ ಓಪನ್ ಆಯ್ತು ಅಂತ ಅವ್ರು ಹೇಳ್ತಾರೆ ಸರ್. ಬಾ 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 ಬಾರಲೇ ಬಾ ರೆಡಿ ರೆಡಿಯಾ. ಹಲೋ ಇಂಪೌಂಡ್ ಟ್ರಾವೆಲ್ಸ್ ಹೇಳಿ ಸರ್. ನಾನು ಆತೂರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಬಸ್ಸು TN10 BC 5697 ಕೋಯಂಬೇಡಿಂದ 8 ಗಂಟೆಗೆ ಹೊರಟ ಮೇಲೆ ಎಲ್ಲೆಲ್ಲಿ ನಿಲ್ಲಿಸಿ ಡೋರ್ ಓಪನ್ ಮಾಡಿದ್ದಾರೆ ಅಂತ ಸ್ವಲ್ಪ ಡೀಟೇಲ್ಸ್ ಹೇಳಿ. ಸರ್ ಕೋಯಂಬೇಡುಯಿಂದ ಹೊರಟಿದ ನಂತರ ಅಶೋಕ್ ನಗರ್, ಮರೈಮಲೈ ನಗರ್, ಆಮೇಲೆ ಊಟಕ್ಕೆ ಹೋಟೆಲ್ ಹತ್ರ ನಿಲ್ಸಿದ್ದಾರೆ. ಆಮೇಲೆ ಕಲ್ಲಕುರ್ಚಿ ಟೋಲು, ಆತೂರ್ ಟೋಲ್ ಹತ್ರ ಎಂಟ್ರಿಗೋಸ್ಕರ ನಿಲ್ಸಿದ್ದಾರೆ. ಆಮೇಲೆ ಪೊಲೀಸ್ ಚೆಕ್ಕಿಂಗ್ ಅಂತ ಡೋರ್ ಓಪನ್ ಆಗಿದೆ ಅಷ್ಟೇ ಸರ್. ಓಕೆ. ಹಲೋ, ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್. ಸರ್ ನಾನು ಆತೂರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕ್ಯಾಸ್ಟ್ರೋ ಮಾತಾಡ್ತಾ ಇದ್ದೀನಿ. ನಮಸ್ತೆ, ಹೇಳಿ ಸರ್. ಒಂದು ಮರ್ಡರ್ ಕೇಸ್ ವಿಷಯವಾಗಿ ಡೀಟೇಲ್ಸ್ ನೋಡಿ ಹೇಳಬೇಕು. ಹೇಳಿ ಸರ್. ಅಶೋಕ್ ನಗರ್ ಬಸ್ ಸ್ಟ್ಯಾಂಡ್ ಅಲ್ಲಿರೋ ಸರ್ವೇಲೆನ್ಸ್ ಕ್ಯಾಮೆರಾ ಫುಟೇಜ್ ನೋಡ್ಬೇಕಲ್ಲ. ಓಕೆ, ಡೀಟೇಲ್ಸ್ ಹೇಳಿ ಸರ್, ನೋಡಿ ಹೇಳ್ತೀನಿ. ಇಂಪೌಂಡ್ ಟ್ರಾವೆಲ್ಸ್ ಬಸ್ ನಂಬರ್ TN10 BC 5697 9 ಗಂಟೆ ಮೇಲೆ ಹೊರಟಿರೋ ಬಸ್ಸಲ್ಲಿ ಒಂದ್ ಲೇಡಿ ಹತ್ತಿದಾರ ಅಂತ ಚೆಕ್ ಮಾಡಿ. ಒಂದ್ ವೇಳೆ ಅವ್ರು ಹತ್ತಿದ್ರು ಅವ್ರು ಯಾವ ತರ ಡ್ರೆಸ್ ಹಾಕೊಂಡಿದ್ರು ಅಂದ್ರೆ ಸ್ಯಾರಿ, ಚೂಡಿದಾರ್ ಅವ್ರ ಮಾಡರ್ನ್ ಡ್ರೆಸ್ ಅಂತ ನೋಡಿ ಸ್ವಲ್ಪ ಹೇಳಿದ್ರೆ ನನಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಡೆಫಿನೆಟ್ಲಿ ಸರ್, ಒಂದು 10 ನಿಮಿಷದಲ್ಲಿ ಕಾಲ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಹಾ ಸರ್, ಹೇಳಿ ಸರ್. ಸರ್, ನೀವು ಹೇಳ್ದಾಗೆ ಕರೆಕ್ಟ್ ಆಗಿ 9 ಗಂಟೆಗೆ 50 ಬಸ್ ಅಂತ ಬಂದಿದೆ. ಆದ್ರೆ ಅದ್ರಲ್ಲಿ ಯಾವ ಹುಡುಗಿನೂ ಹತ್ತಿಲ್ಲ ಸರ್. ಬಸ್ ವೇಟ್ ಮಾಡ್ತಿದ್ದಾಗ ಯಾರೋ ಇಬ್ರು ಓಡ್ ಬಂದು ಹತ್ಕೊಂಡಿದ್ದಾರೆ ಅಷ್ಟೇ ಸರ್. ಓಕೆ, ಥ್ಯಾಂಕ್ ಯು ಸರ್. ಜನನಿ ನಾರಾಯಣನ್. ಈ ಲೇಡಿ ಬರಲಿಲ್ಲ ಸರ್. ಬಸ್ಸನ್ನೇ ಹತ್ತೇರೋ ಹುಡುಗಿ ಕಲ್ಲಕುರ್ಚಿಗೆ ಹೇಗೆ ಬಂದ್ಲು? ಸರ್, ನೀವು ಹೇಳ್ದಾಗೆ ಕರೆಕ್ಟ್ ಆಗಿ 9 ಗಂಟೆಗೆ 50 ಬಸ್ ಅಂತ ಬಂದಿದೆ. ಆದ್ರೆ ಅದ್ರಲ್ಲಿ ಯಾವ ಹುಡುಗಿನೂ ಹತ್ತಿಲ್ಲ ಸರ್. ಅಶೋಕ್ ನಗರ್ಗೆ ಬಸ್ ಬೇಕಾದ್ರೆ ಲೇಟಾಗಿ ಬಂದಿರ್ಬೋದು, ಆದ್ರೆ ಆ ಹುಡುಗಿ ಕರೆಕ್ಟ್ ಟೈಮಿಗೆ ಬಂದಿರ್ತಾಳಲ್ಲ. ಹೇಳಿ ಸರ್. ಸರ್, ಇನ್ನೊಂದು ಹೆಲ್ಪ್. ಅಣ್ಣ ಸರ್, ಎಲ್ಲರ ಕೈಗೂ ಫೋನ್ ಕೊಟ್ಟು ಅವ್ರವ್ರ ಮನೆಯವ್ರಿಗೆ ಇನ್ಫಾರ್ಮ್ ಮಾಡಕ್ಕೆ ಹೇಳ್ಬಿಡಿ. ಸರಿ ಸರ್. ಅಶೋಕ್, ಎಲ್ಲರಿಗೂ ಅವ್ರವ್ರ ಫೋನ್ ಕೊಟ್ಟು ಅವ್ರ ಮನೆಗೆ ವಿಷಯ ತಿಳ್ಸಕ್ ಹೇಳ್ಬಿಡಿ. ಅಣ್ಣ ಹೇಳಪ್ಪ. ಬಸ್ ಸ್ಟೇಷನ್ ಅಲ್ಲೇ ಇದೆ ಅಣ್ಣ. ವಿಚಾರಣೆ ಮುಗಿದ ಮೇಲೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತವ್ರೆ. ಈಗ ತಾನೇ ಫೋನ್ ಕೊಟ್ರು, ಅದಕ್ಕೆ ನಿಮಗೆ ತಿಳಿಸ್ದೆ. ಚಿಕ್ಕಪ್ಪ, ಬರೋ ದಾರಿನಲ್ಲಿ ಬಸ್ನಲ್ಲಿ ಒಂದು ಸಮಸ್ಯೆ. ಪೊಲೀಸವ್ರಿಗೆ ಕಂಡಿಡಿಯಕ್ಕಾಗ್ತಿಲ್ಲ. ನಾನು ಕೊಟ್ಟಿದ್ದ ಕ್ಲೂ ಹಿಡ್ಕೊಂಡು ಪೊಲೀಸವ್ರು ಕಂಡಿಡಿದವ್ರೆ. ಬಸ್ಸಲ್ಲಿ ಮರ್ಡರ್ ಆಗಿರೋದ್ರಿಂದ ಬರೋ ಸ್ವಲ್ಪ ಲೇಟ್ ಆಗತ್ತಣ್ಣ. ಸರಿ ಸರಿ ಅಣ್ಣ. ನಾಳೆ ಬೆಳಗ್ಗೆ 8 ಗಂಟೆ ಒಳಗಡೆ ತಾಳಿ ಕಟ್ಟಲಿಲ್ಲ ಅಂದ್ರೆ ಈ ಜನ್ಮದಲ್ಲೇ ಮದುವೆ ಅನ್ನೋದನ್ನ ಮರ್ತ್ಬಿಡ್ಬೇಕಾಗತ್ತೆ. ಇಡೋ ಫೋನ್. ಚಿಕ್ಕಪ್ಪ, ಚಿಕ್ಕಪ್ಪ, ಹಲೋ. ಹೆಂಗೋ ಇವತ್ತು ಮ್ಯಾನೇಜ್ ಮಾಡಾಯ್ತು. ಇನ್ಮೇಲೆ ಈ ಕಾಲ್ ಬರೋದಿಲ್ಲ. ಮದುಮಗ, ಬೆಳಗ್ಗೆ ಮದುವೆ ಅನ್ಸುತ್ತೆ. ಹುಡುಗಿ ಹತ್ರನೇ ಮಾತಾಡ್ತಿದ್ದ, ಮುತ್ಕೊಟ್ಟಿದ್ದು ಇಲ್ಲೋರ್ಗೂ ಕೇಳಿಸ್ತಿತ್ತು. ಯೋ ಬಾಯ್ ಮುಚ್ಚಯ್ಯ. ಮದುಮಗ, ಮದುವೆ ಮುಂದಕ್ಕೆ ಹೋಗ್ಬೋದು, ಆದ್ರೆ ಫಸ್ಟ್ ನೈಟು ನಾನು ಹೇಳಿದ ಟೈಮ್ಗೆ ಕರೆಕ್ಟಾಗಿ ನಡೆಯುತ್ತೆ. ಸುಮ್ಮನಿರಲೇ. ಟೈಮ್ ಸರಿ ಇಲ್ಲ ಅಂದಾಗ ಇಲ್ಲಾಂದ್ರೆ ಬಾಂಡ್ಲಿ ತಲೆ ಮೇಲೂ ಏನ್ ಕಕ ಮಾಡತ್ತಂತೆ. ನಂಗೆ ಬೇಕಿತ್ತ ಇದೆಲ್ಲ. ತಿರು ಇನ್ಸ್ಪೆಕ್ಟರ್, ನಮಸ್ಕಾರ ಸರ್. ಒಂದು ಚಿಕ್ಕ ಎಂಕ್ವೈರಿ. ಹೇಳಿ ಸರ್. ಟೋಲ್ ಗೇಟ್ ದಾಟ್ ಹೋಗಿರೋ ಗಾಡಿಗಳ ಫುಟೇಜ್ ನೋಡಬೇಕು, ಸ್ವಲ್ಪ ಓಪನ್ ಮಾಡಿ. ಓಕೆ ಸರ್.
ಪಾಸ್ ಮಾಡಿ, ಸ್ವಲ್ಪ ರಿವೈಂಡ್ ಮಾಡಿ, ಪ್ಲೇ ಮಾಡಿ. ಶಿಟ್. ಹಾ ಹೇಳಿ ಎಳಂಗವ್. ಸರ್ ನೀವು ಹೇಳ್ದಾಗೆ ಎಲ್ರಿಗೂ ಫೋನ್ ಕೊಟ್ಟು ಮಾತಾಡಕ್ ಹೇಳಿದ್ವಿ ಸರ್. ಅವರಿಬ್ಬರಲ್ಲಿ ಒಬ್ಬ ಮಾತ್ರ ಫೋನೇ ಮಾಡದೆ ಮಾತಾಡೋ ಹಾಗೆ ನಡ್ಸಿದ್ರು ಸರ್. ಅವ್ರ ನಂಬರು ಮತ್ತು ಡೀಟೇಲ್ಸ್ನ ನನಗೆ ತಕ್ಷಣ ಕಳಿಸ್ಕೊಡಿ. ಸರಿ ಸರ್. ಸರ್ ಹೇಳಿ ಸರ್. ವಿಕಿ, ಒಂದು ನಂಬರ್ ಫಾರ್ವರ್ಡ್ ಮಾಡಿದ್ದೀನಿ, ಅದರ ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಡೀಟೇಲ್ಸ್ ಬೇಕು. ಓಕೆ ಸರ್. ಒಳಗಡೆ ಬನ್ನಿ ಸರ್. ಸಂತೋಷ್, ಇನ್ಸ್ಪೆಕ್ಟರ್. ನಮಸ್ಕಾರ ಸರ್. ಹೈವೇಸ್ ಅಲ್ಲಿ ಬಸ್ ಎಲ್ಲ ಮಿನಿಮಮ್ 100 ಕಿಲೋಮೀಟರ್ ಸ್ಪೀಡ್. ಹೌದು ಸರ್. ಈ ಫುಟೇಜ್ನ 90 ಮಿನಿಟ್ಸ್ ಹಿಂದೆ ರಿವೈಂಡ್ ಮಾಡಿ ತೋರಿಸಿ. ಪಾಸ್, ರಿವೈಂಡ್. ಯೋ ನೀರು ಕೊಡಯಾ? ನೀರು ಕೊಡಿ ಸರ್. ತಗೊಳ್ಳಿ ಸರ್. ಸರ್. ಹಲೋ ಕದಿರೇ ಸರ್. ಹೇಳಿ ಸರ್. ನಿಮ್ಮ ಫೋನಿಗೆ ಒಂದು ನಂಬರು ಮತ್ತೆ ಒಂದು ಫೋಟೋ ಕಳಿಸಿದ್ದೀನಿ, ಅದನ್ನು ಚೆಕ್ ಮಾಡಿ ತಕ್ಷಣ ಲಾಕ್ ಮಾಡಿ. ನಾನು ಬರ್ತಾ ಇದ್ದೀನಿ. ಓಕೆ, ತಕ್ಷಣ ಮಾಡ್ತೀನಿ ಸರ್. ಯೋ ನೀರು ಕೊಡಯಾ? ಹಾ ಹೇಳಿ ವಿಕಿ. ಸರ್ ನೀವು ಕೊಟ್ಟಿರೋ ನಂಬರ್ ಇದೆಯಲ್ಲ, ಒಂದು ನಂಬರ್ಗೆ 3 ಸಲ ಔಟ್ ಗೋಯಿಂಗ್ ಕಾಲ್ ಹೋಗಿದೆ. ಅವನ ಹೆಸರು ಜ್ಯೋತಿ. ಅವನು ಐಂಪೋನ್ ಟ್ರಾವೆಲ್ಸ್ ಅಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾನೆ. ಅವನ್ ಫೋನ್ ನೆಟ್ವರ್ಕ್ ಆತೂರ್ ಹೈವೇ ಲೊಕೇಶನ್ ಅಲ್ಲೇ ತೋರಿಸ್ತಾ ಇದೆ ಸರ್. ಕದಿರೇಸನ್ನ ಕಾಂಟ್ಯಾಕ್ಟ್ ಮಾಡಿ ಆ ಲೊಕೇಶನ್ ಕಳಿಸಿದ ತಕ್ಷಣ ಹಿಡಿಯೋದಕ್ಕೆ ಹೇಳಿ. ಓಕೆ ಸರ್. ಆ ಕದ್ರೇಶನ್, ಆ ನಂಬರ್ ನೀವಿರೋ ಜಾಗದಿಂದ 10 ಕಿಲೋಮೀಟರ್ ಅಲ್ಲಿ ಇದೆ. ಆದಷ್ಟು ಬೇಗ ಹಿಡೀರಿ. ಓಕೆ ಸರ್, ಆಯ್ತು. ಹೋಗಿ, ಬೇಗ ಬೇಗ ಹೋಗಿ. ಸರಿ ಸರ್. ಬೆಳಿಗ್ಗೆ ಕಾಲೇಜ್ಗೆ ಹೋದ ಮಗಳು ಇನ್ನೂ ವಾಪಸ್ ಬಂದಿಲ್ಲ ಸರ್. ಸೊ ಎಲ್ಲ ಚೆಕ್ ಪೋಸ್ಟ್ ಅಲ್ಲೂ ಎಲ್ಲ ಗಾಡಿನೂ ಥರೋವಾಗಿ ಚೆಕ್ ಮಾಡಿ. ಐಂಪೋನ್ ಟ್ರಾವೆಲ್ಸ್ ಅಲ್ಲೊಂದು ಹುಡುಗಿನ ಟಾರ್ಚರ್ ಮಾಡ್ತಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ ಸರ್. ನಾವು ಹುಡ್ಕೊಂಡ್ ಬಂದಿದ್ದ ಹುಡುಗಿ ಇವಳಲ್ಲಯ್ಯ. ಬಂದ್ಬಿಡ್ತಾರ ಕಣೋ. ಬಂದ್ರು ಕಣೋ. ಏಯ್ ಅಣ್ಣ, ಎಲ್ರು ಫೋನ್ ಈಸ್ಕೊಳ್ಳಿ. ಓಕೆ ಸರ್. ಫೋನ್ ಕೊಡಿಲಿ. ಹೋಗು. ಕೊಲೆ ಮಾಡಿದವ್ರು ಯಾರು ಅಂತ ಕಂಡು ಹಿಡ್ದಾಯ್ತು. ನೀವೆಲ್ಲ ಆದಷ್ಟು ಬೇಗ ಮನೆಗೆ ಹೋಗ್ಬೋದು. ಯಾರು ಸರ ಕೊಲೆಗಾರ? ಇವಾಗ ಗೊತ್ತಾಗತ್ತೆ. ಬಸ್ಸಲ್ಲಿ ಬಂದ ಅಕ್ಯೂಸ್ಗಳ ಮೇಲೆ ಮಾತ್ರ FIR ಹಾಕಿ. ಓಕೆ ಸರ್. ಉಳಿದ ಪ್ಯಾಸೆಂಜರ್ಸ್ನ ನಮ್ಮ ಗಾಡಿಲೇ ಮನೆ ಕಳಿಸಿ. ಸರಿ ಸರ್. ಆಮೇಲೆ ದಿವ್ಯಾನ್ ಮಾತ್ರ ಅವ್ರ ಅಪ್ಪನ ಜೊತೆ ಕಳಿಸ್ಕೊಡಿ. ಓಕೆ ಸರ್. ಎಲ್ಲ ಬನ್ನಿ, ಬೇಗ ಬೇಗ ಬನ್ನಿ. ಅತ್ತಮ್ಮ ಬೇಗ ಅತ್ತಮ್ಮ ಬೇಗ ಅತ್ತಮ್ಮ ಎಷ್ಟೊತ್ತು ಮಾಡ್ತೀರಾ? ಅತ್ತಮ್ಮ ಬೇಗ.
ಸರ್ ಬಸ್ಸು ಮಧ್ಯದಲ್ಲೆಲ್ಲೂ ನಿಂತಿಲ್ವಲ್ಲ ಮತ್ತೆ ಅವನೇಗೆ ಸರ್ ಕೊಲೆ ಮಾಡೋಕೆ ಸಾಧ್ಯ? ನನಗೆ ಸಂದೇಹ ಹೇಗೆ ಬಂತು ಅಂದ್ರೆ ಐಂಬೋನ್ ಟ್ರಾವೆಲ್ಸ್ ಬಸ್ಸಲ್ಲಿ ಬರ್ಲಿಲ್ಲ ಅಂತ ಹೇಳಿದ ಹುಡುಗಿ ಇಲ್ಲಿಗೆ ಹೇಗೆ ಬಂತು ಅಂತ ಸಂಶಯ ಬಂದು ಕೇಳಿದಾಗ ನಾನು ಯಾವ ಜಾಗ ಅಂತ ಹೇಳೋದಕ್ಕೆ ಮುಂಚೆನೆ ಅವನು ಕಲ್ಲಕುರ್ಚಿ ಅಂತ ಉತ್ತರ ಕೊಟ್ಟ. ಕಲ್ಲಕುರ್ಚಿಗ ಯಮ ಬಂದಿದ್ರೆ ಬಸ್ಸಲ್ಲಿರೋರ್ಗೆ ಹೇಗೆ ಸರ್ ಗೊತ್ತಾಗ್ದಿರ್ತಾಯ್ತೋ? ಲಿಸ್ಟ್ ಚೆಕ್ ಮಾಡಿ ನೋಡಿದಾಗ ಬಸ್ಸು 8 ಗಂಟೆಗೆ ಕೊಯಂಬೇಡ್ ಬಿಡಬೇಕಾಗಿತ್ತು. ಆದ್ರೆ ಅಲ್ಲಿಂದ ಹೊರಟಿದ್ದು 8:30. 9 ಗಂಟೆಗೆ ಅಶೋಕ್ ನಗರಕ್ಕೆ ಬಂದಿದೆ. ಅಲ್ಲಿ ಹತ್ತಬೇಕಾಗಿರೋ ಜನನಿಗೆ ಕಂಡಕ್ಟರ್ ಫೋನ್ ಮಾಡಿದ್ದಾನೆ. ಫೋನು ಸ್ವಿಚ್ ಆಫ್ ಅಂತ ಬಂದಿದೆ. ಹೀಗಿರುವಾಗ ಆ ಹುಡುಗಿ ಡೆಡ್ ಬಾಡಿ ಕಲ್ಲಕುರ್ಚಿ ಟೋಲ್ಗೇಟ್ ಹತ್ರ ಸಿಗೋದು ಇವನಿಗೆ ಹೇಗೆ ಗೊತ್ತಿತ್ತು? ಬಸ್ಸು ಹೊರಡೋದು ಲೇಟ್ ಆದ್ರೂ ಆ ಹುಡುಗಿ ಟೈಮಿಗೆ ತಾನೇ ಬಂದಿರ್ತಾಳೆ. ಸರ್ ನೀವು ಹೇಳ್ದಾಗೆ ಕರೆಕ್ಟಾಗಿ 9 ಗಂಟೆಗೆ 50 ಬಸ್ ಅಂತೂ ಬಂದಿದೆ. ಅದರಲ್ಲಿ ಆ ಹುಡುಗಿ ಹತ್ತಿಲ್ಲ ಸರ್. ಆದರೆ ರಿವೈಂಡ್ ಮಾಡಿ ನೋಡಿದಾಗ ಅದೇ ನಂಬರಲ್ಲಿ 8:00ಗೆ ಒಂದು ಬಸ್ ಬಂದಿದೆ ಸರ್. ಆ ಹುಡುಗಿ ಆ ಬಸ್ ಒಳಗಡೆ ಹತ್ತು ಹೋಗಿದ್ದಾಳೆ ಸರ್. ಆತುರ್ ಟೋಲ್ಗೇಟ್ ಅಲ್ಲಿ 2 ಐಂಬೋನ್ ಟ್ರಾವೆಲ್ಸ್ ಬಸ್ ಒಂದೇ ನಂಬರ್ ಅಲ್ಲಿ ಆದ್ರೆ ಬೇರೆ ಬೇರೆ ಟೈಮಿಗೆ ಬಂದಿದೆ. 2:20ಕ್ಕೆ ಕಲ್ಲಕುರ್ಚಿಯಿಂದ ಹೊರಟಿದ್ದ ಬಸ್ಸು 2:50ಕ್ಕೆ ಆತುರ್ ಟೋಲ್ಗೇಟ್ಗೆ ಬಂದಿದೆ. ಆದ್ರೆ 2 ಗಂಟೆಗೆ ಕಲ್ಲಕುರ್ಚಿಯಿಂದ ಹೊರಟಿದ್ದ ಇನ್ನೊಂದು ಬಸ್ 3:20ಕ್ಕೆ ಆತುರ್ ಟೋಲ್ಗೇಟ್ಗೆ ಬಂದಿದೆ. ಹೀಗಿರುವಾಗ ಆ ಬಸ್ಸಲ್ಲಿ ಏನೋ ಒಂದು ವಿಷಯ ಅಡಗಿದೆ. ಹಲೋ ಕದ್ರೇಸನ್, ನಿಮ್ ಫೋನ್ಗೆ ಒಂದು ನಂಬರು ಮತ್ತೊಂದು ಫೋಟೋ ಕಳಿಸಿದ್ದೀನಿ. ಅವನ್ನ ಲಾಕ್ ಮಾಡಿದ ತಕ್ಷಣ ಇನ್ಫಾರ್ಮ್ ಮಾಡಿ. ಅದಾದ್ಮೇಲೆ ಎಲ್ರಿಗೂ ಅವ್ರವ್ರ ಫೋನ್ ಕೊಟ್ಟು ಅವ್ರ ಮನೆಗಳಿಗೆ ವಿಷಯ ತಿಳಿಸೋಕೆ ಹೇಳಿದೆ. ಸರ್ ನೀವು ಹೇಳ್ದಾಗೆ ಎಲ್ರಿಗೂ ಫೋನ್ ಕೊಟ್ಟು ಮಾತಾಡಕ್ ಹೇಳಿದ್ವಿ ಸರ್. ಅವ್ರಿಬ್ರಲ್ಲಿ ಒಬ್ಬ ಮಾತ್ರ ಫೋನೇ ಮಾಡದೆ ಮಾತಾಡೋ ಹಾಗೆ ನಡ್ಸಿದ್ರು ಸರ್. ಎಲ್ಲರೂ ಫೋನ್ ಮಾಡಿದ್ರು, ಆದ್ರೆ ಅವನು ಮಾತ್ರ ಫೋನ್ ಮಾಡಲೇ ಇಲ್ಲ. ಮಾತಾಡ್ದ ಒಂಥರ ನಾಟಕ ಮಾಡ್ದ. ಅದಾದ್ಮೇಲೆ ಅವನು ಈ ಕೊಲೆಗೆ ಸಂಬಂಧಪಟ್ಟಿದ್ದಾನೆ ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡೆ. ಅವ್ನ ನಂಬರ್ಗೆ ಬರೋ ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಕಾಲ್ಸ್ ಎಲ್ಲಾನು ಲಿಸ್ಟ್ ತೆಗಿಯೋಕೆ ಹೇಳಿದೆ. ಆ ಲಿಸ್ಟಲ್ಲಿ ಕರೆಕ್ಟಾಗಿ ಕೊಲೆ ಆಗಿರೋ ಟೈಮಲ್ಲೇ ಇಬ್ಬರಿಗೆ ಫೋನ್ ಮಾಡಿದ್ದಾನೆ. ಅದರಲ್ಲೊಬ್ಬ ಆ ಇನ್ನೊಂದು ಬಸ್ಸಿನ ಡ್ರೈವರ್. ಆಗಲೇ ಅವನ್ನ ಟ್ರೇಸ್ ಮಾಡಿ ಹಿಡಿಯೋದಕ್ಕೆ ಹೇಳಿದೆ. ಬಸ್ಸನ್ನು ಓಡಿಸ್ತಿದ್ದವನು ಓಡಿಸ್ತಿರ್ಬೇಕಾದ್ರೆ ಹೇಗೆ ಕೊಲೆ ಮಾಡ್ತಾನೆ ಅಂತ ಯೋಚನೆ ಮಾಡಿದೆ. ಅದಾದ್ಮೇಲೆ ಬಸ್ ಹತ್ಬಿಟ್ಟು ಅವನ ಸೀಟ್ ಕೆಳಗೆ ನೋಡಿದೆ. ಇದ್ರಲ್ಲಿದ್ದ 3 ನಿದ್ದೆ ಮಾತ್ರೆನ ಸತ್ತು ಹೋಗಿರೋ ಹುಡುಗನಿಗೆ ಕೊಟ್ಟಿದ್ದಿದ್ರೆ ಕೊಲೆ ಮಾಡೋವಾಗ ಸ್ಟ್ರಗಲ್ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ. ಆ ಮಾತ್ರೆನ ಅವನಿಗೆ ಹೇಗೆ ಕೊಟ್ಟಿರ್ತಾರೆ ಅಂತ ಯೋಚನೆ ಮಾಡಿದೆ. ಈ ಬಾಟಲ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ನ ಚೆಕ್ ಮಾಡಿದ್ರೆ 3 ವ್ಯಕ್ತಿಗಳ ಫಿಂಗರ್ ಪ್ರಿಂಟ್ಸ್ ಕಾಣಿಸ್ತಿದೆ. ಡ್ರೈವರ್, ಕಂಡಕ್ಟರ್ ಮತ್ತೆ ಆ ಸತ್ತು ಹೋಗಿರೋ ಹುಡುಗ ಜೀವಂದು. ಆ ಬಸ್ಸಲ್ಲಿರೋ ಟೂಲ್ ಬಾಕ್ಸ್ ನ ಚೆಕ್ ಮಾಡಿದ್ಮೇಲೆ ಎಲ್ಲ ಟೂಲ್ಸು ಹಾಗೆ ಇತ್ತು. ಆದ್ರೆ ಸ್ಕ್ರೂ ಡ್ರೈವರ್ ಮಾತ್ರ ಮಿಸ್ಸಿಂಗ್. ಈ ಗಾಯನ ನೋಡ್ತಾ ಇದ್ರೆ ಒಂದು ಚೂಪಾದ ಆಯುಧದಿಂದ ಕೊಲೆ ಮಾಡಿದ್ದಾರೆ ಅನ್ಸುತ್ತೆ. ಆ ಸ್ಕ್ರೂ ಡ್ರೈವರ್ ಇಂದಾನೆ ಜೀವನ ಕೊಲೆ ಮಾಡಿರಬಹುದು. ಬಸ್ಸಲ್ಲಿ ಬಂದವರು ಕೊಟ್ಟ ವೆಟ್ ಟಿಶ್ಯೂಲಿ ಯಾವುದೂ ಓಪನ್ ಆಗಿರಲಿಲ್ಲ. ಆದ್ರೆ ಐಂಬೋನ್ ಟ್ರಾವೆಲ್ಸ್ ಅಲ್ಲಿ ಇಟ್ಟಿದ್ದ ಒಂದು ವೆಟ್ ಟಿಶ್ಯೂ ಕವರ್ ಮಾತ್ರ ಓಪನ್ ಆಗಿತ್ತು. ಈ ವೆಟ್ ಟಿಶ್ಯೂ ಕವರ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಡ್ರೈವರ್ ವೇಲೋದು. ಮ್ಯಾಕ್ಸಿಮಮ್ ಎಲ್ಲರೂ ಶರ್ಟ್ ಮಾತ್ರ ಸ್ಪೇರ್ ಆಗಿಟ್ಟಿರ್ತಾರೆ, ಆದ್ರೆ ಅವನು ಪ್ಯಾಂಟ್ ಅನ್ನು ಇಟ್ಟಿದ್ದ. ಆಗ ಆ ಶರ್ಟ್ ಅಲ್ಲಿ ಏನೋ ಇದೆ ಅಂತ ಡೌಟ್ ಬಂತು. ಆ ಹುಡುಗ ಮಾಡಿರೋ ವಿಡಿಯೋಲಿ ಏನಾದರೂ ಕ್ಲೂ ಸಿಗಬಹುದಾ ಅಂತ ಚೆಕ್ ಮಾಡಿದೆ. ಇನ್ನೊಂದು ಚಿಕ್ಕ ಕೆಲಸ ಇದೆ, ಅದನ್ನ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ ಹೋಗೋಣ ಸರ್. ಸರ್ ಸರ್ ಓಡಿಬೇಡಿ ಸರ್. ಸರ್ ಯಾಕೋ ಕೊಲೆ ಮಾಡಿದೆ? ನೀನ್ ಕೊಯಂಬೇಡಲ್ಲಿ ಬಸ್ ಹತ್ತಬೇಕಾದ್ರೆ ಹಾಕೊಂಡಿದ್ದ ಶರ್ಟಲ್ಲಿ 2 ಹೋಲ್ ಬಟನ್ ಮಾತ್ರ ಇತ್ತು. ಆದ್ರೆ ಸ್ಟೇಷನ್ಗೆ ಬರೋವಾಗ 4 ಹೋಲ್ ಬಟನ್ ಇರೋ ಶರ್ಟ್ ಹಾಕೊಂಡಿದ್ದೆ. ಸೊ ಕೊಲೆ ಮಾಡಿ ಸ್ಪೇರ್ ಆಗಿಟ್ಟಿದ್ದ ಶರ್ಟ್ ಅನ್ನ ಹಾಕೊಂಡಿದ್ಯಾ. ಈ ಕೊಲೆನ ನೀನೇ ಮಾಡಿದೀಯ. ನೀನ್ ಕೊಲೆ ಮಾಡ್ಬೇಕಾದ್ರೆ ಗಾಡಿ ಯಾರು ಓಡಿಸಿರ್ತಾರೆ? ಸ್ಟೇರಿಂಗ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಒಂದು ಡ್ರೈವರ್ದು, ಇನ್ನೊಂದು ಬಸ್ಸಲ್ಲಿರೋ ಯಾರ ಫಿಂಗರ್ ಪ್ರಿಂಟ್ಸ್ಗೂ ಅದು ಮ್ಯಾಚ್ ಆಗ್ತಿಲ್ಲ. ಒಂದೇ ನಂಬರ್ ಅಲ್ಲಿ 2 ಬಸ್ಸು ಓಡ್ತಿರ್ಬೇಕಾದ್ರೆ ನಿಮ್ಮ ಓನರ್ಗೆ ಸಂಬಂಧಪಟ್ಟವನೇ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಅವನ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಹೇಳಿದೆ. ಅವನು ಇನ್ನೊಬ್ಬ ಕಳ್ಳನ್ನ ತೋರಿಸ್ತಾನೆ, ಅವನು ಇನ್ನೊಬ್ಬ ಕಳ್ಳನ್ನ ತೋರಿಸ್ತಾನೆ. ಹೀಗಿರೋವಾಗ ನಿಜವಾದ ಕಳ್ಳ ಯಾರು ಅನ್ನೋದನ್ನ ಇವಾಗ ನೀನ್ ಹೇಳ.
ಸರ್ ಸರ್ ಹೇಳ್ತೀನಿ ಸರ್. ಸರ್ ಅವತ್ತು ಒಂದೇ ನಂಬರಲ್ಲಿ 2 ಬಸ್ ಬಂದಿದ್ದು ನಿಜ ಸರ್. ನಾವು ಇಲ್ಲಿಗಲ್ ಕೆಲಸ ಏನಾದ್ರು ಮಾಡಬೇಕು ಅಂದ್ರೆ ಒಂದೇ ನಂಬರ್ ಪ್ಲೇಟ್ನ 2-3 ಬಸ್ಗೆ ಹಾಕೊಂಡು ಓಡಿಸ್ತೀವಿ ಸರ್. ಪ್ಯಾಸೆಂಜರ್ ಬಸ್ ಆಗಿರೋದ್ರಿಂದ ಪೊಲೀಸರು ಚೆಕ್ ಮಾಡಲ್ಲ, ಅದನ್ನ ನಾವು ಉಪಯೋಗಿಸ್ಕೋತೀವಿ ಸರ್. ಆ ಹುಡುಗಿ ನಮ್ಮ ಬಸ್ಸೇ ಹತ್ಬೇಕಿತ್ತು ಸರ್, ಆದ್ರೆ ನಾನು ಸ್ವಲ್ಪ ಲೇಟಾಗಿ ಹೋಗಿದ್ರಿಂದ ನನಗ್ ಮೊದಲು ಹೋದ ಇನ್ನೊಂದು ಬಸ್ನ ಹತ್ತಿದ್ದಾಳೆ ಸರ್. ರೀಚ್ ಆಗಿದ ತಕ್ಷಣ ಕಾಲ್ ಮಾಡಿ. ಏನು ಸ್ಟಾಪ್ ಅಲ್ಲಿ ನಿಲ್ಲಿಸ್ತಾ ಹೋಗ್ತಾ ಇದ್ದಾರೆ? ಗಾಡಿ ತೆಗಿ ಮೊದಲು. ಹಲೋ ನಿಲ್ಸಿ. ನಿಲ್ಸಿದ್ರು. ಹಲೋ, ಟಿಕೆಟ್ ಬುಕ್ ಮಾಡಿದೀನಿ, ಸ್ಟಾಪ್ ಅಲ್ಲಿ ಬಸ್ ನಿಲ್ಸಕ್ಕಾಗಲ್ವಾ? ಸಾರಿ ಮೇಡಮ್. ಏನ್ರಿ ಸಾರಿ? ನಾನು ಪ್ರೆಸ್ ರಿಪೋರ್ಟರ್, ನಾಳೆ ನಿಮ್ ಬಗ್ಗೆ ಪೇಪರ್ ಅಲ್ಲಿ ಬರುತ್ತೆ, ನೋಡ್ತೀರಿ. ಒಳಗೋಗಿ ಬಂದ್ಬಿಡ್ಲಾ? ಹೋಗಿ ಬೇಗ ಬಾ, ಆಮೇಲೆ ನಾನು ಹೋಗ್ಬೇಕು. ಸರಿ ಅಣ್ಣ. ದಾರಿಲಿ ಹೋಗ್ಬೇಕಾದ್ರೆ ಬಸ್ ನಿಂತಿರೋದನ್ನ ನೋಡಿ ಆ ಬಸ್ ಡ್ರೈವರ್ಗೆ ಫೋನ್ ಮಾಡ್ದೆ. ಅಣ್ಣ ಹೇಳೋಣ, ಬಸ್ ಯಾಕೆ ಅಲ್ಲಿ ನಿಲ್ಸಿದ್ಯಾ? ಅಣ್ಣ ಹೊಟ್ಟೆ ಸರಿ ಇಲ್ಲ ಅಣ್ಣ. ಹೊಟ್ಟೆ ಸರಿ ಇಲ್ಲ, ಮಣ್ಣು ಸರಿ ಇಲ್ಲ ಅನ್ಕೊಂಡು ಬಸ್ ನನ್ ಕಣ್ ಮುಂದೆನೆ ಹೋಗ್ಬೇಕು. ಈಗಲೇ ಹೊರಡ್ತೀನಣ್ಣ. ನಾನು ಬಸ್ ಲೋ ಮಾಡ್ತೀನಿ, ನೀನ್ ನನ್ ಮುಂದೆನೆ ಹೋಗು. ಸರಿ ಅಣ್ಣ. ನೀನು ಸಾಯಿಸ್ತೀನಿ ಕಣೆ. ಬೆಳಿಗ್ಗೆ ಆದ್ರೆ ನಿನಗೂ ದಿವ್ಯಾಗೂ ಮದ್ವೆ ಕಣ. ಬಾ ಮಗ, ನೋಡ್ಕೊಳ್ಳೋಣ. ಸರಿ ಕಣ, ಚಾರ್ಜ್ ಬೇರೆ ಕಡಿಮೆ ಆದಂಗೆ ಅನಿಸ್ತಿದೆ. ನಾನು ಫೋನ್ ಇಡ್ತೀನಿ, ನಾಳೆ ಸಿಗೋಣ. ಗುಡ್ ನೈಟ್, ಬಾಯ್. ಓಕೆ ಮಗ, ಬಾಯ್. ಬಸ್ಸಲ್ಲಿ ಒಂದು ಹುಡುಗಿ ಟಾರ್ಚರ್ ಕೊಡ್ತಿದ್ದಾರೆ ಸರ್, ಸ್ವಲ್ಪ ಬೇಗ ಹೋಗಿ ಸರ್. ತಮ್ಮ, ಅವನು ಹೋಗೋ ಸ್ಪೀಡ್ಗೆಲ್ಲ ನಾನು ಹೋಗಕ್ ಆಗಲ್ಲಪ್ಪ. ಬಸ್ಸಲ್ಲಿ 25 ಜನ ಇದ್ದಾರೆ, ರಿಸ್ಕ್ ಎಲ್ಲ ತಗೊಳಕ್ ಆಗಲ್ಲ. ನಿಮ್ಮ ಹತ್ರ ಏನ್ ಮಾತು? ಎಸ್ ಕಂಟ್ರೋಲ್ ರೂಮ್, ಹೇಳಿ ಸರ್. ಆಂಬನ್ ಬಸ್ ಟ್ರಾವೆಲ್ ಅಲ್ಲಿ ಒಂದು ಹುಡುಗಿ ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ಹೇಗಾದ್ರೂ ಆ ಹುಡುಗಿನ ಕಾಪಾಡಿ ಸರ್. ಬಸ್ ಎಲ್ಲಿದೆ ಸರ್? ಇದು ಕೊಯಮತ್ತೂರು ಹೋಗ್ತಿರೋ ಬಸ್ಸು ಸರ್. ಎಕ್ಸಾಕ್ಟ್ ಆಗಿ ಬಸ್ ಎಲ್ಲಿದೆ ಸರ್? ಸರ್ 1 ನಿಮಿಷ ಸರ್.
ಸರ್ ಕಲ್ಲಕುರ್ಚಿ ಟೋಲ್ ತಲುಪೋದಕ್ಕೆ 5 ಕಿಲೋಮೀಟರ್ ಹಿಂದೆ ಸರ್. ಬಸ್ ನಂಬರ್ ಗೊತ್ತಾ? ಸರ್ TN10 BC TN10 BC 5697 ಸರ್. 5697. ಸರ್ ನಿಮ್ಮ ಹೆಸರೇನು ಸರ್? ಸರ್ ನನ್ನ ಹೆಸರು ಜೀವ ಸರ್. ಹಲೋ, ಲೈನಲ್ಲಿ ಇದ್ದೀರಾ? ಹಲೋ. ಅಣ್ಣ ಸ್ವಲ್ಪ ಬೇಗ ಓಡಿಸಿ ಅಣ್ಣ, ಪ್ಲೀಸ್ ಅಣ್ಣ, ದಯವಿಟ್ಟು ಬೇಗ ಹೋಗಿ. ಸರ್ ನಾನು ಆ ಹುಡುಗನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಏನಿರಲಿಲ್ಲ ಸರ್. ನಮ್ಮ ಬಸ್ಸಲ್ಲಿ ನಡೆದಿದ್ದೊಂದು ಸನ್ನಿವೇಶನ ಆ ಹುಡುಗ ನೋಡಿ ಪೊಲೀಸವ್ರಿಗೆ ಹೇಳ್ಬಿಟ್ಟೆ ಸರ್. ನನ್ಗೇನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ನಾವು ಡ್ರೈವರ್ಗಳು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ನಿದ್ರೆ ಮಾತ್ರ ಎಲ್ಲ ತಗೊಂಡು ಹೋಗ್ತಿರ್ತೀವಿ ಸರ್. ಒಂದು ನಿದ್ರೆ ಮಾತ್ರನ 4 ಭಾಗ ಮಾಡಿ ಒಂದು ಪೀಸ್ನ ತಿಂದು ಮಲಗ್ಬಿಡ್ತೀವಿ ಸರ್. ಅವಾಗಲೇ ರಾತ್ರಿ ಬಸ್ ಹೊಡ್ಸ್ಬೇಕಾದ್ರೆ ಮಲಗದೆ ಓಡಿಸ್ಬೋದು. ಆ ಮಾತ್ರನ ತಗೊಂಡು ನೀರಲ್ಲಿ ಹಾಕ್ದೆ ಆ ನೀರನ್ನ ನಮ್ಮ ಕಂಡಕ್ಟ್ರು ಮತ್ತು ಆ ಹುಡುಗನ ಕುಡಿಬೇಕು. ಆ ಹುಡುಗನ್ಗೆ ಹೇಗೆ ನೀರು ಕೊಡೋದು ಅಂತ ಯೋಚಿಸ್ದೆ. ಕಂಡಕ್ಟರ್ ಮುಖಾಂತರ ನೀರನ್ನ ಅವನು ಕುಡಿಸ್ಬೇಕು ಅನ್ಕೊಂಡೆ. ಲೇ ಮಾರೆ ಎದಳ್ಳ, ಇಲ್ಲಿ ಬಂದ್ ಮಲಗಬಾರ್ದು ಅಂತ ಹೇಳ್ದೆ ತಾನೆ? 2 ದಿನದಿಂದ ನಿದ್ದೆನೇ ಇಲ್ಲ, ಅದಕ್ಕೆ ಇದೆಲ್ಲ ಕತೆ ಹೇಳ್ತೀಯ ಕಣ. ತಗೋ ನೀರ್ ಕುಡಿಯೋ. ಆ ಬಸ್ ಹೋಗ್ತಿದ್ದಣ. ತಗೊಳ್ಳಿ ಕುಡ್ದೆ. ಮಾರೆ ಅವ್ರ ಹತ್ರ ಕೊಡು. ತಮ್ಮ ನೀನು ಗಾಬ್ರಿಲಿದ್ಯಾ? ನೀರ್ ಕುಡಿ. ತಗೋ. ನಾನು ಅನ್ಕೊಂಡಾಗೇನೆ ಅವನು ನೀರನ್ನ ಕುಡ್ದ. ಅದಾದ್ಮೇಲೆ ಅವನ ಕೈಲಿ ನಿಂತ್ಕೊಳ್ಳೋದಕ್ಕಾಗ್ಲಿಲ್ಲ. ಅವನ್ನ ಹೇಗಾದ್ರೂ ಒಳಗೆ ಕಳಿಸಿ ಮಲಗಿಸ್ಬೇಕು, ಅದಷ್ಟೇ ನಾನು ಯೋಚಿಸಿದ್ದು. ತಮ್ಮ ಇವನೇ ಮಲಗ್ತಿದ್ದಾನೆ ಅಂತ ಒಳಗ್ ಹೋಗಿ ಮಲ್ಕೋ ಅಂದೆ. ನೀನ್ ಇಲ್ಲಿ ಬಂದ್ ಮಲ್ಕೊಂಡ್ರೆ ನಾನೇ ಗಾಡಿ ಓಡಿಸೋದು. ಅದೇ ಪೊಲೀಸವ್ರಿಗೆ ಹೇಳಿದ್ಯಲ್ಲ, ಅವ್ರು ಹೇಗಾದ್ರೂ ಹಿಡಿತಾರೆ. ಒಳಗೋಗಿ ಮಲ್ಕೋ, ಅವ್ರು ಬಂದ್ಮೇಲೆ ಎಬ್ಬರಿಸ್ತೀನಿ. ನಡೆದಿದ್ದು ಹೇಳು. ಅವನು ಹೊಳಗೋಗಿದ್ದೆ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆವಾಗ್ಲೇನೆ ಆ ಬಸ್ ಡ್ರೈವರ್ಗೆ ಫೋನ್ ಮಾಡಿದೆ. ಬಸ್ಸಲ್ಲಿ ಏನು ನಡೀತಾ ಇದೆ? ಏನು ಇಲ್ಲಣ್ಣ. ಏನು ನಡೀತಾನೆ? ಬಸ್ಸಿಂದ ನೋಡಿರ್ತಾನೇನಾ? ಬಸ್ಸಲ್ಲಿ ಒಬ್ಳು ಹುಡುಗಿಗೆ ಟಾರ್ಚರ್ ಕೊಡ್ತಾನೆ ಅಂತ ಪೊಲೀಸರು ಹೇಳೋನ್ ಕಣ. ಏನೋ ನಡೀತಾ? ಅಶೋಕ್ ಪಿಲ್ಲರ್ ಹತ್ರ ಬರ್ಬೇಕಾದ್ರೆ ನಿಮ್ ಗಾಡಿಗೆ ಹತ್ಬೇಕಾಗಿರೋ ಹುಡುಗಿ ನಿಮ್ ಗಾಡಿ ಅಂತ ತಿಳ್ಕೊಂಡು ನಮ್ ಗಾಡಿಗೆ ಹತ್ಬಿಟ್ಲು. ಎದುರುಗಡೆ ಪೊಲೀಸ್ನವ್ರು ಬೇರೆ ಇದ್ರಣ್ಣ. ಆ ಹುಡುಗಿ ಬೇರೆ ತಾನು ಪ್ರಶ್ನೋಳು ಅಂತ ಹೇಳಿ ಫೋಟೋ ತೆಗಿತೀನಿ ಅಂತ ಹೆದರ್ಸಿದ್ಲು. ನಾನು ಬೇರೆ ದಾರಿ ಇಲ್ದೆ ನಮ್ ಗಾಡಿಗೆ ಹತ್ತಿಸ್ಕೊಂಡೆ. ಹೇಗಿದ್ರು ನಮ್ ಬಸ್ನ ಹುಡ್ಕೊಂಡು ಪೊಲೀಸರು ಬರ್ತಾರೆ. ನಾನ್ ಮತ್ತೆ ಫೋನ್ ಮಾಡ್ತೀನಿ, ಸರಿನಾ? ಸರಿ ಅಣ್ಣ. ಹಲೋ ಅಣ್ಣ, ಬಸ್ತಾಗ ಒಂದ್ ಸಮಸ್ಯೆ ಶುರುವಾಯ್ತಣ್ಣ. ಬಸ್ಸಲ್ಲಿ ಒಂದ್ ಹುಡುಗಿನ ಎತ್ತಾಕೊಂಡವ್ರೆ. ಅದನ್ನ ನನ್ ಬಸ್ಸಲ್ಲಿರೋನೊಬ್ಬ ನೋಡ್ಬಿಟ್ಟು ಪೊಲೀಸರ್ಗೆ ಇನ್ಫಾರ್ಮ್ ಮಾಡೋಣ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸದ್ಯಕ್ಕೆ ನಿದ್ರೆ ಮಾತ್ರನ ಕೊಟ್ಬಿಟ್ಟು ಅವನ್ನ ಮಲಗಿಸಿದೀನಿ. ಇವಾಗ ಏನಣ್ಣ ಮಾಡೋದು? ಬೇಡದೇ ಇರೋ ಕೆಲಸನೇ ಮಾಡಿದ್ದಾರೆ. ಬಸ್ ಬರ್ಲಿ, ನೋಡ್ಕೋತೀನಿ. ನೀನೆಲ್ಲಿದೀಯಾ? ಕಲ್ಲಕುರ್ಚಿ ಟೋಲಿಂದ 1-2 ಕಿಲೋಮೀಟರ್ ಹಿಂದೆ ಇದೀನಣ್ಣ. ಖಂಡಿತ ಆತೂರು ಟೋಲ್ ಗೇಟ್ ಹತ್ರ ಪೊಲೀಸರು ಇರ್ತಾರೆ. ಅಣ್ಣ, ಆ ಬಸ್ಸಲ್ಲಿರೋದೆಲ್ಲದನ್ನು ಬೇರೆ ಗಾಡಿಗೆ ಸೇರ್ಸಂತ ಏರ್ಪಾಟ್ ಮಾಡ್ಬಿಡಿ ಅಣ್ಣ. ಅದಕ್ಕೆಲ್ಲ ಚಾನ್ಸೇ ಇಲ್ಲ. ತಕ್ಷಣ ನಿನ್ ಬಸ್ನ ಆಕ್ಸಿಡೆಂಟ್ ಮಾಡು. ಅಣ್ಣ, ಬಸ್ಸಲ್ಲಿ 20 ಜನಕ್ಕೆ ಮೇಲಿದ್ದಾರೆ ಅಣ್ಣ. ಹೇಗಣ್ಣ ಇಷ್ಟೊಂದು ಜನ ಇಟ್ಕೊಂಡು? ಹಾಗಾದ್ರೆ ಅವನು ಎತ್ಬಿಡು. ಅಣ್ಣ, ಅದು ನಾನ್ ಹೇಗಣ್ಣ? ನಾನು ಹೇಳಿದ್ದನ್ನು ಮಾತ್ರ ಮಾಡು. ನನ್ಗುನು ನನ್ ಕುಟುಂಬಕ್ಕೋಸ್ಕರ ಏನೇನೋ ಮಾಡಿರೋ ನಮ್ಮ ಯಜಮಾನ್ರಿಗೋಸ್ಕರ ಮತ್ತೆ ಆ ಡ್ರೈವರ್ಗೆ ಫೋನ್ ಮಾಡಿದೆ. ಹೇಳಣ್ಣ, ಇವಾಗ ಯಾವ ಜಾಗದಲ್ಲಿ ಹೋಗ್ತಿದ್ಯಾ? ಅಣ್ಣ, ಕಲ್ಲುಕುರ್ಚಿಯಿಂದ ದೇವಿಪಟ್ಟಣ ಕಡೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಹೇಳೋದನ್ನ ಕೇಳು. ಆತೂರು ಟೋಲ್ ಹೋಗ್ಬೇಡ. ಅಲ್ಲಿ ಖಂಡಿತ ಪೊಲೀಸರು ಇದ್ದೇ ಇರ್ತಾರ ಕಣ. ನಾನು ಹೇಳೋವರೆಗೂ ಆತೂರು ಟೋಲು ಮತ್ತೆ ಕಲ್ಲಕುರ್ಚಿ ಟೋಲ್ ಮಧ್ಯೆ ಸುತ್ತಾನೆ ಇರೋ. ಸರಿ ಅಣ್ಣ. ಕ್ಲೀನರ್ ಬಾಬುನ ಸೆಲಪಟ್ಟಿಲಿ ಇಳಿಸ್ಬಿಡು. ಅಲ್ಲೇ ಇರಕ್ ಹೇಳ. ನನಗೆ ಸ್ವಲ್ಪ ಕೆಲಸ ಇದೆ. ಓಕೆ ಅಣ್ಣ.
ನಮ್ ಬಸ್ಸಲ್ಲಿ ಮಾತ್ರನೇ GPS ಟ್ರ್ಯಾಕರ್ ಇಟ್ಟಿದ್ದಾರೆ. ಬಸ್ ನಿಲ್ಸಿದ್ರೆ ಗೊತ್ತಾಗ್ಬಿಡತ್ತೆ. ನಾನು ಹೇಳಿದ ಜಾಗದಲ್ಲೇ ಬಾಬು ನಿಂತಿದ್ದ. ನಾನು ಬಸ್ ನಿಲ್ಸ್ದಾಗೆ ಸ್ಲೋವಾಗಿ ಹೋಗ್ತಾ ಇದ್ದೆ. ಅವನು ಓಡ್ ಬಂದು ಹತ್ಕೊಂಡ. ಅವನ ಬಸ್ ಓಡ್ಸಕ್ ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಮಾರಿ ಮಲ್ಕೊಂಡಿದ್ದ. ಅದಾದ್ಮೇಲೆ ನಾನು ಟೂಲ್ಸ್ ಬಾಕ್ಸ್ ತೆಗೆದೆ. ಕಂಡಕ್ಟ್ರು ನಿದ್ರೆ ಮಾತ್ರ ಹಾಕಿದ್ ನೀರು ಕುಡ್ದಿದ್ರಿಂದ ಅವನು ಮಲಗಿದ್ದ. ಕೆಲ್ಸ ಮುಗೀತು. ಆ ಕ್ಲೀನರ್ನ ಆತೂರ್ ಟೋಲ್ ಮುಂದೆ ಇರೋ ಆ ಫ್ಲೇವರ್ ಹತ್ರ ಬಿಟ್ಟು ಹೋಗಿರ್ತೀನಿ. ನೀನು ಅವನ್ನ ಕರ್ಕೊಂಡು ಯೂ ಟರ್ನ್ ಮಾಡಿ ಸುತ್ತಾ ಇರು. ಸರಿ ಅಣ್ಣ. ಆತೂರ್ ಟೋಲ್ ಗೇಟ್ಗೆ ನಾನ್ ಮೊದ್ಲು ಹೋಗ್ತೀನಿ. ಅಲ್ಲಿ ಪೊಲೀಸರು ಇದ್ರೆ ಪೊಲೀಸರ್ನೆಲ್ಲ ನನ್ ಕಡೆ ತಿರುಗಿಸ್ಕೋತೀನಿ. ಆಮೇಲೆ ನಿನಗೆ ಫೋನ್ ಮಾಡ್ತೀನಿ. ಓಕೆ ಅಣ್ಣ. ಕೊಲೆ ಮಾಡ್ಬಿಟ್ಟು ಎಲ್ಲ ಸಾಕ್ಷಿನ ಎತ್ತಾಚೆ ಬಿಸಾಕಿ ಮತ್ತೆ ಸರ್ವಿಸ್ ರೋಡ್ಗೆ ಹೋದೆ. ಬಸ್ನ ಸ್ಲೋ ಮಾಡಿ ಬಾಬುನ ಇಳಿಸ್ದೆ. ಅದಾದ್ಮೇಲೆ ಆ ಟ್ರಾವೆಲ್ಸ್ ಫೋನ್ ಮಾಡಿದೆ. ಅಣ್ಣ ಕಲ್ಲ ಕುಡ್ಚಿ ಸಬ್ವೇನಲ್ಲಿ ಆ ಹುಡುಗಿನ ಬಿಸಾಕ್ ಹೋಗಿ ಮಿಕ್ಕಿದ್ದನ್ನ ನಮ್ಮ ಹುಡುಗರು ನೋಡ್ಕೋತಾರೆ. ಏಯ್, ಕಳ್ಳ ಕುರ್ಚಿ ಫ್ಲೇವರ್ ಕೆಳಗೊಂದು ಹುಡುಗಿ ಬಿದ್ದಿರ್ತಾಳೆ, ಗಾಡಿಗೆ ಹಾಕೋ. ಹಲೋ ಅಣ್ಣ, ಹೇಳು. ಕೆಲಸ ಮುಗೀತು. ಆತೂರ್ ಟೋಲ್ ಹತ್ರ ಇದ್ದ ಎಲ್ಲ ಪೊಲೀಸರನ್ನು ನನ್ ಕಡೆ ತಿರುಗಿಸ್ಕೊಂಡೆ. ನನ್ನ ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ದಾರೆ. ಆ ಬಸ್ನ ನೀವು ಹೇಳಿದ ಕಡೆ ಸೇಫ್ ಆಗಿ ಕಳ್ಸಿಕೊಟ್ಟಿದ್ದೀನಿ ಅಣ್ಣ. ಬಾಡಿ ಹೇಗಿದ್ರು ಆಸ್ಪತ್ರೆಗೆ ಬರ್ಬೇಕು. ಬಾಡಿ ಹೇಗಾದ್ರೂ ಎತ್ಬಿಡಿ ಅಣ್ಣ. ಅದನ್ನ ನೋಡ್ಕೋತೀನಿ. ಇಲ್ಲಾಂದ್ರೆ ನಾನ್ ಸಿಗಾಕತ್ತೀನಿ. ನೀನ್ ಭಯ ಪಡ್ಬೇಡ. ಸರಿ ಅಣ್ಣ. ಲೇ, ಎಲ್ಲಾ ಪೊಲೀಸರನ್ನು ನನ್ ಕಡೆ ತಿರುಗಿಸ್ಕೊಂಡಿದ್ದೀನಿ. ನೀನ್ ತಕ್ಷಣ ಆತೂರ್ ಟೋಲ್ ಗೇಟ್ ನ ಕ್ರಾಸ್ ಮಾಡು. ನಮ್ ಟ್ರಾವೆಲ್ಸ್ ಅಲ್ಲಿ ಒಂದ್ ಹುಡುಗಿನ ಟಾರ್ಚರ್ ಮಾಡಿದ್ರು ಅಂತ ಹೊರಗಡೆ ಗೊತ್ತಾಯ್ತು ಅಂದ್ರೆ ಟ್ರಾವೆಲ್ಸ್ ಹೆಸರು ಹಾಳಾಗೋಗುತ್ತೆ ಸರ್. ಅದಕ್ಕೇನೆ ನಾನೇ ಬಂದು ಸಿಗಾಕೊಂಡೆ ಸರ್. ಬಸ್ ಹೆಸರು ಕೆಡುತ್ತೆ ಅನ್ಕೊಂಡಿದ್ರೆ ಆ ಹುಡುಗಿ ಡೆಡ್ ಬಾಡಿನ ತೆಗೆದು ಬಿಸಾಕಿ ಆ ಬಸ್ಸನ್ನ ತಾನೇ ಬದಲಾಯಿಸ್ಬೇಕು. ನೀನ್ ಈ ಕೊಲೆನ ಮಾಡಿದ್ದೆ ಆ ಬಸ್ಸನ್ನ ಕಾಪಾಡ್ಕೊಳ್ಳೋಕ್ಕೋಸ್ಕರ. ಆ ಬಸ್ ಒಳಗೆ ಏನಿದೆ? ಈಗೆಲ್ಲೋ ಇದೆ ಆ ಬಸ್ಸು? ಕೊಲೆ ಹೇಗ್ ಮಾಡಿದೆ ಅಂತೇನೋ ಹೇಳ್ದೆ. ಕೊಲೆನ ಮಾಡೋದಕ್ಕೆ ಹೇಳಿದ್ಯಾರು? ಆ ಬಸ್ ಒಳಗೆ ಏನಿದೆ ಹೇಳು. ಇವನನ್ನು ಹೊರಗಡೆ ಕರ್ಕೊಂಡು ಬನ್ನಿ. ಬಸ್ ಒಳಗೆ ತಾನೇ ಇವನ್ ಕೊಲೆ ಮಾಡಿದ್ದೆ. ಇವನೇನಾದ್ರೂ ಸತ್ಯ ಬಾಯ್ ಬಿಡ್ಲಿಲ್ಲ ಅಂದ್ರೆ ಬಸ್ ಒಳಗೆ ಇವನ್ ಕಥೆನ ಮುಗಿಸೋಣ. ಓಕೆ ಸರ್.
ಸರ್ ಸರ್ ಅಯ್ಯೋ, ಸರ್ ಹೇಳೋ. ಬಿಟ್ಬಿಡಿ ಸರ್ ನಿಜಾನ? ಸರ್, ಹೇಳ್ಬಿಡ್ತೀನಿ ಏಯ್, ಸರ್ ಬಿಟ್ಬಿಡಿ ಸರ್ ನಿನಗೆ ಕಾಲ್ ಮಾಡಿದ್ಯಾರು ಆ ಸರ್. ಬಸ್ ಒಳಗಡೆ ಏನೋ ಇದೆ ಸರ್ ನಾನ್ ನಿಜಾನ ಹೇಳ್ಬಿಟ್ರೆ ನನ್ನ ಕುಟುಂಬನ ಯಾರು ಸರ್ ಕಾಪಾಡ್ತಾರೆ? ಏನ್ರಿ ಮಾಡ್ತಾ ಇದ್ದೀರಾ ಸರ್ ಅವನ್ನ ಶೂಟ್ ಮಾಡಿಲ್ಲ, ನಿಮ್ನ ಶೂಟ್ ಮಾಡ್ತಾ ಇದ್ದೆ ಸರ್. ತಲೆ ಕಟ್ಟಿದ್ಯಾ? ನಮ್ಮ ಬಗ್ಗೆ ಯಾರಾದ್ರೂ ಬಾಯ್ ಬಿಟ್ರೆ ಅವ್ರನ್ನ ಸಾಯಿಸ್ಬಿಡು. ಹಲೋ ಸರ್, ಬಸ್ ನ ಲಾಕ್ ಮಾಡಿದೀವಿ ಸರ್. ಆದ್ರೆ ಬಸ್ ಒಳಗೆ ಒಂದೇ ನೈಟಲ್ಲಿ ಎಷ್ಟೆಲ್ಲ ನಡೀತು ಸರ್. ಕೊನೆಗೆ ಆ ಬಸ್ನ ಹಿಡಿದು ಕೇಸ್ನ ಮುಗಿಸೋಣ ಅಂದ್ರೆ ಇವ್ರನ್ನು ಕೊಂದು ಬಸ್ಸಲ್ಲಿರೋ ಆ ವಸ್ತುನ ಕಾಪಾಡಿದಾರಂತಂದ್ರೆ ಆ ವಸ್ತು ಏನಾಗಿರ್ಬೋದು ಸರ್? ನಾನು ಒಂದೊಂದು ಕ್ಷಣನೂ ಸೋಲ್ತಾನೆ ಇದ್ದೀನಿ ಸರ್. ನಾನೊಂದು ಹೇಳ ನಿಮ್ಗೆ, 2015ರಲ್ಲಿ ಮಧುರೈ ಸ್ಟೇಷನ್ ಅಲ್ಲಿ ನಾನು ಕಾನ್ಸ್ಟೇಬಲ್ ಆಗಿದ್ದಾಗ ಒಬ್ರು ಹಿರಿಯರು ತನ್ನ ಮಗಳು ಮತ್ತೆ ಮೊಮ್ಮಗಳು ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಡಕ್ ಬಂದ್ರು. ಅವತ್ತು ಯಾವುದೇ ಆಧಾರ ಇಲ್ಲದೆ ಆ ಕೇಸ್ನ ಕಂಡು ಹಿಡಿದ್ರು ನಿಮ್ಗೆ ಈ ಕೇಸ್ನು ಸಾಲ್ವ್ ಮಾಡಿ ಆರೋಪಿನ ಹಿಡಿತೀರಾ ಅಂತ ನಂಗೆ ನಂಬಿಕೆ ಇದೆ ಸರ್. ನಡೀರಿ ಸರ್, ಹೋಗೋಣ. ಬಸ್ಸಲ್ಲಿರೋ ಐಟಮ್ಸ್ನ 2 ವೀಲರ್ ತಗೊಂಡು ಹೋಗೋಕೆ ಸಾಧ್ಯನೇ ಇಲ್ಲ. ಖಂಡಿತ ದೊಡ್ಡ ಗಾಡಿಲೇ ತಗೊಂಡು ಹೋಗಿರ್ಬೇಕು. ಆದ್ರೆ ಆ ಥರ ಯಾವ ಗಾಡಿನೂ ನಮ್ಮ ಎದುರಿಗೆ ಪಾಸ್ ಆಗಲಿಲ್ಲ. ಹಾಗಾದ್ರೆ ಕನ್ಫರ್ಮ್ ಆಗಿ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಹೋಗಿರ್ಬೇಕು. ಹಲೋ ವಿಕಿ, ಆಲ್ಫಾ 2 ರೆಡಿನಾ? ವೇಟಿಂಗ್ ಫಾರ್ ಯೋರ್ ಆರ್ಡರ್. ಓಕೆ, ಸ್ಟಾರ್ಟ್. ಅದರ ಲಿಂಕ್ ಶೇರ್ ಮಾಡಿ. ಆಲ್ಫಾ ಟೀಮ್ ಗೆಟ್ ರೆಡಿ. ರೆಡಿ ಸರ್. ಯೋ ರೆಡಿನಾ? ರೆಡಿ ಸರ್. ಎಲ್ಲಿ ಕಾರ್ಸು? ಸರ್, ಕುಳ್ಳಂಬಾಡಿ ಏರಿಯಾದಲ್ಲಿ ಒಂದು ಆಂಬ್ಯುಲೆನ್ಸ್ ಒಂದು ಬೈಕು ತುಂಬಾ ಹೊತ್ತಿಂದ ಸುತ್ತಾ ಇದ್ದಾರೆ ಸರ್. ಅಣ್ಣ, ಇದುವರೆಗೂ ಈ ಕೇಸಲ್ಲಿ ಸಾಕ್ಷಿನ ಮಾತ್ರ ಹುಡ್ಕೊಂಡು ಹೋಗಿದ್ವಿ. ಸಾಕ್ಷಿ ಇಟ್ಕೊಂಡವನ್ನ ಹುಡ್ಕೊಂಡು ನಾನು ಹೋಗ್ತೀನಿ. ಸಾಕ್ಷಿನ ಫಾಲೋ ಮಾಡಿಕೊಂಡು ನೀವು ಹೋಗಿ. ಓಕೆ ಸರ್. ನಾವು ಹುಡುಕ್ತಿರೋನ್ ಯಾರು ಅಂತ ನಮಗೆ ಗೊತ್ತಿಲ್ಲ, ಆದ್ರೆ ಅವನು ಯಾರು ಅಂತ ನಮಗೆ ತೋರಿಸ್ಕೋತಾನೆ ಇದ್ದಾನೆ. ಅಣ್ಣ, ಹುಷಾರಾಗಿರಿ. ನಿಮಗೇನು ಅನ್ಸುತ್ತೋ ಅದನ್ನ ಮಾತ್ರ ಮಾಡಿ. ಪಕ್ಕದ ಸ್ಟೇಷನ್ ಸಪೋರ್ಟ್ ಏನಾದರೂ ಬೇಕು ಅಂದ್ರೆ ಕೇಳಿ. ಸರ್, ನಿಮ್ಗೆ ಕುಲ್ಲಂಬಾಡಿ ಏರಿಯಾದಲ್ಲಿ ಒಂದು ಆಂಬ್ಯುಲೆನ್ಸ್ ತುಂಬಾ ಹೊತ್ತಿಂದ ಓಡಾಡ್ತಿದೆ. ಅದನ್ನ ಎಲ್ಲೇ ನೋಡಿದ್ರು ಲಾಕ್ ಮಾಡಿ. ಓವರ್. ಅಣ್ಣ, ಬೆಳಿಗ್ಗೆ ಮತ ಎಣಿಕೆ ನಡೆಯುತ್ತೆ. ಹೇಗಣ್ಣ ಭಯ ಪಡದೆ ಧೈರ್ಯವಾಗಿದ್ದೀರಾ? ಮರುಚುನಾವಣೆ ಹಾಗೆ ಬಂತು ಅಂತ ಅನ್ಕೊಂಡ್ಯಾ? MLN ಕಿಡ್ನ್ಯಾಪ್ ಮಾಡಿ ಬರೋ ಹಾಗೆ ಮಾಡಿದೆ. ಮಯ್ಯಪ್ಪ, ಏನ ನನ್ನನ್ಯಾಕೆ ತಕೊಂಬಂದೆ? ಈಗ ನೀನು ಕೇಳಿದ ಪ್ರಶ್ನೆ ನನ್ನ ಜೀವನನೇ ಬದಲಾಯಿಸುತ್ತೆ. 45 ದಿನಕ್ಕೆ ಮುಂಚೆ ನೀನೇನು ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದೆ. ನೀನು ಜೀವಂತವಾಗಿರೋವಾಗಲೇ ನೀನು ಸತ್ತೆ ಅಂತ ಸಾಬೀತು ಮಾಡಿ ಮರುಚುನಾವಣೆ ಬರೋ ಹಾಗೆ ಮಾಡಿದೆ. ನೀನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನು ನಾನು ರೆಡಿ ಮಾಡಿದೆ. ನಾನು ಮನ್ಸು ಮಾಡಿದ್ರೆ ನೀನನ್ನು ಕಿಡ್ನಾಪ್ ಮಾಡಿದ್ದು ನಾನೇ ಸಾಯಿಸ್ಬಿಡ್ತಿದ್ದೆ. ಆದರೆ ನನ್ನ ಪ್ಲಾನ್ ಏನಾದರೂ ಉಲ್ಟಾ ಹೊಡೆದಿದ್ರೆ ನೀನು ನನಗೆ ಜೀವಂತವಾಗಿ ಬೇಕಾಗ್ತಿದ್ದೆ. ಅದಕ್ಕೆ ಜೀವಂತವಾಗಿ ಬಿಟ್ಟಿದ್ದೆ. ನಾನು ಪ್ಲಾನ್ ಮಾಡಿದ ಹಾಗೆ ಎಲ್ಲಾನು ನಡೀತು. ಮರುಚುನಾವಣೆನೂ ಬಂತು. ಅದರಲ್ಲಿ ನಾನು ಗೆಲ್ಲೋದಕ್ಕೆ ಎಲ್ಲ ಪ್ಲಾನು ಮಾಡಿದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ನನಗೆ ಪ್ಲಾನ್ ಬಿ ಬೇಕಾಗೇ ಇಲ್ಲ. ನಾಳೆ ಬೆಳಗಾಗೋಷ್ಟರಲ್ಲಿ ನೀನಿದ್ದ ಜಾಗದಲ್ಲಿ ನಾನಿರ್ತೀನಿ.
ತಪ್ಪು ಮಾಡ್ತಿದ್ಯಾ? ಅಣ್ಣ ಬಸ್ಸಲ್ಲಿ 20 ಜನಕ್ಕೆ ಮೇಲಿದ್ದಾರೆ ಅಣ್ಣ. ಹೇಗಣ್ಣ ಇಷ್ಟೊಂದು ಜನ ಇಟ್ಕೊಂಡು? ಹಾಗಾದ್ರೆ ಅವನು ನೆತ್ಬಿಡು. ಕಳ್ಳ ಕುರ್ಚಿ ಫ್ಲೈವರ್ ಕೆಳಗೊಂದು ಹುಡುಗಿ ಬಿದ್ದಿರ್ತಾಳೆ, ಗಾಡಿಗೆ ಹಾಕೋ. ಬಾಡಿ ಹೇಗಿದ್ರು ಆಸ್ಪತ್ರೆಗೆ ಬರಬೇಕು. ಬಾಡಿ ಹೇಗಾದ್ರೂ ಎತ್ಬಿಡಿ ಅಣ್ಣ. ನಮ್ ಬಗ್ಗೆ ಯಾರಾದ್ರೂ ಬಾಯ್ ಬಿಟ್ರೆ ಅವ್ರನ್ನ ಸಾಯಿಸ್ಬಿಡು. ಅಣ್ಣ ಪೊಲೀಸ್ ಫಾಲೋ ಮಾಡ್ಕೊಂಡು ನಮ್ಮ ಶೆಡ್ವರ್ಗೂ ಬಂದ್ಬಿಟ್ಟಣ. ಹೋಗದ ಮಗ, ಗಾಡಿ ಎತ್ತ. ಲೌಡ್ ಸ್ಪೀಕರ್ ಅಲ್ಲಿ ತಾನೇ ಇದೆ ಫೋನು. ನೋಡಿದ್ಯಾ? ಸರ್ ಇದು ಯಾವ ಏರಿಯಾ? ಕುಲ್ಲಂಬಾಡಿ ಸರ್. ಕುಲ್ಲಂಬಾಡಿ ಸಬ್ವೆ ಹತ್ರ ಆಂಬ್ಯುಲೆನ್ಸ್ ನ ಹಿಡಿದಿದ್ದೀವಿ ಸರ್, ತಕ್ಷಣ ಬನ್ನಿ. ನೋಡ್ರಿ ಆ ಕಡೆ ನೋಡ್ರಿ. ಯಾರು ಸರ್ ನೀವು? ಇಲ್ಲೇನ್ ಮಾಡ್ತಾ ಇದ್ದೀರಾ?
ಯಾಕೇನು ಮಾತಾಡ್ತಾ ಇಲ್ಲ? ಏನ್ ನೋಡ್ತೀಯ ಅಂದ್ರೆ ಸರ್, ನಾನೊಬ್ಬ ಚುನಾವಣಾ ಅಧಿಕಾರಿ ಸರ್. ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಮತ ಎಣಿಕೆ ಮಾಡೋ ಜಾಗದಲ್ಲಿ EVM ಮಷೀನ್ ಬದಲಾಯಿಸಿಲ್ಲ ಅಂದ್ರೆ ನಿನ್ ಮಗಳ ಮೈ ಮೇಲೆ ಒಂದು ಬಟ್ಟೆನೂ ಉಳಿಯಲ್ಲ. ಸರ್, ನನ್ನ ಮಗಳು ನಿಮ್ಮ ಹತ್ರ ಇದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಪೊಲೀಸ್ ಹತ್ರನೂ ಹೋಗಿಲ್ಲ ಸರ್. ಇದುವರೆಗೂ ನನ್ನ ಫ್ಯಾಮಿಲಿಯವ್ರಿಗೂ ಗೊತ್ತಿಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಡಕ್ ಹೋದ ನಮ್ಮ ತಂದೆಗೆ, ನಮ್ಮ ವೈಫ್ಗೆ ಮಗಳು ಸೇಫ್ ಆಗಿದ್ದಾಳೆ ಅಂತ ಸುಳ್ಳು ಹೇಳಿ ಮತ್ತೆ ಅವ್ರ ಪೊಲೀಸ್ ಹತ್ರ ಹೋಗದೆ ಇರೋ ತರ ನಾನೇ ಸರ್ ಅವ್ರನ್ನ ತಡೆದಿದ್ದು. ಒಬ್ಬ ಅಪ್ಪನಾಗಿ ನನ್ನ ಮಗಳನ್ನ ನಾನು ಉಳಿಸ್ಕೊಂಡೆ ಸರ್. ಆದ್ರೆ ಒಬ್ಬ ಅಧಿಕಾರಿಯಾಗಿ ನಾನು ಸೋತ್ಬಿಟ್ಟೆ ಸರ್. ಐ ಆಮ್ ರೆಡಿ ಟು ಸರೆಂಡರ್ ಸರ್. ಏನೋ ಲೈ, ಕೊಲೆ ಮಾಡ್ತೀರಾ, ಕೊಳ್ಳೆ ಹೊಡಿತೀರಾ, ಊರ್ ಹಾಳು ಮಾಡ್ತೀರಾ. ಜನಗಳ ಹತ್ರ ಇರೋ ಅಧಿಕಾರ ಅಂದ್ರೆ ಆ ವೋಟ್ ಹಾಕೋ ಅಧಿಕಾರ ಮಾತ್ರ. ಅದನ್ನು ಅವರಿಂದ ಕಿತ್ಕೊಂಡ್ರೆ ಅವರೆಲ್ಲ ಎಲ್ಲಿಗೋ ಹೋಗ್ತಾರೆ. ನಿನ್ನಂಥ ರಾಕ್ಷಸರೆಲ್ಲ ಈ ಭೂಮಿಲಿ ಬದುಕಲೂಬಾರ್ದು, ಈ ರಾಜ್ಯನ ಆಳ್ಲೂಬಾರ್ದು.